ಇದು ಸ್ಟೇ ವೇಕೆಂಟ್ ಆಗುತ್ತೆ. ಸ್ಟೇ ವೇಕೆಂಟ್ ಆಗಿ ಇವ್ರಂತ ಬಿಡ್ತಾರೆ. ಆದರೆ ಇಲ್ಲಿ ನಡೆದಿರೋ ಅಂಥದ್ದು ಏನಂದರೆ, ಇಲ್ಲಿ ಕೆಲಸ ಮಾಡಿರೋಂಥ ಪ್ರಮುಖ ಅಧಿಕಾರಿಗಳು, ಫೇಮಸ್ ಆಫೀಸರ್ಸ್ ಎಲ್ಲ ಅಲ್ಲಿ ಸೈಟ್ಗಳು ತಗೊಂಡಿರೋಂಥದ್ದು, ಅಲ್ಲಿ ಮನೆಗಳು ಕಟ್ಕೊಂಡಿರೋಂಥದ್ದು. ಹಂಗಾಗಿ ವಿಳಂಬ ಆಗ್ತಾ ಬರ್ತೈತಿ. ಬಿಲ್ಡಿಂಗ್ ಹೊಡೆಯೋದು ಬಿಡ, ಡೆಮಾಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಆದೇಶ ಆಗ್ತೈತೆ. ಯಾರ ಕಡೆಯಿಂದ? ಅವ್ರ ಕಡೆಯಿಂದ. ಆದರೂ ಡೆಮಾಲೇಷನ್ ಆದೇಶದ ಮೇಲೆ ಕೋರ್ಟ್ ಸ್ಟೇ ತಗೊಂಡ್ಬರ್ತಾರೆ. ಹೈಕೋರ್ಟಲ್ಲಿ ಒಂದು ಸರಿ ಸ್ಟೇ ವೇಕೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲ ಸ್ಟೇ ಕೊಡಲ್ಲ. ಈಗ 1585 ಕೇಸ್ದು ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆದೇಶ ಮಾಡ್ತಾರೆ ಸರ್. ಅವರು ಆದೇಶ ಮಾಡ್ತಾರೆ. ಆದೇಶದ ಕಾಪಿ ನಿಮಗೆಲ್ಲ ಕೊಡ್ತೀನಿ. ಯಾರಿಗೆ? PDO ಅವರಿಗೆ. 15 ಇದು ಸ್ಟೇ ವೇಕೆಂಟ್ ಆಗಿ ನಾವು ಹೋರಾಟ ಮಾಡ್ತೀವಲ್ಲ ಸರ್, ಹೋರಾಟ ಮಾಡಿದ ನೆಕ್ಸ್ಟ್ ಡೇ ಡೇಟ್ ಇಲ್ಲಿದೆ ಸರ್. 3ನೇ ತಾರೀಕು 7ನೇ ತಿಂಗಳು 2025 ನೋಡಿ. 3ನೇ ತಾರೀಕು 7ನೇ ತಿಂಗಳು 2025 ನೋಡಿ. ಇದು ಆದೇಶದ ಸಂಖ್ಯೆ. ಅವರ ಆದೇಶ ಏನು? 12 ಬಿಲ್ಡಿಂಗು ಹೊಡೀರಿ ಅಂತ. ಕೊಡ್ತೀನಿ ಒಂದೇ 2 ನಿಮಿಷ. 100% ಪ್ರತಿಯೊಂದು ದಾಖಲೆನೂ ಕೊಡಿ. ಒಂದು ಪ್ರೆಸ್ ನೋಟ್ ಕೊಟ್ಟರೆ ಓದ್ತೀವಲ್ಲ. ಅಟ್ಲೀಸ್ಟ್ ನೀವು ಏನು ಪ್ರೆಸ್ ಮೀಟ್ ಮಾಡ್ತೀರಾ ನಮಗೆ ಮಾಹಿತಿ ನೀವು ಹೇಳೋದು ಕೇಳ್ಕೊಂಡು ಸರ್, ದಯವಿಟ್ಟು ಒಂದು ಪ್ರೆಸ್ ನೋಟ್ ಕೊಟ್ಟರೆ 2 ನಿಮಿಷ. ಇನ್ನೂ ಒಂದಷ್ಟು ನೋಡಿ, ಇಷ್ಟು ಜೆರಾಕ್ಸ್ ಮಾಡ್ಸಿದ್ದೀನಿ ಮಾಡಿ. ಒಂದು ಪ್ರೆಸ್ ನೋಟ್ ಕೊಟ್ಟರೆ ನೀವೇನು ಪ್ರೆಸ್ ಮೀಟ್ ಮಾಡ್ತೀರಾ? ನಾನು ಹೇಳೋದನ್ನ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ. ಖಂಡಿತ ಸರ್. ನಾನು ಹೇಳ್ತೀನಲ್ಲ, ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡ್ಬೇಕಾಗಿರೋ ಜೆರಾಕ್ಸ್ ಮಾಡಿ ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡಬೇಕಾಗಿರೋಂಥದ್ದು ಇಷ್ಟು ಜೆರಾಕ್ಸ್ ಮಾಡ್ತಿದ್ದೀವಿ. ಇನ್ನೂ ಒಂದಷ್ಟು ಕಾಪೀಸ್ ಬೇಕು. ಯಾಕಂದ್ರೆ ನಾವು ಒಂದು ಕಾಪಿ ಕೊಟ್ಬಿಟ್ಟು ಇದ್ರ ಪ್ರಕಾರ ಇದಂತ ಅದು ಅರ್ಥ ಆಗಲ್ಲ. ಇನ್ನೂ ಒಂದಷ್ಟು ಕಾಪೀಸ್ ಜೆರಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಕೊಟ್ಟೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಮಾಡ್ಬಿಟ್ಟು ಇಲ್ಲಿಂದ ಎದ್ದೋಗ್ತೀನಿ ಅಣ್ಣ. ನಿಮಗೆ ಪ್ರತಿಯೊಂದು ಕ್ಲಾರಿಫಿಕೇಶನ್ಸ್ ಕೊಟ್ಬಿಟ್ಟು ಇಲ್ಲಿಂದ ಎದ್ದೋಗ್ತೀನಿ. ಓಕೆನಾ? ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಮಾಡ್ತಾರೆ 7/6/2025-26 3ನೇ ತಾರೀಕು 7ನೇ ತಿಂಗಳು ಅವರು ಆದೇಶ ಮಾಡ್ತಾರೆ. ಯಾರಿಗೆ? PDO ಅವರಿಗೆ. ಫೈನಲ್ ಅಂತಿಮ ಆದೇಶ ಆಗ್ಬಿಟ್ಟಿದೆ. ಈ 12 ಬಿಲ್ಡಿಂಗು ನೀವು ಡೆಮಾಲೇಷನ್ ಮಾಡಲೇಬೇಕು ಅಂತ. ಈ ಕೋರ್ಟ್ ನಡೆಯುತ್ತಲ್ಲ, ಕೋರ್ಟು, ಆ ಕೋರ್ಟಲ್ಲಿ ಈಗ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನೇ. ಅರ್ಥ ಆಗ್ತಿದೆ ನಾನು ಹೇಳ್ತೇನೆ? ಇದೆಲ್ಲ ಪೂರ್ತಿ ಸರ್ಕಾರಿ ಜಮೀನು. CA ಸೈಟ್ಗಳು ಡೆಮಾಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ನಡೆಯುವಂಥ ಕೋರ್ಟಲ್ಲಿ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನು, ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು PDOಗೆ ಆದೇಶ ಮಾಡ್ತಾರೆ. ನೋಡಿ, ಆದೇಶದ ಪತ್ರ ಮತ್ತು PDO ರಿಪ್ಲೈ. ಅದಕ್ಕೆ ರಿಪ್ಲೈ ಏನು PDO ಏನು ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ಇವಾಗ ಜೆರಾಕ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಅದು ಕೊಡ್ತೀನಿ. ಈಗ ಇಲ್ಲೇ ಐತೆ ನನ್ನ ಕೈಯಲ್ಲಿರೋಂಥ ಆದೇಶ. ಅದು ನೆನ್ನೆ ಕೊಡೋಂಥದ್ದು, ಯಾರೋ PDO ಕೊಡೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತೈತೆ, ಅವತ್ತಿಂದ ಇವತ್ತಿನ ತನಕ ಕೋರ್ಟ್ ಆದೇಶದ ಕಾಪಿ ಬೇಕು ಅಂತಾರೆ. ಕೋರ್ಟ್ ಆದೇಶದ ಕಾಪಿನೂ ಯಾರು ಇವಾಗ ಪ್ರೆಸೆಂಟ್ ಭೈರಪ್ಪ ಸರ್ ಏನಿದ್ದಾರೆ, ಇವರು PDO ಅವ್ರಿಗೆ ತಲುಪಿಸ್ತಾರೆ. ಕೋರ್ಟ್ ನಡವಳಿಕೆಗಳಲ್ಲಿ ಎಲ್ಲದರಲ್ಲಿನೂ ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಪ್ರೂವ್ ಆಗೈತೆ, ಎಲ್ಲ ಆಗೈತೆ. ಆ ವಿಚಾರದಲ್ಲಿ ನಾವು ಗೆದ್ದಿವಿ. ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆದೇಶ ಮಾಡ್ತಾರೆ ಸರ್. ಅವ್ರು ಆದೇಶ ಮಾಡಿದ್ಮೇಲೆ ಒತ್ತುವರಿ ತೆರವುಗೆ ಸಂಬಂಧಪಟ್ಟಂಗೆ ಸರ್, ಅಲ್ಲಿರೋಂಥವ್ರೆಲ್ಲ ದೊಡ್ಡವರು, ತುಂಬ ದೊಡ್ಡ ಶ್ರೀಮಂತರು, ಅವ್ರಿಗೆ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ನಾನು ಒತ್ತುವರಿ ತೆರವು ಮಾಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ನೀವೇ ಮಾಡ್ರಿ ಅಂತ ಹೇಳ್ಬಿಟ್ಟು ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ PDO ಅವರು. ನಮ್ಮ ಕೈಯಲ್ಲೇ ಆಗಲ್ಲ ನೋಡಿ, ನಮ್ಮ ಕೈಯಲ್ಲಿ ಇದಾಗಲ್ಲ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನೀವೇ ನಿಮ್ಮದೇ ಮಾಧ್ಯಮ ಮಿತ್ರರು ನಿಮ್ಮ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಪ್ರಸಾರ ಮಾಡಿದ್ದೀರಿ. ಏನು ಮಾಡಿದ್ದೀರಾ? ಯಾವುದೇ ಅಲ್ಲಿರೋಂತಹ ಒಬ್ಬ ಸದಾನಂದ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಬರ್ರಿ. ಅಲ್ಲಿರೋಂತಹ ಸದಾನಂದ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಯಾವುದೇ ಅಕ್ರಮ ನಡೆದಿಲ್ಲ ಲೇಔಟಲ್ಲಿ ಅಂತಾನೆ. ನಾನು ಕೇಳ್ಕೊಂಡಿದ್ದೀನಿ. CA ಸೈಟ್ಗಳು ಸಂದೇಶ್ ಅವ್ರು ಹೇಳೋಷ್ಟಿಲ್ಲ. CA ಸೈಟ್ಗಳು ಕಡಿಮೆ ಐತೆ, ಬಟ್ ಕಡಿಮೆ ಐತೆ. ಸಂದೇಶ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರ? CA ಸೈಟ್ ಅವ್ರ ಪರವಾಗಿ ಯಾರು ಒಬ್ಬರಿದಾರ ಅಂತ ಕೇಳ್ತಾರೆ. ಸಂದೇಶ್ ಪರ CA ಸೈಟ್ ಅಲ್ಲಿ ಅನ್ಯಾಯ ಇರೋರು ಯಾರು ಇಲ್ಲ ಅಂತ ಅವ್ರು ಹೇಳ್ತಾರೆ. 12 ಜನ. ಒಂದು ನಿಮಿಷ ಅಣ್ಣ. ಅದೇ CA ಸೈಟ್ ಅಲ್ಲಿ
ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಕೊಡಪ್ಪ ಇಲ್ಲಿ. ನಮ್ಗೆ ಅನ್ಯಾಯ ಆಗಿದೆ ಅಂತ ಸಂದೇಶ್ ಕೂಡ ಯಾರು ಸಿಕ್ಕಿಲ್ಲ. ಎಲ್ಲ ಒಂದೊಂದು ಬಿಡ್ದಿರೋ ಒಂದೊಂದು ಪಿನ್ ಬಿಡ್ದಿರೋ ಎಲ್ಲ ಹೇಳ್ತೀನಿ ಈಗ. ಒಂದೇ ಒಂದು ಪಿನ್ ಬಿಡ್ದಿರೋ ಪ್ರತಿಯೊಂದು ಹೇಳ್ತೀನಿ. ನೋಡಿ ಸರ್, ಸಂದೇಶ್ ಯಾರು? ಸರ್ ಇಲ್ಲಿ ಕೇಳೋದಕ್ಕೆ ಸಂದೇಶ್ ಯಾರು ಕೇಳ್ತಾರಲ್ಲ. ಹೇಳ್ತೀನಿ. ಸಂದೇಶ ಯಾರು ಅನ್ನೋದು ಹೇಳ್ತೀನಿ. ಓಕೆ ಯಾರು ಉತ್ತರ ಕೊಡ್ತಾರೆ? ಅಣ್ಣ ಪ್ರತಿಯೊಂದು ಅಣ್ಣ ಒಂದ್ ನಿಮಿಷ ಅಣ್ಣ. ಯಾರು ನಾನು ಹೇಳ್ಬಿಡ್ತೀನಿ ನೋಡಿ ಸೊಮ್ಮೆ. 2022ರಲ್ಲಿ ಸ್ಟೇ ವೇಕೆಂಟ್ ಆಗಿರುವಂತ ಕೋರ್ಟ್ ಹೈಕೋರ್ಟ್ ಸ್ಟೇ ವೇಕೆಂಟ್ ಆಗಿರುವಂತ ಕಾಪಿ ಇದು. ಇವ್ರು ಏನ್ ಹೇಳ್ತಾರೆ, 12 ಪ್ರಾಪರ್ಟಿಗಳನ್ನು ಇಲ್ಲಿಗಲ್ ಇದೆ, ಇಒ ಅವರು ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಸ್ಟೇ ವೇಕೆಂಟ್ ಆಗುತ್ತೆ. ಯಾವಾಗ? 2022ರಲ್ಲಿ. ಆದ್ರೆ ಇಲ್ಲಿ ತನಕ ಯಾವುದೇ ಪ್ರೊಸೀಡಿಂಗ್ಸ್ ನಡೆಸಿರಲ್ಲ. ಕೋರ್ಟ್ ನಡವಳಿಕೆ ಮಾತ್ರ ನಡೆದಿರ್ತೈತೆ. ಮೊನ್ನೆ ನಾವು ಹೋರಾಟ ಮಾಡಿದ್ಮೇಲೆ ಕೋರ್ಟ್ ನಮ್ಮ ಕಡೆ ಆದೇಶ ಆಗೈತಾನೆ. ಇವಾಗ ಕೋರ್ಟ್ ಆರ್ಡರ್ ಮಾಡಿ ಏನ್ ಮಾಡ್ತಾರೆ, ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಣ್ಣ ದಯವಿಟ್ಟು ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಂತ ಹೇಳ್ಬಿಟ್ಟು ಅವರು ಇದಕ್ಕೆ ಸಂಬಂಧಪಟ್ಟ ನೋಡಿ ನಿಮ್ಮ ಕೈಗೀಗ ಇವ ಆದೇಶದ ಕಾಪಿ ಮತ್ತೆ ಮುದ್ರಾಂಕ ಶುಲ್ಕದ ಆದೇಶ ಕಾಪಿ ಮತ್ತೆ ಕೋರ್ಟ್ ಸ್ಟೇ ವೇಕೆಂಟ್ ಕಾಪಿ 3 ಕೊಟ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ ಸರ್? ಪ್ರೆಸ್ ನೋಟು ಇದು ಎಮರ್ಜೆನ್ಸಿ ಕರೆದಿರೋಂಥ ಪ್ರೆಸ್ ಮೀಟ್ ಆಗಿರೋದ್ರಿಂದ ಪ್ರೆಸ್ ನೋಟ್ ರೆಡಿ ಮಾಡೋದಕ್ಕಾಗಿಲ್ಲ ಅಷ್ಟೇ. ನಾನು ಹೇಳ್ತೀನಿ, ಅದೇನೇನು ಸ್ಟೇಟ್ಮೆಂಟ್ ಐತೋ ನಿಮ್ದು ಏನೇನು ಕ್ವಶನ್ಸ್ ಐತೋ ದಯವಿಟ್ಟು ಸ್ವಲ್ಪ ಸ್ಟಾಪ್ ಮಾಡೋದು ಸೈಲೆಂಟ್ ಮಾಡಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದೇನೈತೆ ನೋಡಿ ಸರ್, ನಾವೇ ಕೊಟ್ಟಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿ ಇಒ ಅವರು PDO ಕಳಿಸುವಂಥ ಪತ್ರ ಇತ್ತು, ಡೆಮೊಲೇಷನ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಇದಾದ್ಮೇಲೆ PDO ಏನು ಮಾಡಬೇಕಾಗಿತ್ತು ಸರ್, ಸರ್ವೆಗೆ ಅಧಿಕಾರಿಗಳು ರೆವೆನ್ಯೂ ಆಫೀಸರ್ಸ್ಗೆ ಪತ್ರ ಬರೆದು ಸರ್ವೆ ನಡೆಸಿ ಈ 12 ಜಮೀನುಗಳನ್ನ ಗುರುತಿಸ್ಕೊಡಿ, ಈ 12 ಸೈಟ್ಗಳನ್ನ ನಮ್ಗೆ ಗುರುತಿಸ್ಕೊಡಿ, ನಾವು ಡೆಮೊಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀಬೇಕಾಗಿತ್ತು. ಆದರೆ ಎಷ್ಟು ಕ್ಲವರ್ ಆಗಿ ಆ ವ್ಯಕ್ತಿ ಸಿಕ್ಕಾಕೊಳ್ತಾನಂದ್ರೆ, ನಮಗೆ ನನ್ನ ಕೈಯಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ದಿದ್ದಾನೆ ನೋಡಿ. PDO ಬರ್ದಿರೋದು, ಸರ್ಕಾರಿ ಕೆಲಸ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ, ನೀವೇ ಈ ವಿಚಾರನ ಮುಂದಿನ ಕ್ರಮ ಏನಾದರೂ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಇಒ ಅವರಿಗೆ ರಿಪ್ಲೈ ಕೊಡ್ತಾನೆ PDO ಸದಾನಂದ್ ಅವರು. ನಾವು ಇವಾಗ ಹೇಳೋಂಥ ವಿಚಾರ ಏನಂದ್ರೆ, ಸರಿ ಅವನು ಲಕ್ಷ್ಮೀನಾರಾಯಣ್, ಓಕೆ ಸಾರಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸರ್, ಈ ವಿಚಾರದಲ್ಲಿ 2021-22ರಲ್ಲಿ ಸಂದೇಶ್ ಯಾದವ್ ಬೇರೆಯವ್ರ ಮೇಲೆ ಹೋರಾಟ ಮಾಡ್ಕೊಂಡಿದ್ದ. ಸಂದೇಶ್ಗೆ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ. ನಿನ್ನೆ ಕೊಟ್ಟಿರುವಂತ PDO ವರದಿಯಲ್ಲಿ PDOನೇ ಮೆನ್ಷನ್ ಮಾಡಿದ್ದಾನೆ. ಅದ್ ನೋಡಿ ಇದೆ PDO ಕಾಪಿ ಏನೈತೆ, PDO ಕಾಪಿ ಒಂದು ಕೊಡಿ. ಎಲ್ಲ ಐತೆ ನೋಡಪ್ಪ, ಇರ್ರಿ. PDO ನಿನ್ನೆ ಮಾಡಿರುವಂತ ಆದೇಶದಲ್ಲಿ ಸರ್ ಒಟ್ಬಿಡಿ ಎಲ್ಲ ಎಲ್ರಿಗೂ ಸರ್ ಇರೋದು ಏನೇನು ಡಾಕ್ಯುಮೆಂಟ್ ಅಂತ ಕೊಟ್ಬಿಡಿ ಸರ್. ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗುತ್ತೆ. ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ, ಇವತ್ತೇ ಮಾಡ್ಬೋದು ಇವತ್ತೇ ಮಾಡ್ಬೋದು. PDO ಯಾಕೋ ತಣ್ಣಕವ್ರ ಬೇರೆ ಏನೋ ಆಗೈತೆ, ಅದು ನಾವು ಕಣ್ಣಲ್ಲಿ ನೋಡಿಲ್ಲ. ಅವ್ರ ಹತ್ರ ಏನೋ ಶಾಮೀಲಾಗಿರೋದನ್ನ ಅದು ನಾವು ಕಣ್ಣಲ್ಲಿ ನೋಡಿಲ್ವಲ್ಲ. ನಾವು ಸುಮ್ಮನೆ ಹೇಳೋಂಥದ್ದು ಬೇಡ, 100% ಶಾಮೀಲಾಗೋದು PDO ಲಕ್ಷ್ಮೀನಾರಾಯಣ್. ಇಲ್ಲಾಂದ್ರೆ ಈ ಥರ ಪತ್ರ ಬರೀತಾರೆ ಸರ್. ಎಲ್ಲಾದ್ರೂ ನೋಡಿದ್ದೀರಾ? ನಾನು ಇಡೀ ಹೋರಾಟದ ಇತಿಹಾಸದಲ್ಲೇ ಇಂಥ ಪತ್ರ ನಾನು ನೋಡೇ ಇಲ್ಲ. ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೆದವನು ರಿಪೋರ್ಟಲ್ಲಿ. ಇವರು ಮಾಡಬೇಕಾಗಿರುವಂಥ ಕೆಲಸ ರೆವೆನ್ಯೂ ಸರ್ವೆ ಆಫೀಸರ್ಸ್ಗೆ ಮತ್ತೆ ಆನೇಕಲ್ಲು ಯೋಜನಾ ಪ್ರಾಧಿಕಾರದವರು ಬರೆದು ಈ ಪ್ಲಾನ್ ಎಲ್ಲಿ ಕೊಟ್ಟಿದ್ದೀರಾ, ಸರ್ವೆ ಎಲ್ಲಿ ಬರುತ್ತೆ, ಈ ಸೈಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗಿತ್ತು. ಅವ್ರನ್ನ ಡೇಟ್ ಫಿಕ್ಸ್ ಮಾಡ್ತಾ ಇದ್ರು, ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡ್ತೀವಿ ಅಂತ. ಇಷ್ಟೇ ಪ್ರೊಸೆಸ್. ಆದರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಇಒ ಕೋರ್ಟಲ್ಲಿ ನಡೆದಿರುವಂತಹ 1585 ಕೇಸ್ಗೆ ಸಂಬಂಧಪಟ್ಟಂಗೆ ನಾವು ಗೆದ್ದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರ ಪ್ರತಿಮೆಗೆ, ಯಾಕಂದರೆ ಇಷ್ಟೇ ದೊಡ್ಡ ಶ್ರೀಮಂತರಾಗಲಿ ಸರ್, ಅವ್ರ ವಿರುದ್ಧ ಹೋರಾಟ ಮಾಡುವಂತಹ ರೈಟ್ಸ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಇದ್ರ ಸೆಲೆಬ್ರೇಷನ್ಸು ಬೇರೆ ದೊಡ್ಡ ಲೆಕ್ಕಾಚಾರದಲ್ಲ. ಅಂದರೆ ಏನೋ ಅಲ್ಲಿ ಒತ್ತುವರಿ ತೆರವಾಗಿದ ತಕ್ಷಣ ಬೇರೆ ಇದರಲ್ಲಿ ನಾವು ಫಸ್ಟ್ ನಾವು ವಿಚಾರಕ್ಕೆ ಬಂದಿದ್ದು 1585 ಕೇಸಿಗೆ ಸಂಬಂಧಪಟ್ಟಂಗೆ CA ಸೈಟ್ಗಳಲ್ಲಿ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಶಾಪಿಂಗ್ ಮಾಲ್ಸ್ ಕಟ್ಟಿದ್ದಾರೆ, ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ. ದಯವಿಟ್ಟು ಡೆಮಾಲೇಷನ್ ಮಾಡಬೇಕು. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿರೋರು ಬಡವರಣ್ಣ, ಬಡವರು ರೋಡ್ ಸೈಡಲ್ಲಿ ಅಂಗಡಿ ಹಾಕಿದ್ರೆ ಎಷ್ಟು ಜನ ಗೊತ್ತೇ ಇವ್ರ ಟೀಮ್ ಬರೋದು? ಆನೇಕಲ್ ಯೋಜನಾ ಪ್ರಾಧಿಕಾರದವರು, ಯುವ ಆಫೀಸ್ ಕಡೆಯಿಂದ ಮತ್ತೆ PDO ಅವ್ರ ಕಡೆಯಿಂದ ಟೀಮು ಒಂದು 100 ಜನ ಟೀಮ್ ಬಂದು JCB ಎತ್ಕೊಂಡು ಅಂಗಡಿ ತಳ್ತಾರೆ.
ಇವ್ರ ವಿಚಾರದಲ್ಲಿ ಯಾಕೆ ಹಂಗೆ ಮಾಡ್ತಾ ಇಲ್ಲ? ಒಂದು 2021-22ರಲ್ಲಿ ಸಂದೇಶ್ಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಆವಾಗ ಹೋರಾಟ ಮಾಡ್ತಾ ಇದ್ದವ್ರು ಯಾರು? ಈ ವಿಚಾರನ ಆಚೆ ತಂದವ್ರು ಯಾರು? PDO ನಿನ್ನೆ ಕೊಟ್ಟಿರೋಂಥ ಆರ್ಡರ್ ಕಾಪಿಯಲ್ಲಿ ಐತೆ, ಅದನ್ನ ಒಂದು ನಿಮಿಷ ಓದ್ಬಿಡ್ತೀನಿ ಕೇಳಿ. 2021ರಲ್ಲಿ ಶ್ರೀ ಸದಾನಂದ ಸದಸ್ಯರು ಕಲ್ಲಬಾಳು ಗ್ರಾಮ ಪಂಚಾಯಿತಿ CA ಮತ್ತು ಉದ್ಯಾನವನ ಅತಿಕ್ರಮಿಸಿರುವ ಮತ್ತು ಖಾತೆ ದಾಖಲಾಗಿರುವ ಸಂಬಂಧ ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ತಾಲೂಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೂರು ನೀಡಿರುತ್ತಾರೆ. ಅಂದರೆ ಇಲ್ಲಿ ತಪ್ಪು ಮಾಡಿರೋದು CS ಐತೆ, ಅದನ್ನ ಒತ್ತುವರಿ ತೆರವು ಮಾಡ್ರಿ, ಅಕ್ರಮ ಖಾತೆ ಮಾಡಿದ್ದಾರೆ, ಆ ಖಾತೆನ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದೇ ಸದಾನಂದ. ಮೊನ್ನೆ ಹೇಳ್ತು ಒಂದು ಪ್ರೆಸ್ ಮೀಟಲ್ಲಿ, ಸ್ವಾಮಿ ಫಸ್ಟ್ ನಾನೇ ಮಾಡಿದ್ದು, ಆದರೆ ಇವಾಗೇನು ಅಷ್ಟೇನು ಅಕ್ರಮ ಸಂದೇಶ ಹೇಳ್ತಾ ಇರೋ ಅಷ್ಟೆಲ್ಲ ಅಕ್ರಮಗಳು ನಡೆದಿಲ್ಲ. ಇವರು ಹೋರಾಟಗಾರರ ಈಗ ಪ್ರೆಸ್ ಮೀಟ್ ಮಾಡಿರೋರೆಲ್ಲ ನಮ್ಮ ಅಣ್ಣ ಅವ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮದೇನಪ್ಪ ನಾನು ಅವತ್ತೇ ಹೇಳಿದ್ದೀನಿ, ನಾನು ಮೇಲೆ ಹೋರಾಟ ಮಾಡಿದ್ರು ಪರವಾಗಿಲ್ಲಪ್ಪ, ಏನು ಅಬ್ಜೆಕ್ಷನ್ಸ್ ಇಲ್ಲ. ಸಂದೇಶವು ನಮ್ಮ ಜನ ಅಂದರೆ ನನ್ನ ಕತ್ತೆ ಎತ್ಕೊಂಡು ನನ್ನ ಕಣ್ಣು ಕಿತ್ಕೊಳ್ಳೋಂಥ ಕೆಲಸ ನಾನು ಮಾಡಲ್ಲ. ನನ್ನ ಜನ ನಾನೇ ಹೋರಾಟ ಮಾಡಲಿ. ಆದರೆ ಸದಾನಂದಗೆ ನನಗೇನು ಸಂಬಂಧ ಅಲ್ವಾ? ಎಲ್ಲ ವಿಚಾರಗಳಲ್ಲಿನೂ ಪದೇ ಪದೇ ನಡೀತಾ ಇರೋಂಥದ್ದು ಇದೆ. ಇವ್ರ ಕೈಗಳೆಲ್ಲ ಆಗದಿರ ಇದ್ದಾಗ ನಮ್ಮ ಜನನ ನಮ್ಮ ಮೇಲೆ ಎತ್ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಈಗ ಈ ಕೆಲಸನ ಸದಾನಂದೇ ಮಾಡಿಸ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಲೋಕಲಲ್ಲಿ ಅಷ್ಟು ಜನ ಲೀಡರ್ಸ್ ಇದ್ದಾರಲ್ಲ, ಯಾಕೆ ಮಾಡಿಸಿಲ್ಲ? ನನ್ನ ಹತ್ರ ನಿಜವಾಗಲೂ ನೊಂದಿರೋ ಅಂಥವ್ರು ಬಂದಿದ್ದಾರೆ. ಈ ಕೇಸಿಗೆ ನಾನು ಎಂಟ್ರಿ ಆಗೋದು 2025 ಜನವರಿ ತಿಂಗಳಲ್ಲಿ. ಅವತ್ತಿಂದ ಇವತ್ತಿನ ತನಕ ಕಾಂತರಾಜ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾನೇ ಇದೀವಿ, FIR ಆಗಲ್ಲ. ಅವ್ರನ್ನ ಒಂದು 10 ಸರಿ ಕರೆಸ್ತಾರೆ, ಏನೋ ರಾಜಿ ಮಾಡ್ಕೋಗು ಅಂತ ಹೇಳ್ಬಿಟ್ಟು ಅಂತಾರೆ ಜಿಗ್ನಿ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜ್ ರಾಜಿ ಆಗಲ್ಲ. ಕೊನೆಗೆ 2021 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಮೇ ತನಕನೂ ವೆಯ್ಟ್ ಮಾಡ್ತೇನೆ, ಇವ್ರಿಗೆ ನ್ಯಾಯ ಸಿಗುತ್ತಾ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜ್ ಒಂದೇ ಒಂದು ವಿಚಾರದಲ್ಲಿ ನಾನು ಬರೋದು, ಸ್ವಲ್ಪ ಯೋಚನೆ ಮಾಡಿರಿ. ಅವ್ರಿಗೆ CS ಐಟಲ್ಲಿ ಮನೆ ಕಟ್ಟಿ ಅನ್ಯಾಯ ಮಾಡಿ ಕೋರ್ಟಿಂದ ಅದು ಬ್ಯಾಂಕಿಂದ ಎಲ್ಲ ಸಾಲ ಎಲ್ಲ ಮಾಡಿಸಿ ಕಾಂತರಾಜ್ನ ಅನ್ಯಾಯ ಮಾಡಿದ್ದಾರೆ, ಒಬ್ಬ ದಲಿತ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರೋದು. ಇವ್ರು ನೋಡಿದ್ರೆ 368 CS ಐಟಗಳಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಎಲ್ಲಾದ್ರ ಮೇಲೂ ಸ್ಟೇ ಹಾಕಿದ್ದಾರೆ. ನೀನು ತಪ್ಪು ಮಾಡಿಲ್ಲ ಅಂದ್ರೆ ಸ್ಟೇ ಏನಕ್ಕೆ ಹಾಕ್ತೀಯಾ? ತಪ್ಪೇ ಮಾಡಿಲ್ವಲ್ಲ. ಈಗ ಯಾರ ಮುಂದೆ ಬೇಕಾದ್ರೂ ಬಂದು ಹೇಳ್ತಾರಲ್ಲ, ಈಗ ನಿಮ್ಮ ಮುಂದೆ ಬಂದೇ ಕೇಳಿದ್ರೆ ನೀವು ಸರಿಯಾಗಿ ಕೇಳಿ ಮಾಡ್ತೀರಾ. ನೀವು CS ಐಟ್ಗಳವರು ಏನಕ್ಕೆ CS ಐಟ್ ಮಾಡಿ ಮಾರಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಅಲ್ಲಿ ಯಾರು ಓನರ್ ಲಕ್ಷ್ಮೀನಾರಾಯಣ್ ಈ ವ್ಯಕ್ತಿ ಏನು ಮಾಡ್ತಾನೆ, ಪತ್ರ ಬರೀತಾನೆ, CS ಐಟ್ಗಳು ಮಾಡಿಬಿಟ್ಟಿದ್ದೀವಪ್ಪ, ಮಾರಿಬಿಟ್ಟಿದ್ದೀವಿ, ತಪ್ಪಾಯಿತು, ನಾನು ಬೇರೆ ಕಡೆ ನಿಮಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರೀತಾರೆ. ಇಂಥವ್ರು ಪರವಾಗಿ ನಿಂತ್ಕೊಂಡು ಒಂದು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು, ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಎಷ್ಟು ಮಟ್ಟಕ್ಕೆ ನ್ಯಾಯ ಐತೆ ಸರ್? ಅದು ಇನ್ನೊಂದು ಜೆರಾಕ್ಸ್ ನಾನು ಕಳಿಸ್ತೀನಿ. ಲಕ್ಷ್ಮೀನಾರಾಯಣ ಅವರು ಅಣ್ಣ ಒಂದು ನಿಮಿಷ ಅಣ್ಣ, ಇದು 2021 ಆಗಿರೋಂಥದ್ದು. ಇವತ್ತು ನಾನು ವಿಚಾರ ಮಾತಾಡಕ್ಕೆ ಬಂದಿರೋಂಥದ್ದು 1585 ಕೇಸ್. ಡಾಕ್ಯುಮೆಂಟ್ಸ್ ಎಲ್ಲಾರ್ಗೂ ಕೊಡಿ, ಆಮೇಲೆ ನೀವು ಏನೇನು ಕಂಟೆಂಟ್ ಮಾತಾಡ್ತೀರಾ ಕಂಟೆಂಟ್ ಡಾಕ್ಯುಮೆಂಟ್ ಕೊಟ್ಟರೆ ತಾನೆ ನಾವು ಇಲ್ಲಿ ಓಕೆ. ಈಗ ನಿಮಗೆ ಒಂದೇ ಒಂದು ಕಾಪಿ ಬೇಕಾಗಿರೋದು, ಲಕ್ಷ್ಮೀನಾರಾಯಣ ಬರ್ತಿರೋ ಕಾಪಿ. ನಾನು ಫೋನ್ ಕೊಡ್ರಪ್ಪ, ನಾನು ಫೋನ್ ಕೊಡ್ರಿ ಕೊಡೋಣ. ಇವಾಗ ಅಣ್ಣ ಇದು 2021ರಲ್ಲಿ ಅಯ್ಯಪ್ಪ ಪತ್ರ ಬರ್ತಿರೋದ್ರಿಂದ ನಾನು ಅದನ್ನ ಜೆರಾಕ್ಸ್ ಮಾಡಿಸಿಲ್ಲ. ಇವಾಗ ಕೊಡ್ತಾರೆ ಒಂದೇ ನಿಮಿಷದಲ್ಲಿ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರೇ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ತೋರಿಸ್ಬಿಡ್ತೀನಿ ನೋಡಿ. ವಿ ಲಕ್ಷ್ಮೀನಾರಾಯಣ ಅವರು ರಿಕ್ವಿಸಿಷನ್ ಲೆಟರ್ ಬರೆಯೋದು. CS ಐಟಲ್ಲಿ ನಾನು ಸೈಟಲ್ಲಿ ಮಾರಾಕಿದ್ದೀನಿ, ತಪ್ಪಾಯ್ತು, ಬೇರೆ ಕಡೆ 6 ಎಕರೆ 10 ಗುಂಟೆ ಜಮೀನು ತಗೊಂಡು ನಿಮಗೆ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ಅವ್ರು ಬರೆಯುವಂತ ಪತ್ರ ಇದೆ. ಆ ಲೇಔಟ್ ಅಲ್ಲಿ ಇರೋಂಥದ್ದು, ಆ ಲೇಔಟ್ ಅಲ್ಲಿ 18ನೇ ತಾರೀಕು 4ನೇ ತಿಂಗಳು 2022. ಹಂಗಾಗಿ ನಾನು 22ರಲ್ಲಾಗಿರುವಂತ ಪತ್ರ ಅಲ್ಲ, ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾಪಿ ತರಿಸಿಲ್ಲ. ನನಗೆ ಗೊತ್ತೇ ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ. 22ರಲ್ಲಿ ನನಗೆ ಗೊತ್ತೇ ಇಲ್ಲಪ್ಪ ವಿಚಾರ. ಇದೆಲ್ಲ ಅಕ್ರಮ. 360
ಸೈಟ್ ಅಕ್ರಮ ಇಲ್ಲಿ CS ಸೈಟ್ಗಳು ಇದನ್ನೆಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಹೋರಾಟ ಮಾಡೋದು ನೋಡಿ. ನಿನ್ನೆ ಕೊಟ್ಟಿರುವಂತ PDO ಲೆಟರ್ ಐತೆ. ಯಾರು ಮೊನ್ನೆ PDO ಲೆಟರ್ ಐತೆ ನೋಡ್ರಪ್ಪ. ನಿನ್ನೆ ಇದು ರಿಪೋರ್ಟ್ ಆಗಿರೋದು PDO ಲೆಟರ್ ಪ್ಯೂರ್ ಆಗಿ ಬರ್ದೈತೆ. ಇವತ್ತು CS ಸೈಟ್ಗಳಿಗೆಲ್ಲ ನಾನು ಪ್ಲಾನಿಂಗ್ ಮಾಡಿಸ್ಬಿಡ್ತೀನಿ. ಯಾರು ಅನ್ನೋದು ಸದಾನಂದ್ ಅನ್ನೋದು ಅಕ್ರಮ ಸಕ್ರಮ ಏನು ಜನ CS ಸೈಟ್ಗಳಿಗೆ ಅಕ್ರಮ ಸಕ್ರಮ ಮಾಡ್ಸಕತ್ತೈತ. ಸರ್ ಅವರು ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಎಲ್ಲೋ ನಾನು ಇದನ್ನ ಸಕ್ರಮ ಮಾಡ್ತೀನಿ ಅಥವಾ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನೂರಾರು ಸೈಟ್ಗಳು CS ಸೈಟ್ಗಳು ಮಾರಾಟ ಆಗಿರೋ ನಿಜ ಅಂತ ಒಪ್ಕೊಂಡ್ರು. ದಾಖಲಾತಿಗಳು ಮಾಡ್ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್, ಅವರು ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡಿದ್ದೀವಿ, ಎಲ್ಲೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಆಯ್ತು, 1585 ಕೋರ್ಟಿಂದ ಸ್ಟೇ ವೇಕೆಂಟ್ ಆಗಿ 3 ವರ್ಷ ಆಯ್ತಲ್ಲ. ಸರಿ ಸರ್. 1585 ಕೇಸ್ ಇವಾಗ ನಿಮ್ಗೆ ಏನು ಕಾಪಿ ಕೊಟ್ಟಿದ್ದೀನಿ ನಾನು, ಸ್ಟೇ ಕಾಪಿ ಕೊಟ್ಟಿದ್ದೀನಿ. ಆ ಕಾಪಿ ಸ್ಟೇ ವೇಕೆಂಟ್ ಆಗಿ 3 ವರ್ಷ ಆಯ್ತಲ್ಲ. ನೀನು ಹೋರಾಟಗಾರನಲ್ಲ, ಯಾಕೆ ಮಾಡಿಲ್ಲ? ಅಪ್ಪ ನಮ್ದು ಯಾವ್ದಾರ ಒಂದು ಕ್ರೆಡಿಟ್ ತೋರಿಸ್ರಪ್ಪ, ನಾವು ಫೈಲ್ಯೂರ್ ಆಗಿರೋದು, ನಾವು ಹೆಜ್ಜೆ ಇಟ್ಟು ಫೈಲ್ಯೂರ್ ಆಗಿರೋಂಥದ್ದು ಯಾವ್ದಾದ್ರು ಒಂದೇ ಒಂದು ತೋರಿಸಿ. ಸರ್, ಈಗ ಇದು 1585 ನೀವು ಹೇಳಿದ್ರಲ್ಲ, ಹೌದು. ನೀವು ಹೇಗೆ ಬಂತಲ್ಲ, ಹೌದು. ಸೊ ಇದು ರೆಸ್ಪೆಕ್ಟ್ ಮಾಡೋ ಬದಲು ಅಲ್ಲೇ ಅಧಿಕಾರಿಗಳು ಡೆಮಾಲಿಷನ್ ಮಾಡಿ ಎಲ್ಲ ಅಲ್ಲೇ ಸೇರೋದಾಯ್ತು ಪತ್ರಕರ್ತರು ಮತ್ತು ಅದಕ್ಕೆ ನಾನು ನಿಮ್ಗೆ ಬರ್ತಾ ಇರೋದು ಪಿಕ್ಚರ್. ಈಗ ಇದರಲ್ಲಿ ಏನ್ ಹೇಳ್ತಾರೆ, ಅಕ್ರಮ ಕಟ್ಟಡಗಳು ನಿರ್ಮಿಸಿದ್ದು ಅನಾಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಕೋರಿ. ನೋಡಿ ಆದೇಶದ ಕಾಪಿ ದಯವಿಟ್ಟು ನೋಡ್ಬೇಕು ನೀವು. ಇಒ ಅವರು PDO ಅವರು ಬರೀತಾರೆ. ಅವ್ರು ಏನಾದ್ರು ಇವತ್ತು ಈ ತರ ಪತ್ರ ಬರೀದಿರ ಇದ್ದಿದ್ರೆ ನಾನು ಇಲ್ಲಿ ಕೂತ್ಕೊಂತ ಇದ್ದಿಲ್ಲ. ಡೆಮಾಲೇಷನ್ ಆರ್ಡರ್ ದಿನ ನಿಮ್ಮನ್ನೆಲ್ಲ ಅಲ್ಲಿ ಕರ್ಸಿ ಅಲ್ಲಿ ಕೂತ್ಕೊಂತ ಇದ್ದೆ. ಯಾಕಂದ್ರೆ ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಸರ್ವೆ ವರದಿ ಕೊಡ್ತಾರೆ. ಇದೆಲ್ಲ ಸರ್ಕಾರಿ ಜಮೀನಪ್ಪ ಅಂತ ವರದಿ ಕೊಡ್ತಾರೆ. ಅಲ್ಲಿ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಆದ್ರೆ ಏನಂತ ಕೊಡ್ತಾನಂದ್ರೆ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಹೋಟೆಲ್ ಸ್ಟೇ ಇದೆ ಇಲ್ಲ, ಹೋಟೆಲ್ ಸ್ಟೇ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾನೆ. ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಅಣ್ಣ 1585 ಕೇಸ್ ಕೋರ್ಟ್ ಅಲ್ಲಿ ಸ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಆದರೆ ಈಗ WP 1585/2022 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ಆದೇಶವಾಗಿದ್ದು ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮುಂದುವರಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ನ್ಯಾಯಾಲಯದಿಂದ ಸೂಚಿಸಲಾಗಿದೆ ಅಂತ ಪುರುಷಾರ್ಥ ಇಟ್ಟು ಉಳಿದ ಪ್ರಕರಣಗಳಲ್ಲಿ ನಾನು ತಡೆಯಾಜ್ಞೆ ಇರೋದ್ರಿಂದ ಅದನ್ನ ಕೆಲಸ ಗ್ರಾಮ ಪಂಚಾಯತಿಯಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿರೋದು. ನಾಟ್ 1585 ಅಲ್ಲ. ನೀವು ಒಂದ್ ನಿಮಿಷ ಅಣ್ಣ, ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ನಾವು ಅವತ್ತು ಹೋರಾಟ ಮಾಡಿದಾಗ ನಿಮ್ಮ ಹತ್ರನೇ ವಿಡಿಯೋಸ್ ಐತೆ. 1585 ಕೇಸಸ್ ಮಾತ್ರನೇ ಹೋರಾಟ ಮಾಡಿದ್ರು. ಇವತ್ತು ನಾನು ಮಾತಾಡ್ತಾ ಇರೋದು ಕೂಡ 1585 ಕೇಸಸ್ ಮಾತ್ರನೇ. ಇವತ್ತು ಆದೇಶ ಆಗಿರುವಂತದ್ದು ಕೂಡ ಇಒ ಕೋರ್ಟ್ ಅಲ್ಲಿ ಆದೇಶ ಆಗಿರುವಂತದ್ದು ಕೂಡ 1585 ಕೇಸಸ್ ಮಾತ್ರನೇ. ಹೌದು ಸರ್. ಏನಿದೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿರೋ ವರದಿ ಇದು. ಒಂದ್ ನಿಮಿಷ ಆರಾಮಾಗಿ. ಇವರು ಏನಂತ ಕೊಡ್ತಾರೆ, ಅಕ್ರಮ ಕಟ್ಟಡಗಳಾಗಿರೋದ್ರಿಂದ ಇದನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇಒ ಅವರು ಆದೇಶ ಮಾಡ್ತಾರೆ. ಹೌದು. ಎಲ್ಲಿ ಮಾಡಿದ್ದಾರೆ ಸರ್ ಅಕ್ರಮ ಅಂತ? ಎಲ್ಲಿ ಮಾಡಿದ್ದಾರೆ? ಅವ್ರು ನಿನ್ನೆ ಕೊಟ್ಟಿರೋ ಅಂತ ಆದೇಶದ ಕಾಪಿಯಲ್ಲೇ ಐತಿ. ನೋ ಸರ್, ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ ನಿಮಗೆ. ನೀವು ರಿಕ್ವೆಸ್ಟ್ ಮಾಡ್ತೀರಾ ನಿಸರ್ಗ VLN ಬಡಾವಣೆಯಲ್ಲಿರುವ CA ಮತ್ತು ಉದ್ಯಾನವನ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಿಸಿದ್ದು ಸದರಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ನೀವು ರಿಕ್ವೆಸ್ಟ್ ಮಾಡ್ತೀರಾ? ನಿಮ್ಮ ಕಂಟೆಂಟ್ ಏನಿದೆ ಸೊ ಅದನ್ನು ಅವರು ಇಒ PDO ಬರೀತಾರೆ. ಈ ರೀತಿ ತೆರವುಗೊಳಿಸಬೇಕು ಅಂತ ಒಂದು ರಿಕ್ವೆಷನ್ ಬಂದಿದೆ, ಅದರ ಪೂರ್ವಪರ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತ. ಇಒ ಎಲ್ಲೂ ಕೂಡ ಇಷ್ಟೊಂದು ಕ್ಲಾರಿಫೈ ಮಾಡಿದೆ, ಚೆಕ್ ಮಾಡಿದೆ. ನೀವು ಹೇಳಿದ್ದು ಎಲ್ಲೂ ಕೂಡ ಆದೇಶ ಮಾಡಲಿಲ್ಲ. ಯಾಕೆಂದ್ರೆ ಈಗ ನೀವು ಹೇಳಿದ್ರೆ 1585 ಏನಿದೆ ಅದು ಪಿಟಿಷನ್ ಹೈಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಒ ಅವರಿಗೆ, ನಿಮ್ಮ ಹಂತದಲ್ಲಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ. ಸೊ ಆ ಆಧಾರದ ಮೇಲೆ ನೀವು ಒಂದು ಮನವಿಯನ್ನು ಕೊಡ್ತೀರಾ? ಈ ರೀತಿ ಏನು ಸದಾನಂದ ಅವರು ಹಿಂದೆಯಿಂದ ಹೋರಾಟ ಮಾಡ್ಕೊಂಡ್ಬಂದ್ರು, ಅಕ್ರಮ ಅಂತ ಹೇಳ್ತಾ ಇದ್ದಾರೆ, ಅನ್ಯಾಯ ಆಗಿದೆ ಅಲ್ಲಿ ಯಾರು CS ತಗೊಂಡಿದ್ದಾರೆ. ಸೊ ಅದ್ರ ಸಂಬಂಧಪಟ್ಟಾಗೆ ಜೊತೆಗೆ ನಿಮ್ಮ ದೂರನ್ನ ಪರಿಗಣಿಸಿ ಕ್ರಮ ವಹಿಸಿ. ಆಮೇಲೆ ವಾಸ್ತವಾಂಶ ಅವ್ರು ಹೇಳಿದ್ದಾರೆ ನೋಡಿ, PDO ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಕೇಸಲ್ಲಿ ಸ್ಟೇ ಇದೆ. ಈಗ 1585 ಸ್ಟೇ ಇಲ್ಲ, ಹೈಕೋರ್ಟಿಂದ ಇಒಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಅವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ PDO ಅವರಿಗೆ. ಎಲ್ಲೂ ಕೂಡ ಡೆಮಾಲಿಷ್ ಮಾಡಿ ಅಂತ ಆದೇಶ ಮಾಡಲಿಲ್ಲ.
ಆಮೇಲೆ ಈಗ ನಿಮಗೂ ಮಾಹಿತಿ ಇರ್ತದೆ ಹ್ಮ್ 2008ರಿಂದ ಹಿಂದೆ ಏನು ನಿಸರ್ಗ ಬಡಾವಣೆ ಆಗಿದೆ, ಹ್ಮ್. ಯಾವುದು ಕೂಡ ಪರಿತ್ಯಾಜನ ಪತ್ರ ಆಗ್ಲಿಲ್ಲ, ಹ್ಮ್. ಆಗಿರುವಂತೆಲ್ಲ ವಜಾ ಆಗಿದೆ. ಹ್ಮ್. ವಜಾ ಆದ್ಮೇಲೆ ಗ್ರಾಮ ವಜಾ. ಪಂಚಾಯತ್ ಏನ್ ಪವರ್ ಇರ್ತದೆ ಒಂದ್ ನಿಮಿಷ ಸರ್. ಅಂದ್ರೆ ರದ್ದುಪಡಿಸಿದ್ದಾರೆ. ಒಂದ್ ನಿಮಿಷ ಸರ್. ಏನ್ ರದ್ದು ಪಡಿಸಿದ್ದಾರೆ? ಈಗ BMRD ಇರ್ಬೋದು, ADA ಇರ್ಬೋದು, ಹಾ. 2000 ಹಿಂದೆ ಆಗಿರ್ತಕ್ಕಂಥ ಒಂದೇ ಒಂದು ಪರಿತ್ಯಾಜನ ಕೊಡಿ. ಪರಿತ್ಯಾಜನ ಪತ್ರ ಅನ್ನೋದಕ್ಕಿಂತ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಕಾನೂನು ಏನ್ ಹೇಳ್ತದೆ? BMRD ಆಕ್ಟ್ ಏನ್ ಹೇಳ್ತದೆ? ಪರಿತ್ಯಾಜನ ಪತ್ರ ಆಗಿದ್ರೆ ಮಾತ್ರ ಹ್ಮ್. ಹೌದು ಸರ್ಕಾರಿ CSIT ಇರ್ಬೋದು, ನಿವೇಶನ ಇರ್ಬೋದು, ರಸ್ತೆ ಇರ್ಬೋದು, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಹೌದು. ಪರಿತ್ಯಾಜನ ಪತ್ರನೇ ಆಗ್ಲಿಲ್ಲ, ಗ್ರಾಮ ಪಂಚಾಯತಿ PDO ಪವರ್ ಅದನ್ನ ಆಕ್ಷನ್ ಮಾಡೋ ಪವರ್ ಇಲ್ಲಿದೆ, EO ಎಲ್ಲಿದೆ? ಸರ್ ಒಂದ್ ನಿಮಿಷ ಸರ್. ಸರ್, ಅಲ್ಲ, ಪರಿಸರನ ಪತ್ರ ಈಗ CSIT ಹೇಳ್ತಿರಲ್ಲ ನೀವು. ಇವಾಗ ರಮಣ ಒಂದ್ ನಿಮಿಷ. ಈಗ ಬಿಫೋರ್ 2008 ಆಫ್ಟರ್ 2008 ಅಂತ ಇರೋದು ನಿಸರ್ಗದಲ್ಲಿ. ನಾವು ಕ್ರಾಸ್ ಚೆಕ್ ಮಾಡ್ಕೊಂಡಾಗೆ 2008ರಿಂದ ಏನ್ ಬಡಾವಣೆ ಆಗಿದೆ ಸುಮಾರು ಒಂದು 100 ಎಕರೆ ಇರ್ಬೋದು ಅಂದ್ಕೊಳ್ಳಿ. ಸೊ ಅದರಲ್ಲಿರ್ತಕ್ಕಂಥ CSIT ಅನ್ನ ಈಗ ನೀವೇ ಯಾರು ಸಂಬಂಧಪಟ್ಟವರು, BDA ಇದೆ, BMRD ಇದೆ, ADA ಇದೆ, EO ಇದ್ದಾರೆ, PDO ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಎಲ್ರಿಗೂ ಒಂದು ಅರ್ಜಿ ಬರೀರಿ. ಅವ್ರೇನಾದ್ರೂ CSIT ಅನ್ನ ಗುರ್ಸ್ಬಿಟ್ರೆ, ಯಾಕೆ ಅಂತಂದ್ರೆ ಅವ್ರು ಗುರ್ಸ್ಬೇಕಾದ್ರೆ ಪ್ಲಾನ್ ಅಲ್ಲಿ ಇರ್ಬೇಕಲ್ಲ. ಈಗ BMRD ಇಂದ ಒಂದು ಪ್ಲಾನ್ ಅಪ್ರೂವಲ್ ಆಗ್ಬೇಕಾದ್ರೆ ಫಸ್ಟ್ ಏನ್ ಕೇಳ್ತಾರೆ? ಸರ್ಕಾರಿ ರಸ್ತೆ, ಕೆರೆ, ಕುಂಟೆ ಅಥವಾ ಏನಿದೆ ಅಲ್ಲಿ ಸರ್ಕಾರಿ ಅಂತಂದ್ರೆ ಪಾರ್ಕ್ ಇರ್ಬೋದು, CA ಇರ್ಬೋದು, ನಮ್ಗೆ ಬರ್ಕೊಡಿ ಅಂತ ಹೇಳ್ತಾರೆ. ಆಗ್ಬೇಕಲ್ವಾ? ಪರಿತ್ಯಾಜನ ಪತ್ರ ಆಗ್ಬೇಕು ತಾನೆ. ಆಗದೆ ಇದ್ದಾಗ CSIT ಅಂತ ಹೆಂಗೆ ನೀವು ಕ್ಲೈಮ್ ಮಾಡ್ತೀರಾ? ನಿಮ್ಗೆ ಬರ್ತೀನಿ ನೋಡಿ ಸರ್. ನಿಮ್ಮ ಕ್ವಶನ್ಗೆ ಅದೊಂದು ಕೊಡಿ. ನಾನು ಕೇಳೋದು ಒಂದು ಒಂದೇ ಒಂದು ನಿಮಿಷ. ಸುತ್ತಾಕೋದು ಬೇಡ. ಪರಿತ್ಯಾಜನ ಪತ್ರ ಆಗಿದೆಯಾ? ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ನೀವೇನೇನು ದಾಖಲೆಗಳು ಕೇಳ್ತೀರೋ ಅದೆಲ್ಲ ನಾನು ಕೊಡ್ತೀನಿ. ಈಗ ಸದ್ಯಕ್ಕೆ ಸರ್ ಒಂದೇ ರಿಲಿಂಕ್ವಿಸ್ಟೆಡ್ ಒಂದು ಕೊಡಿ ನನಗೆ. ಒಂದೇ ಒಂದು ನಿಮಿಷ ಕೇಳಿ. ಸೊ ಅದ್ರಲ್ಲಿ ಪ್ಲಾನ್ ಇರ್ತದೆ ಎಲ್ಲೆಲ್ಲಿ CSIT ಇದೆ ಅಂತ. ಸರ್ ಈಗ ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು 1585 ಕೇಸ್ ಎಸ್, ಅದು ಸಂಬಂಧಪಟ್ಟ ನಾನು ಕೇಳ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಿದ್ದೆ CSIT ಸರ್ ಎಷ್ಟಿದೆ ಹೇಳಿ, ಒಂದೇ ಒಂದು ನಿಮಿಷ. ಎಷ್ಟಿದೆ ಅಂತ ಹೇಳಿ. 1585 ಕೇಸ್ದು 12 CSIT ಸರ್, ಕೊಡಿ ಸರ್, ಕೊಡಿ. ಈಗ ಪರಿತ್ಯಾಜನ ಪತ್ರ ಇರ್ಬೇಕಲ್ವಾ ಸರ್? ಒಂದ್ ನಿಮಿಷ ಪ್ಲಾನ್ ಕೊಡಿ. ತುಂಬಾ ಸೂಕ್ಷ್ಮವಾಗಿ ನಾನು ಕೇಳ್ಕೊಂಡಿದ್ದೀನಿ. ಅವ್ರ ಕ್ವಶನ್ ವಿರುದ್ಧ ಕೊಡ್ಬೇಕು, ಕೊಡ್ತೀನಿ. ಅಲ್ಲ, ನಮ್ಗೆ 1585 ನಾವು ಇಲ್ಲ ಬೇಡ, ಕೊಡ್ಲಿ ಸರ್ ಪ್ಲಾನ್ ಒಂದ್ ನಿಮಿಷ. 1585 ಕೇಸ್ದು 2021ರಲ್ಲಿ ಕೇಸ್ ದಾಖಲಾಗಿ ಆವಾಗಲೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೆಲ್ಲ CSITs ಅಂದ್ರೆ ಅವ್ರ ಕಡೆಯಿಂದ ಪ್ಲಾನ್ ಮಾಡಿ ಏನ್ ಮಾಡ್ಕೊಟ್ಟಿದ್ದಾರೆ, ಆನೆಕಲ್ಲು ಯೋಜನಾ ಪ್ರಾಧಿಕಾರದಿಂದ ಏನ್ ಪ್ಲಾನ್ ಮಾಡ್ಕೊಟ್ಟಿದ್ದಾರೆ, ಇದೆಲ್ಲ CS 12 ಸೈಟ್ಸ್ 1585 ಹೈಕೋರ್ಟ್ ಅಲ್ಲಿ ಲೈನ್ ಕೇಸ್ ಆಗ್ತೈತೆ. ಈ 12 ಸೈಟ್ಸ್ CSITs ಅಂತ ಹೇಳ್ಬಿಟ್ಟು ಆವಾಗಲೇ 2022ರಲ್ಲೇನೆ EO ಅವರು ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ, ಇಲ್ಲಿ ನೀವು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತೀವಿ. ಕೊಡಿ ಸರ್. ಆಯ್ತು, ಕೊಡ್ತೀನಿ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಅದು ಕೊಡದಿರ ಇರ್ತೀನ. ಆ ಆದೇಶದ ಮೇಲೆ 1585 ಕೇಸು ಸ್ಟೇ ಆಗೋದು. ಅರ್ಥ ಆಯ್ತಲ್ಲಣ್ಣ? 12 ಸೈಟ್ಸ್ ಏನಿದೆ, 12 ಸೈಟ್ಸ್ಗೆ 2021-22ರಲ್ಲೇನೆ EO ಅವರು ಆದೇಶ ಮಾಡ್ತಾರೆ ಇದೆಲ್ಲ CSITs ಅಂತ. ಇದನ್ನ ನಾವು ಮಧ್ಯಂತರ ಆದೇಶನ ಕೊಟ್ಬಿಡ್ತಾರೆ ಆಗ್ಲೇ. ಅದ್ರ ಮೇಲೆ ಈ ಆದೇಶ ತಗೊಂಡ್ಬರೋದು, ಕೋರ್ಟ್ಗೆ ಹೋಗ್ಬಿಟ್ಟು ನೋಡಿ ಇದು ತಗೊಂಡ್ಬರೋದು EO ಅವರ ಆದೇಶದ ಮೇಲೆ. ಸರ್ EO ಅವರು ಯಾವುದೂ ಅಷ್ಟೇನೆ ಇದು ಸರ್ಕಾರಿ ಜಮೀನು ಅಲ್ಲ ಅಂದಿದ್ರೆ ಮಧ್ಯಂತರ ಆದೇಶ ಕೊಡಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ. ಆನೇಕಲ್ ಯೋಜನಾ ಪ್ರಾಧಿಕಾರದವ್ರನ್ನ ಪಾರ್ಟಿ ಮಾಡಿ, ಸದಾನಂದ್ ಪಾರ್ಟಿ ಮಾಡಿ, ಇವನ್ನೆಲ್ಲ ಪಾರ್ಟಿ ಮಾಡಿ ಹೈಕೋರ್ಟಲ್ಲಿ ಅವ್ರು ಹೋಗ್ಬಿಟ್ಟು ಸ್ಟೇ ವೇಕೆಂಟ್ ಮಾಡ್ಕೊಂಬರಲ್ಲ ಸರ್. ಇದರಲ್ಲಿ ನೀವು ಓದಿ ಸರ್, ಈ ಸ್ಟೇ ವೇಕೆಂಟ್ ಕಾಪಿಯಲ್ಲಿ ಎಲ್ಲರಿಗೂ ಕ್ಲಾರಿಫಿಕೇಶನ್ಸ್ ಪಕ್ಕ ಕೊಡ್ತೀನಿ. ನಾನು ಬಂದಿರೋಂಥದ್ದು 1585 ಕೇಸ್ ಮಾತಾಡೋಕೆ ಬಂದಿರೋಂಥದ್ದು. ಸ್ಟೇ ವೇಕೆಂಟ್ ಕಾಪಿ ಏನೈತೆ ಅದರಲ್ಲಿ ಅವ್ರು ಬರೆದಿದ್ದಾರೆ, EO ಅವರು ಯಾವುದೇ ಕಾರಣಕ್ಕೂ ಕಾರ್ಯನಿರ್ವಹಿಸಬಾರ್ದು ಅಂತ ಬರೀತಾರೆ. ಅದರ ಸ್ಟೇ ಮಾಡಿ ನೀವು EO ಅವರು ಕಾರ್ಯನಿರ್ವಹಿಸಬಹುದು ಅಂತ ಹೇಳ್ಬಿಟ್ಟು ಬರೆದಿರ್ತಾರೆ. ಈ ನಡುವೆ 2022ರಿಂದ 2025 ತನಕ ಕೋರ್ಟ್ ನಡವಳಿಕೆಗಳು ನಡೆದು ಕೋರ್ಟಲ್ಲಿ ನಮಗೇನಾಗಿದೆ, ಇದೆಲ್ಲ CSITs ಅಂತ ಹೇಳ್ಬಿಟ್ಟು ಫೈನಲ್ ವರದಿ ಆಗಿದೆ. ಅದು ನಮಗೆ ಅಟೆಸ್ಟೆಡ್ ಕಾಪೀಸ್ ಬೇಕು. ನಾವು ಕೇಳಿದ್ರೆ ಕೊಡಲ್ಲ, ಸದಾನಂದ ಕೊಡ್ತಾರೆ. ನಾನು ಕೇಳಿದ್ರೆ ಕೊಡಲ್ಲ, ಯಾಕಂದ್ರೆ ಅವ್ನ ಪಾರ್ಟಿಯಲ್ಲಿ ಅಲ್ವಾ. ನಾನು ಯಾವ ಥರ ಕೇಳಬೇಕು, RTI ಮುಖಾಂತರ ಅರ್ಜಿ ಹಾಕಿ ತಗೊಬೇಕು, ಅಪ್ಲಿಕೇಶನ್ ಹಾಕಿ ತಗೊಬೇಕು. ಅಣ್ಣ ಇವತ್ತಲ್ಲಣ್ಣ ಅದು ತಡೆಯಾಜ್ಞೆ ಕೊಟ್ಟಿರೋದು EO ಅವರು 2021-22ರಲ್ಲೇ ಕೊಟ್ಟವ್ರೆ. ಕ್ಲಿಯರ್ ಕಟ್ ಪಿಕ್ಚರಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಯಾವುದು ಸುಮ್ಮನೆ ಮಾತಾಡ್ತಾ ಇಲ್ಲಪ್ಪ. ಈಗ ಒಂದು ಆದೇಶ ಅಂತ ಬಂದಾಗ, EO ಅವರು ಒಂದು ಆದೇಶ ಅಂತ ಬಂದಾಗ, ಸರ್ ನೀವು ಅನಧಿಕೃತ ಅಂತ ಹೇಳ್ಬಿಟ್ಟು ಪತ್ರ ಬರೆದ್ಬಿಟ್ಟಿದ್ದೀರಾ ನನಗೆ, ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ ಸರ್, ಸರ್ವೆ ಮಾಡಿಸ್ತೀನಿ. ಸರ್ವೆನಲ್ಲಿ ಏನಾದರೂ ಇದು ಅನಧಿಕೃತ ಅಲ್ಲ ಅಂತ ಹೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೊಡಬೇಕಾಗಿತ್ತು. ನೀನು ಸರ್ವೆಗೆ ಬರೀತೀರಾ, ನೇರವಾಗಿ ಇವಾಗ ಏನಕ್ಕೆ ಮಾಡ್ತೀರಾ, ನನ್ನ ಕೈಯಲ್ಲಿ ಆಗಲ್ಲ ಅಂತ ನನ್ನ ಕ್ವಶನ್ ಅಲ್ವಾ.
ಇವರು ಒಂದೇ ಒಂದು ಬಿಲ್ಡಿಂಗ್ ಓಡಿಸೋದಕ್ಕೆ 8 ವರ್ಷ 10 ವರ್ಷ 9 ವರ್ಷ ಅಲ್ಲಿಂದ ಅರ್ಜಿಗಳು ಹಾಕೊಂಡು ಬರ್ತಾನೆ ಇದ್ದಾರೆ. ನಾವಲ್ಲಣ್ಣ ಲೋಕಲ್ ಅಲ್ಲಿರೋಂಥ CS ಐಟ್ಗಳು ತಗೊಂಡಿರೋಂಥವ್ರು ಇವತ್ತು ಎಷ್ಟು ಜನ ಮನೆಗಳ ಹತ್ರ ಬರ್ತಾ ಇದ್ದಾರೆ ಗೊತ್ತಾ? ಅವ್ರನ್ನ ತೋರಿಸ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ರೆ ಅವರು ಡಾಕ್ಯುಮೆಂಟ್ ಮೇಲೆ ಹೋಗ್ತೇ ತಗೊಂಡು ಕಾಂತರಾಜ್ CS ಐಟಲ್ಲಿ ಪಾಪ ಅವ್ನಿಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಅವ್ನ ಕಾಂತರಾಜ್ ತೋರಿಸಿದ್ರೆ ಇದೇನು ಪರಿಶೀಲನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದ್ರೆ ತನಿಖೆನೇ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಾರೆ. ಅಲ್ಲ ಕಾಂತಾರ CS ಐಟ್ ಸರ್ ಇದು. ಕಾಂತರಾಜದು CS ಐಟೆ. ಇವಾಗ ಮೊನ್ನೆ ನಾನು ಯಾರು ಸುಳ್ಳು ಸರ್ ನಾನು ಹೇಳೋದು ಕೇಳಿ ಸರ್. ಕಾಂತರಾಜು ಅವತ್ತು ನಾನು ಪ್ರೆಸ್ ಮೀಟಲ್ಲಿ ಗಮನಿಸಿದೆ, ಅವ್ರು ಯಾರು ಕರೆಕ್ಟಾಗಿ ಹೇಳಿದ್ರು CS ಐಟ್ ಅಂತ ಹೇಳ್ಬಿಟ್ಟು. CS ಐಟ್ ಅಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿದ್ದವ್ರು ಹೇಳ್ಕೊಡ್ತಾರೆ. ಏನ್ ನೋಡಿ ಅಲ್ಲ ನಿಮ್ ಕಾಂತರಾಜ್ ಅವರು ಹೇಳಿದ್ದಾರೆ ಸರ್ CS ಐಟ್ ಅಂತಲ್ಲ ಫ್ಲಾಟ್ ಕೊಟ್ಟಿರೋದು. CS ಐಟು ಸರ್ ಯಾರು ಒಂದ್ ನಿಮಿಷ ಕಾಂತರಾಜ್ ಒಂದ್ ನಿಮಿಷ ನಿಮ್ಮ ಕಾಂತರಾಜು ಮತ್ತೆ ನಿಮ್ಮವರು ಪ್ರೆಸ್ ಮೀಟ್ ಮಾಡಿದಾಗ CS ಐಟ್ ಬಗ್ಗೆ ಮಾತಾಡಿಲ್ಲ ಅವರು ನನಗೆ ಫ್ಲಾಟ್ ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಕಾಂತರಾಜು ಮಾಧ್ಯಮದಲ್ಲಿ ತಿನ್ಸಂತ ಈಗ ಅವನು ಓನರು ಅವನು ಯಾರಿಗೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನ ಪ್ಲಾನ್ ಅಲ್ಲಿ ಇರ್ತಾನೆ. ಅವನು ಯಾಕೆ CS ಐಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವಾಗ ಕೇಳ್ರಿ ಹೇಳ್ತಾನೆ. ಈಗ ಕಾಂತರಾಜ್ ಏನ್ ಫ್ಲಾಟ್ ಅವನು ಅದೇ ಫ್ಲಾಟ್ ಅಲ್ಲಿ EM ಇರೋದು ಯಾರು ಧನಲಕ್ಷ್ಮಿ ಮೊನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿರೋರು, ಮೊನ್ನೆ ನಮ್ಮ ಹತ್ರ ಬಂದಿರೋರು. ಈ 12 ಜನರು ನಮ್ಮವರೇ ಅವರಪ್ಪ. ಇವರು CS ಐಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರೋರೆಲ್ಲ ನಮ್ಮವರೇ ಅವರಪ್ಪ. ಅವ್ರಿಗೆಲ್ಲ 2021-22 ವಿಚಾರದಲ್ಲಿ CS ಐಟ್ಗಳು ನಿಮ್ದೆಲ್ಲ ಡೆಮಾಲೇಷನ್ ಆಗ್ತೈತೆ, ನೀವೆಲ್ಲ ಬೇರೆ ಕಡೆ ಇದು ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳೋ ಅಂತ ವ್ಯಕ್ತಿನೇ ಸದಾನಂದ ಅಲ್ಲ. ಈಗ ನಾನು ಹೇಳೋ ಅಂಥದ್ದು ನನಗೆ ಪ್ರಕರಣಕ್ಕೆ ಏನು ಸಂಬಂಧ? ಸದಾನಂದೇ ನಮಗೆಲ್ಲ ಡಾಕ್ಯುಮೆಂಟ್ಗಳು ಕೊಟ್ಟಿರೋದು. ನಾನು ಡೆಮಾಲೇಷನ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಟಿರೋದೇ ಸದಾನಂದ. ಎಲ್ಲ ತರಿಸಿರೋದು ತನಿಖೆ ಮಾಡಿಸಿ 2021 ತನಿಖೆ ಆಗೈತಣ್ಣ. 2021 ಸರ್ವೆ ಆಗೈತಿ. ಸರ್ವೆ ಆಗಿ ಇದೆಲ್ಲಾನು ಈ 12 ಸೈಟು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಅವಾಗೇ ಆದೇಶ ಮಾಡ್ತಾರೆ. ಇವಾಗ ಮಾಡ್ತಾ ಇರೋದಲ್ಲ, ಅವಾಗೇ ಆದೇಶ ಮಾಡ್ತಾರೆ, ಮಧ್ಯಂತರ ಆದೇಶನೂ ಕೊಟ್ಬಿಡ್ತಾರೆ. ಈಗ ಅವ್ರ ಮುಂದೆ ಐತಿ. ಇವಾಗ ಭೈರಪ್ಪ ಸರ್ನ ನಾವು ಇವತ್ತಿಂದಲ್ಲ ಫಸ್ಟಿಂದಾನೇ ನೋಡ್ತಾ ಇದ್ದೀರಿ. ಅವರು ಕಾನೂನಾತ್ಮಕವಾಗಿ ಏನೈತೆ ಅದು ಮಾಡೇ ಮಾಡ್ತಾರೆ. ನಾನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇರೋಂಥದ್ದು ಏನಂದ್ರೆ ಕರೆಕ್ಟಾಗಿ ನಮಗೆ ಇನ್ನೊಂದು ವಾರದಲ್ಲಿ ಡೆಮಾಲೇಷನ್ ಆದೇಶನೇ ಸಿಗ್ತಿತ್ತು. ಸ್ನೇಹಿತರಿಗೆ ನಕ್ಷೆ ಮತ್ತೆ ಅದೊಂದು ದಾಖಲೆ ಕೊಡಿ ಎಲ್ಲ ಕೊಡ್ತೀನಿ ಅಣ್ಣ. ಸೈಟ್ ಸಮೇತ ಅಣ್ಣ. ನಾನು ಹೇಳೋದೇನಂದ್ರೆ ಸೈಟ್ ಸಮೇತ ಮೆನ್ಷನ್ ಮಾಡಿ ಕೊಟ್ಟವ್ರಣ್ಣ. ಯಾರಿಗೆ? ಇವೆಲ್ಲ CS ಐಟ್ಗಳು ಅಂತ ಹೇಳ್ಬಿಟ್ಟು BMRD ಅವರೇ ಸೈಟ್ ಸಮೇತ ಮೆನ್ಷನ್ ಮಾಡಿ ಕೊಟ್ಟವ್ರು. ಇವೆಲ್ಲ CS ಐಟ್ಸು, ಇದನ್ನ ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶ ಮಾಡಿದ್ದಾರೆ. ಅದು ನನ್ನ ಹತ್ರ ಐತಿ ಪ್ರತಿಯೊಂದು. ಈ 1585 ಕೇಸ್ 1585 ಕೇಸಿಗೆ ಸಂಬಂಧಪಟ್ಟಂಗೆ 158 ಅಪ್ಪ ಕುಮಾರಲ್ಲಿ ಈಗ ಲಕ್ಷ್ಮೀನಾರಾಯಣದು ಅದೇನೋ ರಿಕ್ವೆಷನ್ ಮಾಡಿರೋದು ಒಂದು. ಎರಡನೇದು ಆನೇಕಲ್ ಯೋಜನಾ ಪ್ರಾಧಿಕಾರದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ಈ 12 ಶೀಟ್ ಮೆನ್ಷನ್ ಮಾಡಿ ಒಂದು ಆದೇಶ ಮಾಡ್ತವ್ರಲ್ಲ ಅದೊಂದು 2 ತಗೊಂಡ್ಬಂತೀವಿ. ಓಕೆನಣ್ಣ? ಒಂದು ನಿಮಿಷ, ಇದು ತುರ್ತಾಗಿ ಕರೆದಿರೋಂಥ ಪ್ರೆಸ್ ಮೀಟ್ ಅಣ್ಣ. ಯಾಕಂದ್ರೆ ನಿನ್ನೆ ನಮಗೆ ಗೊತ್ತಿಲ್ಲಪ್ಪ, ನಮ್ಮ ಕೈಗೆ ಇದು ಬರೋಷ್ಟೊತ್ತಿಗೆ 6 ಗಂಟೆ ಆಗೈತೆ. ನಾನು ಒಂದೇ ದಿನದಲ್ಲಿ ಮಾಡ್ಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಅಲ್ಲಣ್ಣ. ನಾನೆಲ್ಲ ಆದೇಶ ಕಾಪಿಗಳು 2021 ಎಲ್ಲ ಕೊಡ್ಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆತಿ ಅಪ್ಪ. ಈಗ ಮಾಡಿರೋದು ಕೊಡು ಅಂತ ಹೇಳಪ್ಪ. ಅವಾಗ ಆದೇಶ ಮಾಡೋರಲ್ಲ ಅದು ಎತ್ಕೊಂಬ ಅಂತ ಹೇಳಿ ಜೆರಾಕ್ಸ್. ಅಣ್ಣ ಈಗ ನಾನು ಹೇಳೋಂಥದ್ದಣ್ಣ, ಇದನ್ನ ಒಂದೇ ಒಂದು ದಿನ ನಾನು ಹೆಚ್ಚು ಕಡಿಮೆ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಸೋಮವಾರ ಅಷ್ಟೇ ತಗೊಂಡ್ಬರ್ತಾನೆ. ಯಾರು ರೆಸ್ಪಾನ್ಸಿಬಿಲಿಟಿ? ಆಫೀಸರ್ಸ್ ತಾನೇ ಮಾಡಬೇಕಾಗಿರೋದು. ಸರ್ ಈಗ ನೀವು ಹೇಳ್ತೀರಾ ನೀವು ಹೋರಾಟ ಮಾಡಿ ನಮ್ಮೇಲೆ ಬಿಡೋದಿಲ್ಲ. ವಿಚಾರ ಏನಂತಂದ್ರೆ ಅವರಿಗೆ ಲೆಟರ್ ಹಾಕಿದ್ದಾರೆ. ನಿಮ್ಮ ಲೆಟರ್ ಮತ್ತೆ ಸದನದವ್ರು ಏನು ಹೋರಾಟ ಮಾಡಿದ್ದಾರೆ, ಸೊ ಸಂಬಂಧಪಟ್ಟಾಗೆ ಕೂಲಂಕುಷ ಪರಿಶೀಲನೆ ಮಾಡಿ ಏನು ವರದಿ ಕೊಡ್ತೀರಾ ಕೊಡಿ ಅಂತೇಳಿ PDO ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಒಂದಷ್ಟೆಲ್ಲ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟು ಯಾಕೆ ಏನು ಅನ್ನೋದು ಸೊ ಅವರು ಮೇಲಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಯಾವುದೇ ನೀವು ಸ್ಪಷ್ಟ ಅಂತ ಇದ್ದೀರಲ್ಲ PDO ಅವ್ರದ್ದು, ಏನ್ ವಿಚಾರ ಅದು? ಈಗ ನೋಡಿ ಅವರು ನಾನು ಓದ್ಬಿಡ್ತೀನಿ ನಿಮಗೆ. ಸರಿ, ಆಗ್ಲೇ ಹೇಳಿದ್ರೆ ಒಂದು ನಿಮಿಷ ಇರಪ್ಪ. ಈಗ ಅವಾಗ್ಲಿಂದ ಏನ್ ಪ್ರಶ್ನೆ ಕೇಳ್ತಾರೆ ಅದೇ ರಿಪೀಟ್ ಆಗ್ತದೆ. ಈಗ ರಿಟ್ ಪಿಟಿಷನ್ ಸಂಖ್ಯೆ 1585/2022 ಬಗ್ಗೆ ಮಾತ್ರ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರಿ ನೀವು. ಅದರ ಬಗ್ಗೆ PDO ಏನ್ ಹೇಳಿದ್ರೆ ಸ್ಪಷ್ಟವಾಗಿ ಬರ್ತಿದ್ದಾರೆ. ಸ್ಪಷ್ಟವಾಗಿ ಏನ್ ಬರ್ತಿದ್ದಾರೆ ಅಂತಂದ್ರೆ ಇದು ಈ ರಿಟ್ ಪಿಟಿಷನ್ ಮಾತ್ರ ಸ್ಟೇ ಇಂದ ಹೊರತುಪಡಿಸಿ ಉಳಿದಂತ ಎಲ್ಲವೂ ಕೂಡ ತಡೆಯಾಜ್ಞೆ ಇದೆ. ನೀವ್ ಹೇಳ್ತಾ ಇರೋದೇನು, ಈ ರಿಟ್ ಪಿಟಿಷನ್ ಅಲ್ಲಿ ಇದನ್ನು ಕೂಡ ನಾವು ಮಾಡಕ್ ಬರಲ್ಲ ಅಂತ PDO ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು. ಇಷ್ಟೇ ಹೌದು, ಅದನ್ನ ನಿಮ್ದು ಹೌದು ಸೇಮ್. ಯಾಕಂದ್ರೆ ಅವರು ಸ್ಪಷ್ಟವಾಗಿ ರಿಟ್ ಪಿಟಿಷನ್ 1585 ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ತಡೆಯಾಜ್ಞೆ ಇದೆ.
ಇದೊಂದರಲ್ಲಿ ಮಾತ್ರ ಆನರಬಲ್ ಹೈಕೋರ್ಟ್ ಏನ್ ಹೇಳ್ತದೆ ಇವು ಅವರಿಗೆ ಡೈರೆಕ್ಟ್ ಮಾಡ್ತದೆ ಇದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಕ್ರಮ ವಹಿಸಿ ಅಂತೇಳಿ. ಸೊ ಅವ್ರು ಆ ಬೇಸ್ ಮೇಲೆ PDO ಕಳಿಸಿದ್ದಾರೆ. PDO ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಚೆಂಡು ಇಒ ಮುಂದೆ ಇದೆ, ಅವ್ರು ಏನ್ ಕ್ರಮ ತಗೊಳ್ಬೇಕು PDO ವರದಿ ಆದ್ಮೇಲೆ ಅಲ್ಲಿವರೆಗೂ ಹೋಗಬೇಕು. ಯಾಕಂದ್ರೆ ಇದು ಬಂದಿರೋದು PDO ಇಂದ ನಿನ್ನೆ. ಸ್ವಲ್ಪ ಯೋಚನೆ ಮಾಡಿ. ಇವಾಗ ಹೇಳ್ತೀನಿ. ಈಗ ನಿಮ್ಮಿಬ್ಬರದು ಒಂದೇ ಕ್ವಶನ್. ಹೌದು, ಅರ್ಥ ಆಯ್ತಾನ? ಇದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಹೇಳ್ತಾ ಇರೋಂಥದ್ದು ಈ WP 2W ಇದೇನೋ ಇನ್ನ 2-3 ಕೇಸ್ಗಳೆಲ್ಲ ಮೆನ್ಷನ್ ಮಾಡಿದಾರಲ್ಲ, ಇದಕ್ಕೆ ನನಗೆ ಸಂಬಂಧ ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ನನಗೆ ಈಯಪ್ಪ ಏನ್ ಮಾಡಿದ್ದಾನೆ, 1585 ಅಂತಿಮ ವರದಿ ಆಗಿದೆ, ಅಂತಿಮ ತೀರ್ಪು ಆಗಿದೆ ಅಂತ ಹೇಳ್ಬಿಟ್ಟು ಆಯಪ್ಪನೇ ಬರ್ದಿದ್ದಾನೆ. ಹೌದು. 1585ಗೆ 12 ನಿವೇಶನಗಳಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನೀವೇ ಅನುಮೋದನೆ ಕೊಡಿ, ನಾನು ಇವತ್ತಷ್ಟೇ ಇದು ಸರ್ವೆ ಬರೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಬೇಕಾಗಿತ್ತು. ಸರ್ ನೋಡಿ, PDO ಆಗ್ಲಿ ಇವು ಆಗ್ಲಿ ಎಲ್ಲೂ ಕೂಡ 12 ನಿವೇಶನ ಅಂತ ಇಲ್ಲ, ಎಲ್ಲೂ ಕೂಡ ಪ್ಲಾನ್ ಇಲ್ಲ, ಎಲ್ಲಿ ಕೂಡ ಮೆನ್ಷನ್ ಮಾಡಿ. ನಾನೇ ಕೊಡ್ತೀನಿ ಸರ್. ವಿಚಾರ ಸರ್, ವರದಿ ಕೊಡ್ಬೇಕಾಗಿರೋದು ಸೈಟ್ ಅಲ್ಲಿ 12 ಸೈಟ್ ಯಾವುದು ಸರ್? ನೀವಲ್ಲ. 150 CS ಸೈಟ್ ಅಲ್ಲಿ 12 CS ಸೈಟ್ ಯಾವುದು ಸರ್? ಇನ್ನ ಗುಡ್ಸೇ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ. ಸರ್, ಅಲ್ಲಿ ಏನಾಗಿದೆ ಇಲ್ಲ, ನಾನು ಹೇಳ್ಬಿಡ್ತೇನೆ ಸರ್. ನಾವು ಅದಕ್ಕೆ ವಿಚಾರ ತಿಳ್ಕೊಂಡಿದ್ದೀವಿ ಸರ್. ಈಗ 26 ಪ್ಲಾನ್ ಇದೆ ನಿಸರ್ಗ ಅವ್ರದ್ದು. ಯಾವ ಪ್ಲಾನ್ ಅಲ್ಲಿ ಬರ್ತದೆ ಇದು ಕ್ಲಾರಿಫೈ ಬೇಕಲ್ಲ ಸರ್? ಇವಾಗ ಕೊಡ್ತೀನಲ್ಲ ಸರ್, ಇನ್ನೇನಕ್ಕೆ ಮಾತಾಡ್ತಾ ಇರೋದು ನಾನು ಇವಾಗ? ಅದನ್ನ ಕೊಡೋದಕ್ಕೆ PDO ಯಾಕೆ ಬಂದಿದ್ದಾರೆ ಸರ್? ನಾವು ಕೂಡ ಮಾಹಿತಿ ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ. 12 ಪ್ಲಾನು, ಸೈಟ್ ನಂಬರು, ಇವ್ರು ಅಕ್ರಮ ಮಾಡಿದಾರಲ್ಲ ಖಾತೆ ನಂಬರು, ಪ್ರತಿಯೊಂದು ಕೊಡ್ತೀನಿ. 12 ಸೈಟು 150 160 ಈಗ ಬೇಡ. ಒಂದು ನಿಮಿಷ. 150 160 ಈಗ ಬೇಡ. 150 160 ಬೇಡ. 12 ಸೈಟ್ ನಂಬರು, ಖಾತೆ ನಂಬರು, ಯಾವ ಪ್ರಾಪರ್ಟಿಗಳನ್ನೋದು ಕೂಡ ಇವಾಗ ಕೊಟ್ಬಿಡ್ತೀನಿ ನಿಮ್ಗೆ. ಸ್ವಲ್ಪ ಯೋಚನೆ ಮಾಡಿ ಸರ್, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಥಿಂಕ್ ಮಾಡಿ. ನಾನು ಹೇಳೋದು ಒಂದೇ ಮಾತೇನು ಗೊತ್ತಾ, ಈ ಸೈಟ್ ಈಗಲೇ ಸರ್ವೆ ನಡೆಸಿ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಬರೀಬೇಕಾಗಿತ್ತು. ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಬರೆಯುವಂಥದ್ದು ಸರ್ಕಾರಿ ಅಧಿಕಾರಿ ಕೆಲಸ ಅಲ್ಲ. ಸ್ವಲ್ಪ ಥಿಂಕ್ ಮಾಡಿ. ಆ ಪ್ರಕರಣದಲ್ಲಿ ಮಾತ್ರ ಇದು ಸೂಚಿಸಲಾಗಿದೆ ಅಂತ ಮಾತ್ರ ಬರೆದು ಫುಲ್ ಸ್ಟಾಪ್ ಇಡ್ತಾರೆ. ಅಲ್ಲಿಗೆ ಇದು ಯಾರ ಅಂಗಳದಲ್ಲಿದೆ, ಇವು ಅಂಗಳದಲ್ಲಿದೆ. ಉಳಿದಂತ ಇನ್ನೆಲ್ಲಾ ಪ್ರಕರಣಗಳು ನೀವು ಏನ್ ಮಾತಾಡ್ತಿಲ್ಲ, ಅವರು ಏನ್ ಹೇಳ್ತಿದ್ರೆ ಅವೆಲ್ಲ ತಡೆಯಾಗ್ಲಿದೆ. ಅದನ್ನು ನಾವು ಮಾಡಲ್ಲ ಅಂತ ಮೆನ್ಷನ್ ಮಾಡಿರೋದು. ಒಂದ್ ನಿಮಿಷ. 1585 ಕೇಸು 1585 ಕೇಸು ಸರ್ವೆ ಮಾಡಿಸ್ತೀನಿ, ಇವತ್ತೇ ಸರ್ವೆಗೆ ಪತ್ರ ಬರೀತೀನಿ ಅಂತ ಬರ್ದ್ಬಿಟ್ಟಿದ್ರೆ ಅಲ್ಲ, ಅದನ್ನ ADLR ಬರಿಬೋದಿತ್ತಲ್ಲ ಲೆಟರ್ ಅವರು ಇವರು ಸರ್ವೆ ಮಾಡಿ ಅಂತ ಇವ ಬರಿಬೋದಿತ್ತಲ್ಲ. ಇವ ಅವರು ತಂದಿರೋದು ಎಲ್ಲ ಒಂದೇ ಒಂದು ನಿನ್ನೆ ಒಂದೇ ಒಂದು ನಿಮಿಷ. ಯಾಕೆಂದ್ರೆ ಸರ್ PDO ಅಂಡರಲ್ಲಿ ಸರ್ವೇರ್ ಇರೋದಿಲ್ಲ, ತಹಶೀಲ್ದಾರ್ ಅಲ್ಲಿ ಇರ್ತಾರೆ. ತಹಶೀಲ್ದಾರ್ಗೆ ಬರಿಬೋದಿತ್ತು. ಯಾರಿಗೆ? ಇವರು ತಹಶೀಲ್ದಾರ್ ಬರಿಬೋದಿತ್ತಲ್ಲ. ಲೋಕಲ್ ಬಾಡಿ ಯಾರು? ಲೋಕಲ್ ಬಾಡಿ PDO ಆದ್ರೂ ಕೂಡ ಸರ್ವೆ ಮಾಡಕ್ಕೆ ಅವರಲ್ಲಿ ಯಾವ್ದು ಈಗ ನಾನೊಂದು ಮಾತಾಡೋದು, ನೀವೇನ್ ಹೇಳ್ತಾ ಇದ್ದೀರಾ, ಪರಿತ್ಯಾಜ್ಯನ ಪತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಹೌದು. ಒಂದು ಸರ್ವೆ ನಂಬರ್ ಜಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಯಾವಾಗ ಬರುತ್ತೆ ಗೊತ್ತಾ? ಕನ್ವರ್ಷನ್ ಆಗಿದ ತಕ್ಷಣ ಬರ್ತೀವಿ. ನೋ ಸರ್, ಈಗ ನಾನೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ಹೇಳಿ ಕನ್ವರ್ಷನ್ ಆಗಿದ ತಕ್ಷಣ ಬರ್ತೈತೆ. ಕನ್ವರ್ಷನ್ ಆಗುತ್ತೆ, ಉಂಡೆ ಕತ್ತ ಆಗ್ತದೆ, ನಿವೇಶನ ಬರೋದಿಲ್ಲ. ಉಂಡೆ ಕತ್ತ ನಾನು ಹೇಳ್ತಾ ಇರೋಂಥದ್ದು ಸರ್ವೆ ನಂಬರ್ ಜಾಗ PDO ಅಂತ ಬರೋದು ಕನ್ವರ್ಷನ್ ಆಗಿದ ತಕ್ಷಣ ಅಂತ ಸರ್. ಟೋಟಲ್ ಪ್ರಾಪರ್ಟಿ ಬರ್ತದೆ. ನಾನು CS ಸೈಟ್ಗಳು ಈ ವಿಚಾರಗಳು ಬೇರೆ ಮಾಡೋಂಥದ್ದು ಆನೆಕಲ್ ಯೋಜನಾ ಪ್ರಾಧಿಕಾರ. ನಮಗಿರುವಂತ ಮಾಹಿತಿ ಪ್ರಕಾರ ಹೇಳಿ ಸತ್ಯ ಸರ್. ಪ್ರತಿಯೊಂದು ಸರ್, ನಾನು ಸುಮ್ಮನೆ ಇವತ್ತು ಬಂದು ನಿನ್ನೆ ಬಂದು ಇವತ್ತು ಹೋರಾಟ ಮಾಡ್ತಾ ಇರೋಂಥ ವ್ಯಕ್ತಿ ಅಲ್ಲ. 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪಂಚಾಯತ್ 5061 ಎಕರೆ ಜಮೀನು ಬಿಡಿಸಿದ್ದೀನಿ ನಾನು, ವಿತ್ ಡಾಕ್ಯುಮೆಂಟ್ ಸಮೇತ. ಈಗ ನಾನೇ ನಿಮ್ಗೇನು ಕೊಡಬೇಕು, ಸೈಟ್ ನಂಬರ್ಗಳು ಕೊಡ್ಬೇಕು ಅಷ್ಟೇ. ನಾನು ಯಾವ್ದಾದ್ರು CS ಸೈಟ್ಗಳು, ಅದ್ರ ಪ್ಲಾನ್ ಏನೋ, ಅದ್ರ ಕತೆ ಏನೋ, ಅದು ನಿಮ್ಗೆ ಬೇಕು. ಇವಾಗ ಕೊಡ್ತೀನಿ, ತಗೊಳ್ಳಿ. ಈಗಲೇ ಕೊಡ್ತೀನಪ್ಪ. ಈಗ ನಾನು ತುರ್ತಾಗಲ್ಲ ಕರ್ತಿರೋದು ಪ್ರೆಸ್ ಮೀಟು. ಸ್ವಲ್ಪ ಯೋಚನೆ ಮಾಡ್ಬೇಕಿದ್ರೆ ಸ್ವಲ್ಪ. ನಾನು ನಿನ್ನೆ ಸಂಬಂಧಪಟ್ಟಿದ್ದು ಡೆವಲಪ್ಮೆಂಟ್ಸ್ ಮಾತ್ರ ನಿಮ್ಮ ಹತ್ರ ಮಾತಾಡೋದಕ್ಕೆ ಮಾತ್ರನೇ ಇದನ್ನ ಕರ್ಸಿರೋದು ಸರ್. ನೋಡಿ ಸ್ವಾಮಿ, 2021 ಸೈಟ್ ನಂಬರು ಹೇಳ್ರಣ್ಣ, 121-1633 SCA 150200100400922252. ಇದು ಖಾತೆ ನಂಬರು, ಇದು ಸೈಟ್ ನಂಬರು. ಇದ್ರ ಪ್ಲಾನ್ಗಳೆಲ್ಲ ಅವ್ರ ಹತ್ರ ಇದೆ, ನೀವು ತಗೊಳ್ಳಿ. ಈ ಸೈಟ್ ನಂಬರ್ ನೀವು ಕೊಟ್ಬಿಟ್ಟು ಪ್ಲಾನ್ ಕೇಳಿದ್ರೆ ಕೊಡ್ತಾರೆ. ತಗೊಳ್ಳಿ ಸ್ವಾಮಿ. ಇವತ್ತಾಗಿರೋ ಆದೇಶ ಅಲ್ಲ ಇದು, 2021 ಇವು ಅವರೇ ನೋಡಿ. ಇಲ್ಲಿದೆ ಮಧ್ಯಂತರ ಆದೇಶ, ಇಲ್ಲಿದೆ ಮಧ್ಯಂತರ ಆದೇಶ. ಇವರು ಕೊಟ್ಟಿರೋ ಸಮಯದ
ಇವ ಕಚೇರಿಯಿಂದ ಇವತ್ತಲ್ಲ 2021ರಲ್ಲಿ ಇದೆಲ್ಲ ಅನಾಧಿಕೃತ ಅಂತ ಹೇಳ್ಬಿಟ್ಟು ಅವತ್ತೇ ಬರ್ತಿದ್ದಾರೆ ನೋಡಿ. ಇದೆಲ್ಲ ಅನಾಧಿಕೃತ ಅಂತ ಅವತ್ತೇ ಬರ್ದವ್ರೆ. ಇವಾಗ ಇದನ್ನೇನು ಹೇಳ್ತಾರೆ? ಈಗ ನಾನು ಹೇಳೋದೇನಂದ್ರೆ ಇದು ಮಧ್ಯಂತರ ಆದೇಶ ಅಂತ ಇವತ್ತಲ್ಲ 2021ರಲ್ಲಿ ಕೊಟ್ಬಿಟ್ಟವ್ರೆ. ಮುಂದಕ್ಕೆ ಮಾಡಿಸ್ಬೇಕಷ್ಟೇ, ಡೆಮಾಲೇಷನ್ ಮಾಡುವಂತ ಕೆಲಸ ಮಾಡ್ಬೇಕಷ್ಟೇ. ಯಾಕೆ ಮಾಡಿಲ್ಲ? ಈಗ ಮಾಡ್ಬೇಕು ತಗೊಳ್ಳಿ. ಯಾಕೆ ಮಾಡಿಲ್ಲ ಸರ್? ಇಒ ಅಲ್ಲ ಸರ್, ಪಿಡಿಒ ಮಾಡ್ಬೇಕು. ಲೋಕಲ್ ಬಾಡಿ ಪಿಡಿಒ. ಹೌದು, ಇನ್ನು ಕ್ರಮ PDO ಸರ್ವೆ ಬರೀಬೇಕಾಗಿದೆ ಈಗ. ಸರ್ ಎಲ್ಲ ಆಗಿದೆ ಸರ್, ಎಲ್ಲಾದ್ನೂ ಆಗಿದೆ. PDO ಒಂದೇ ಒಂದು ಕೆಲಸ ರಾಂಗ್ ಮಾಡಿರೋದು ಏನ್ ಗೊತ್ತಾ? ನಮ್ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅನ್ನೋದ್ರ ಬದಲು 1585 12 ಸೈಟ್ಗಳನ್ನು ಗುರುತಿಸ್ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ಬರೀಬೇಕಾಗಿತ್ತು. ಅದನ್ನ ಬರೀಬೇಕಾಗಿತ್ತು. ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಇರುವಂತದ್ದು ನಾವು ಮಾಡಲ್ಲ ಅಂತ ಹೇಳಿ ಬೇಡ, ನಮಗೂ ಬೇಡ. ಅದು 1585 ಬೇಕಾಗಿರೋದು ನಮ್ಗೆ. 1585 ಬೇಕಾಗಿರೋದು 12 ಸೈಟ್ ಡೆಮಾಲಿಷನ್ ಆಗ್ಬೇಕು. PDO ನನ್ನ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಪತ್ರ ಬರೆದಿದ್ದಾರೆ. ಅಂದ್ರೆ ಇವರು ಸರ್ಕಾರಿ ಅಧಿಕಾರಿಗಳ ಅಥವಾ ನಿರ್ಮಲ್ ಶೆಟ್ಟರ್ಸ್ ಗುಲಾಮ್ರ? PDO ಅವರು ಯಾರು? ಇವರು ನೋಡಪ್ಪ, ಸೈಟ್ ಸಮೇತ ಕೊಟ್ಟಿದ್ದೀನಪ್ಪ ನಾನು. ಇವತ್ತಾಗಿರೋ ಆದೇಶ ಅಲ್ಲ, 2021ರಲ್ಲೇ ಸರ್ವೆ ಮಾಡಿ ಕೊಟ್ಟಿರೋಂಥ ಆದೇಶ. ತಗೊಳ್ಳಿ ಸರ್. ಡಾಕ್ಯುಮೆಂಟ್ಸ್ ಇಲ್ದಿರ ಸುಮ್ಮನೆ ಕಾಮಿಡಿ ಹೋರಾಟ ಮಾಡೋಂಥ ಹೋರಾಟಗಾರ ಅಲ್ಲ ಸಂದೇಶ ಸರ್. ಹಾಗಂತ ಯಾರು ಹೇಳಿಲ್ಲ. ಈಗ ನೀವು ಪದೇ ಪದೇ ಏನ್ ಹೇಳ್ತೀರಾ? ಒಂದ್ ನಿಮಿಷ ಆವತ್ತು ಸುಮ್ಮನೆ ದಾಖಲೆ ಇಲ್ದಿರ ಮಾತಾಡ್ತಾ ಇದ್ದಾನೆ ಸಂದೇಶ. ಅವ್ರಿಗೆ ಹೇಳ್ತಾ ಇರೋಂಥದ್ದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ನಮ್ಗೆ ಹೇಳ್ತಾ ಇದಾರೆ ಅಂತಲ್ಲ, ಇರೋಣ. ನೀನು 2 ವರ್ಷದಿಂದ ನಮ್ಮ ಪ್ರೆಸ್ ಮೀಟ್ ನಾನು ಸಿನಿಮಾ ಮಾಡಿದಾಗ ನೀನೇ ಫಸ್ಟ್ ಸೂಸ್ ಮಾಡಿದ್ ನನಗೆ ಗೊತ್ತಿರೋದು. ಈಗ ನಾನು ಹೇಳೋದು ಒಂದೇ ಮಾತು. ಏನ್ ಗೊತ್ತಾ? ನಾನು ಯಾವ ಮಾತು ಹೇಳಿದ್ದೀನಿ ಅಂದ್ರೆ, ಆನೇಕಲ್ ತಾಲೂಕಿನಲ್ಲಿ ನನ್ನ ರಕ್ತ ಸಂಬಂಧಿಗಳು, ನನ್ನ ಸಂಬಂಧಿಕರಿದ್ದಾರೆ ಅಂತ ಹೇಳಿರೋದು ನಿಜ. ನಾನು ಎಲ್ಲ ಲೀಡರ್ಸ್ ನನ್ನ ಮಾತು ಕೇಳ್ತಾರೆ. ನಾನೇನು ಹುಚ್ಚನ? ಎಲ್ಲಿ ಹೇಳಿದ್ದೀನಿ ನಾನು ಆ ಮಾತನ್ನ? ಎಲ್ಲಿ ಹೇಳಿದ್ದೀನಿ ನಾನು ಆ ಮಾತೇ ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್. ನಾನು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಸಂಘಟನೆಯವರು ಇದ್ದಾರೆ, ಇಲ್ಲಿ ಇದ್ದಾರೆ. ನಾನೇನು ಹೇಳ್ತೀನಿ, ನಾನು ಇವತ್ತು ಯಾವುದೋ ಒಬ್ರು ಫೋನ್ ಮಾಡಿ ನನಗೆ ವಿಚಾರ ಮುಗಿಸಿದ್ರು. ಅಣ್ಣ ಪ್ರಾಣ ಹೋಗ್ತೈತೆ, ನನ್ನ ಜೀವ ಹೋಗ್ತೈತೆ, ಸತ್ತೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ವಿಚಾರ ಮುಗಿಸಿದ್ರು. ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರು ಪ್ರಾಣ ಉಳಿಸೋದು ನೋಡ್ಬೇಕಾ? 10 ಜನ ಲೀಡರ್ಗಳಿಗೆಲ್ಲ ಹೇಳ್ಕೊಂಡು ಎಲ್ಲ ಆದ್ಮೇಲೆ ಅವ್ನು ಸತ್ತೋದ್ಮೇಲೆ ಹೋಗ್ಬೇಕಾ? ನಾವು ಮಾಡಿದ್ರೆ ನಿಮಗೂ ಸಾಥ್ ಕೊಟ್ಟಿದ್ದಾರೆ. ಆನೇಕಲ್ಲಲ್ಲಿ ಕೆಲವು ಕೊಟ್ಟಿದ್ದಾರೆ, ಅದು ಎರಡು ಮಾತಿಲ್ಲ. ಕೊಟ್ಟಿದ್ದಾರೆ. ನಿಮ್ಗೆಲ್ಲ ವಿಚಾರ ಗೊತ್ತಲ್ಲ. ಅವತ್ತು ನಾವು ಹೋರಾಟ ಮಾಡಿದ್ದೀನ, ಬಂದು ನಮ್ಮ ಜೊತೆ ಸೇರ್ಕೊಬೇಕಾಗಿತ್ತು. ಇಲ್ಲ ಸಂದೇಶ ಇದು ತಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಯಾರು ಹೇಳಿಲ್ಲ, ಏನೂ ಮಾಡಿಲ್ಲ. ಈಗ ನಾನು ಹೇಳೋದು ಒಂದೇ ಅಣ್ಣ, 1585 ಕ್ಲಿಯರ್ ಕಟ್ ಪಿಕ್ಚರ್. ಕೋರ್ಟ್ ನಡವಳಿಕೆಗಳು, ಇಒ ಕೋರ್ಟ್ ನಡವಳಿಕೆಗಳು ನಮ್ಮ ಕಡೆನೇ ಆಗೈತೆ. ಅವಾಗೇನೆ ಅದು ಮಧ್ಯಂತರ ಆದೇಶ ಆಗೈತೆ. ಇವಾಗ ಒಂದು ಸರ್, ಈಗ ನೀವು ಕೊಟ್ಟಲ್ಲ ಇದು, ಈ ಇದರಲ್ಲಿ ತಡೆಯಾಜ್ಞೆ ಅಂತಿದೆ. ಟೋಟಲ್ ಪರಿಶೀಲನೆ ಮಾಡಿದಾಗ ಸದಾನಂದ ಅವರು ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ಅಲ್ಲ, ಕೋರ್ಟ್ ಅದು. ಕೋರ್ಟ್ ಅದ್ರ ಮೇಲೆ ಕೋರ್ಟ್ ಹೋಗೋದು ಆದೇಶ. ಇದು ಏನ್ ಮೆನ್ಷನ್ ಇದೆ ಅಂದ್ರೆ, ಸದಾನಂದ ಅರ್ಜಿ ಕೊಡ್ತಾರೆ. ಏನಂದ್ರೆ, ಕಲ್ಬುಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ನಿಸರ್ಗ ಬಡಾವಣೆಯನ್ನು ಶ್ರೀಯುತ ಲಕ್ಷ್ಮಣ ಅವರು ಬಿಎಂಆರ್ಡಿಯಿಂದ ಅನುಮೋದನೆ ಪಡೆದು ಸೈಟ್ಗಳನ್ನು ಪರಿವರ್ತಿಸಿ ಮಾರಾಟ ಮಾಡಿರುತ್ತಾರೆ. ಆದರೆ ನಿಸರ್ಗ ಬಡಾವಣೆಯಲ್ಲಿ ಸರ್ಕಾರ ಸೇರಿದ ಸಿಎ ಮತ್ತು ಪಾರ್ಕ್ಗಳಿಗೆ ಸುಳ್ಳು ದಾಖಲೆ ನಿರ್ಮಿಸಿ ಏಕಾತ ಪಡೆದುಕೊಂಡು ಅಂಗಡಿ ಮಳಿಗೆಗಳು ಮತ್ತು ಮನೆಗಳು ನಿರ್ಮಿಸಿ ಸಾರ್ವಜನಿಕರಿಗೆ ಮಾರಿರುತ್ತಾರೆ. ಆದ್ದರಿಂದ ಈ ಬಗ್ಗೆ ಪರಿಶೀಲಿಸಿ ಏಕಾತ ವಜಾ ಮಾಡಿ ಕೋರಿದ್ದು, ಈ ಬಗ್ಗೆ ಸದರಿ ದೂರಿನ ಬಗ್ಗೆ ವರದಿ ಸಲ್ಲಿಸಲು ಕಲ್ಬಳ ಗ್ರಾಮ ಪಂಚಾಯತ್ ಸೂಚಿಸಲಾಗಿರ್ತದೆ. ಅವತ್ತಿನ ಇಒ ಅವತ್ತಿನ PDO ಒಂದು ಲೆಟರ್ ಬರೀತಾರೆ, ಸದಾನಂದ ಅವರ ದೂರಿನ ಮೇಲೆ ಪ್ರಸ್ತಾವನೆ ಇರ್ತದೆ. ಆಮೇಲೆ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ, ಬಾಡಿ ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಸರ್ ಇಲ್ಲಿ ನೋಡಿ ಏನಂತ, ಗ್ರಾಮ ಪಂಚಾಯತ್ ಸದಸ್ಯ ಸದಾನಂದ ಅವರು ಸಭೆಯಲ್ಲಿ ತಿಳಿಸಿದ್ದು, ದಿನಾಂಕ 23/12/21ರಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಖಾತಾಗಳನ್ನು ವಜಾ ಮಾಡಲು ಮುಂದಿನ ಕ್ರಮಕ್ಕಾಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಪತ್ರ ಬರೆಯಲು ಒಪ್ಪಿಗೆ ತೀರ್ಮಾನ ಆಗಿರ್ತದೆ ಅಂದರೆ ಬಾಡಿಯಲ್ಲಿ. ಸೊ ಅದಾದಮೇಲೆ ಪಂಚಾಯತಿ PDO ಏನು ಬಾಡಿಯಲ್ಲಿ ನಿರ್ಣಯ ಆಗ್ತದೆ ಅದನ್ನು ಇಒ ಅವರು ಕಳಿಸಿರ್ತಾರೆ. ಸೊ ಅದಕ್ಕೆ ಇಒ ಅವ್ರು ಏನು ಮಾಡ್ತಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಂತಿದೆ. ಆತ ಮಧ್ಯಂತರ ಆದೇಶ ಓದ್ಬಿಡ್ತೀನಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗ್ನು ಹೋಬಳಿ ಕಲ್ಬಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ
ನಿರ್ಮಾಣ ಬಡಾವಣೆಯಲ್ಲಿ BMRDಯಿಂದ ಅನುಮೋದನೆ ಪಡೆದಿದ್ದು ಈ ಬಡಾವಣೆಯ CA ಮತ್ತು ಪಾರ್ಕ್ ಜಾಗಗಳಿಗೆ ನಿಯಮಬಾಹಿರವಾಗಿ ಕಲಬಳ ಗ್ರಾಮ ಪಂಚಾಯತಿಯಿಂದ ನೀಡಿರುವ ಈ ಕೆಳಕಂಡ ಖಾತೆ ಸ್ವತ್ತುಗಳಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ನಿಯಮ 269/1 ಅಡಿ ಅಧಿಕಾರ ಚಲಾಯಿಸಿ ಮುಂದಿನ ಆದೇಶದವರೆಗೆ ತಡೆಯಾಜ್ಞೆ ನೀಡಿದ್ದೇನೆ. ಅಂದ್ರೆ ಖಾತಾ ವಜಾ ಮಾಡೋದಕ್ಕೆ ತಡೆಯಾಜ್ಞೆ ನೀಡಿದ್ದಾರೆ. ಅಷ್ಟೇನಾ? ಅಲ್ಲ ಇದು ನೀವು ಕೊಡೋದು ಅಷ್ಟೇ. ಕ್ವಶನ್ ಅಷ್ಟೇನಾ ಅಂತ ಕೇಳ್ತಾರೆ. ಅಲ್ಲ ನೀವು ಅಲ್ಲ ಇದರಲ್ಲಿ ಇರುವಂತದ್ದು ನಾನು ಕೇಳ್ತೇನೆ. ಓಕೆ ಸೂಪರ್. ಈಗ ಅವತ್ತು ಪಂಚಾಯತಿ ಬಾಡಿ ತೀರ್ಮಾನ ತಗೊಳ್ತೀವಿ ಸದಾನಂದ ಕೊಟ್ಟಿರುವಂತ ಅರ್ಜಿಯಲ್ಲಿ. ಎಸ್ ಸರ್, ಹೌದು. ಸರ್ವೆ ನಡೆಯುತ್ತೆ. ಸರ್ವೆ ನಡೆದು ಈ ಜಾಗಗಳೆಲ್ಲ ಪಾರ್ಕ್ ಮತ್ತೆ CA ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಅಂತ ತೀರ್ಮಾನ ಆದ್ಮೇಲೆ ಮಧ್ಯಂತರ ಆದೇಶ ಕೊಡೋದು. ಅಲ್ಲ ಅದೇ ಅವ್ರೇನ್ ಮಾಡಿದ್ರೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಯಾರು? ಇವು ಅವರು ಅವತ್ತು ಇವರು ಸ್ಟೇ ಏನು ಕೊಡ್ತಾರೆ ಅಂದ್ರೆ ಇದೆಲ್ಲ CA ಸೈಟ್ಗಳು ನೀವು ಯಾರು ಮನೆ ಕಟ್ಬೇಡ್ರಿ ನಿಮ್ ಖಾತೆ ವಜಾ ಆಗುತ್ತೆ ಅಂತ. ನೋ ಈ ಅಲ್ಲ ಕೆಲಸ ಏನು ನಡಿಬಾರ್ದು ಅಂತ. ಸದಾನಂದ ಅವರು ವಜಾ ಮಾಡಿ ಅಂತಾರೆ ಖಾತಾನ. ಆ ಬೇಸ್ ಮೇಲೆ ಇವು ಅವ್ರು ನೋಡಿ ಈ ರೀತಿ ಒಂದು ನಮಗೆ ದೂರ ಬಂದಿದೆ. PDO ಅವರು ತಾವು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತಾರೆ. PDO ಏನ್ ಮಾಡ್ತಾನೆ, ಬಾಡಿಲಿ ಇಡ್ತಾನೆ. ಈ ರೀತಿ ಸದಾನಂದ ಅವರು ನಮಗೆ ಒಂದು ದೂರು ಕೊಟ್ಟಿದ್ದಾರೆ, ಅದು ಈ ಒಂದು ನಮ್ಗೆ ಆದೇಶ ಬಂದಿದೆ, ಏನ್ ಮಾಡ್ಬೇಕು ಅಂದಾಗ ಬಾಡಿ ಏನ್ ಮಾಡ್ತದೆ, ಇಲ್ಲಿದೆ ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ವಜಾ ಮಾಡಿ ಅಂತಾನೆ ಬಾಡಿ ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಇವಾಗ ಕಳಿಸ್ಕೊಡ್ತಾರೆ. ಇವ ಏನ್ ಮಾಡ್ತಾನೆ, ಆಕ್ಷನ್ ಮಾಡಲ್ಲ, ಸ್ಟೇ ಕೊಡ್ತಾನೆ. ಅದನ್ನ ನಾನು ಹೇಳ್ತಾ ಇರೋದು. ಏನಕ್ಕೆ ಸ್ಟೇ ಕೊಡ್ತಾನೆ ಗೊತ್ತಾ? ಈ 12 ಸೈಟ್ಗಳವರು ಹೋಗ್ಬಿಟ್ಟು ಈ ಸೈಟ್ಗಳನ್ನ ನಮ್ಗೆ ಅಕ್ರಮವಾಗಿ ಬೇರೆ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಾಗ ನಾವು ಇದರಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ದಾಖಲೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಅಕ್ರಮ ಖಾತೆ ಮಾಡಿದ್ದಾರೆ, ನಮಗೆ ಅನ್ಯಾಯವಾಗಿ ಮಾಡಿದ್ದಾರೆ. ಸರ್ ಅಲ್ಲಿ 12 ಸೈಟ್ಗಳು ಮತ್ತೆ ಈ 12 ಸೈಟ್ಗಳು ನೋಡಿ ಸ್ವಾಮಿ ಎಲ್ಲ ಇದೆ ಅಣ್ಣ. ಒಂದು ನಿಮಿಷ ಅಣ್ಣ, ಒಂದೇ ಒಂದು ಕೋರ್ಟಲ್ಲಿ, ಇಒ ಕೋರ್ಟಲ್ಲಿ, DC ಕೋರ್ಟಲ್ಲಿ, ಎಲ್ಲ ಕೋರ್ಟಲ್ಲಿನೂ ಸರ್ಕಾರಿ ಅಂತಿಲ್ಲ ಅಂದ್ರೆ ಸ್ಟೇ ಕೊಡಲ್ಲ. ಸ್ಟೇ ಏನು ಕೊಟ್ರಂದ್ರೆ ಅಲ್ಲಿ ಫುಲ್ಲು ಫಾಸ್ಟಾಗಿ ಕಾಮಗಾರಿ ನಡೀತಾರೆ, ಕೆಲಸಗಳು ನಡೀತಾ ಇರ್ತೈತಿ. ಅದು ನೀವು ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಕೊಡೋದು. ಖಾತೆ ವಜಾ ಮಾಡ್ಬೇಕಂದ್ರೆ ಪರಿಶೀಲನೆ ಮಾಡ್ಬೇಕಲ್ಲ. ಆ ಪರಿಶೀಲನೆಗಳು ಮಾಡಬಾರ್ದು, ಏನು ಮಾಡಬಾರ್ದು. ಇದನ್ನ ಹಿಂಗೆ ಹೋಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೇ ತಗೊಂಡ್ಬಾರ್ದು ಹೈಕೋರ್ಟಿಂದ. ಇವಾಗ ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತೈತೆ, ಎಲ್ಲ ಕಂಪ್ಲೀಟ್ ಆಗ್ತೈತೆ. ನಮ್ಮ ಹಳೆ ಇಒ ಮಂಜುನಾಥ್ ಸರ್ ಅವ್ರು ಏನಿದ್ದಾರೆ, ಅವರು ಆದೇಶ ಮಾಡ್ತಾರೆ ಇದೆಲ್ಲ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿ ಅಂತ. ಆ ಆದೇಶದ ಕಾಪಿಗೆ ನಾವು ಇದ್ರ ಮುಖಾಂತರ RTI ಮುಖಾಂತರ ಅರ್ಜಿ ಹಾಕಿದ್ದೀವಿ. ಸರ್ಟಿಫೈಡ್ ಕಾಪಿಗಳು ತಗೊಂಡು ನಿಮ್ಗೆಲ್ಲ ಕೊಡ್ತೀನಿ. ನಾನು ಈಗ ಒಂದು ನಿಮಿಷ ಅಣ್ಣ ನೋಡ್ರಣ್ಣ, ಸರ್ಕಾರಿ ಜಮೀನಣ್ಣ ಯಾರಪ್ಪಂದಲ್ಲಣ್ಣ, ಸರ್ಕಾರಿ ಜಮೀನು ಯಾರಪ್ಪಂದು ಅಲ್ಲ. ಇಲ್ಲಿಗೆಲ್ಲ ಸೈಟ್ಗಳು ಮಾಡಿ ಮಾರಿರ್ತಾರೆ. ನಿನ್ ಮೇಲೆ ಕೇಸ್ ಮಾಡಕ್ ಹೋದ್ರೆ ನನ್ನ ಮೇಲೆ ಕೇಸ್ ಮಾಡಬೇಡಪ್ಪ, ಹೈಕೋರ್ಟಲ್ಲಿ ಸ್ಟೇ ತಗೊಂಡ್ಬರ್ತೀನಿ ಅಂತ ಸ್ಟೇ ತರ್ತಾನೆ. ಹೈಕೋರ್ಟಲ್ಲಿ ಏನ್ ಹೇಳ್ತಾನೆ, ಇದೆಲ್ಲ ಲೇಔಟ್ ನಮ್ದೆ ಅಂತ ಹೇಳಿದ ತಕ್ಷಣ ಅವ್ರು ಕೊಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಕೊಡ್ತಾರೆ. ಈಗ ಸ್ಟೇ ಅಂದ್ರೆ ಆರಾಮಾಗಿ ಕೊಡ್ತಾರೆ. ಮಾಧ್ಯಮ ಮಿತ್ರರು ಇರ್ತಾರೆ, ಸ್ಟೇ ತಗೊಂಡ್ಬಂದಿದ್ದಾರೆ ಅಲ್ವಾ? ಸ್ಟೇ ಅಂದ್ರೆ ಕೊಡ್ತಾರೆ. ಸ್ಟೇ ವೇಕೆಂಟ್ ಆಗುತ್ತಲ್ಲ, ಇವ್ರು ಯಾಕೆ ಕೆಲಸ ಮಾಡಲ್ಲ? ಇಒ ಏನಾದ್ರು ಇದೆಲ್ಲ ನನ್ನ ಮನೆ, ನನ್ನ ಹೆಸರಲ್ಲಿ ಖಾತೆ ಐತೆ, ಎಲ್ಲ ಈಸೊತ್ತೈತೆ, ಎಲ್ಲ ಐತೆ, ನನಗೆ ಗೊತ್ತಿಲ್ಲ, ನಾನು ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂದ್ಕೊಳ್ರಿ. ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂದ್ರೆ ನಿಮ್ಮ ಹತ್ರನೇ ಈ ಥರ ಸ್ಟೇ ಕೊಡೋದು. ಸ್ವಂತ ನಾನು ಲೀಗಲ್ ಜಮೀನಲ್ಲಿ ಕಟ್ಕೊಂಡಿದ್ದೀನಿ ಅಂದ್ರೆ ಇವ ಏನಕ್ಕೆ ಸ್ಟೇ ಕೊಡ್ತಾನೆ ಸರ್? ಅರ್ಥ ಆಗ್ತೈತಾ? 12 ಸೈಟು ಇಲ್ಲೀಗಲ್ಲು, ವಿಲ್ಲಾಗಳು ಕಟ್ಕೊಂಡವ್ರೆ, ಆಮೇಲೆ ಏನದು ಶಾಪಿಂಗ್ ಮಾಲ್ಗಳು ಕಟ್ಕೊಂಡವ್ರೆ, ಮೆಡಿಕಲ್ ಶಾಪ್ಗಳು ಕಟ್ಕೊಂಡವ್ರೆ, ಎಲ್ಲ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಒಂದೇ ಸರ್, ಒಂದೇ ಏನು ಗೊತ್ತಾ ಮಾಡಬೇಕು, ಸರ್ವೆಗೆ ಹಾಕ್ಬೇಕಾಗಿತ್ತು. PDO ತಪ್ಪು ಮಾಡಿದ್ದಾರೆ. ನಾನು ಕೇಳ್ತಾ ಇರೋಂಥದ್ದು ಮಾಧ್ಯಮ ಮಿತ್ರರ ಮುಖಾಂತರ, ಎಷ್ಟಪ್ಪ ಪ್ಯಾಕೇಜ್ ನಿಮ್ಮದು, ಎಷ್ಟು ಲಕ್ಷಗಳಕ್ಕೆ ಶಾಮೀಲಾಗಿದ್ದೀರಾ, ಸರ್ಕಾರಿ ಕೆಲಸ ಸಾಧ್ಯವಿಲ್ಲ ಅಂತ ಹೇಳಿದ್ದೀರಲ್ಲ, ಯಾಕೆ? ಸ್ಟೇ ವೇಕೆಂಟ್ ಆಗೈತಲ್ಲ, ಸ್ಟೇ ವೇಕೆಂಟ್ ಆಗಿರೋ ಕಾಪಿ ಐತೆ. ಅವಾಗ 2021ರಲ್ಲಿ ಇವರು ಮಧ್ಯಂತರ ಆದೇಶ ಮಾಡಿರೋಂಥದ್ದು, ಅದನ್ನ ತೆರವು ಮಾಡಿಸಿ ಇವಾಗ ಮತ್ತೆ ಕೆಲಸ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ಸ್ಟೇ ವೇಕೆಂಟ್ ಆಗಿರೋಂಥ ಕಾಪಿ ಐತೆ. ಈ ಎಲ್ಲ ಅಕ್ರಮ ಖಾತೆಗಳು ಅಂತ ಹೇಳ್ಬಿಟ್ಟು ಅವಾಗೇ ವರದಿ ಕೊಟ್ಟಿದ್ದಾರೆ. PDO ಅಂದ್ರೆ ಬಾಡಿಯಲ್ಲೇ ತೀರ್ಮಾನ ಆಗ್ತೈತೆ, ಪಂಚಾಯತಿ ಬಾಡಿಯಲ್ಲಿ ಇವೆಲ್ಲ CA ಸೈಟ್ಗಳು ಇಮಿಡಿಯೇಟ್ ಆಗಿ ಒತ್ತುವರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಇವು ಅವರು ಸ್ಟೇ ಕೊಡೋಂಥದ್ದು. ಮಾಡ್ತಾ ಇಲ್ಲ ನೀನು, ಇವಾಗೆಲ್ಲ ಕ್ಲಿಯರ್ ಐತಲ್ಲ, ಯಾಕೆ ಮಾಡ್ತಾ ಇಲ್ಲ PDO? ಇವ ಸಾಹೇಬರು ಇಮಿಡಿಯೇಟ್ ಆಗಿ ಸರ್ ಅವರು ಹೊಂದಿಸಿದಷ್ಟು, ಅವರು ಸರ್ಕಾರಿ ಕೆಲಸ ಮಾಡಿಸಿದಷ್ಟು ನನಗೆ ಗೊತ್ತಿರೋ ಈ ವಿಚಾರದಲ್ಲಿ ಬೇರೆ ಅಧಿಕಾರಿ ಇವಾಗ ಬಂದಿರೋಂಥ ಇವ 100% ಸರ್. ಕಾದ್ ನೋಡೋದೇನಿಲ್ಲ. 12 ಸೈಟು ಒಡೆಯೋ ತನಕ ಬಿಡಲ್ಲ. 12 ನಿವೇಶನಗಳು ಏನೈತೆ ಇವೆಲ್ಲ ಒಡೆಯೋ ತನಕ ಬಿಡಲ್ಲ. ಯಾರು ಸರ್
ಈ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಪ್ರೆಷರ್ ಐತೆ, ಈ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಪ್ರೆಷರ್ಸ್ ಐತೆ. ಈ ವಿಚಾರನ ತೆಗೆದಿದ್ದು ಡೆಮಾಲೇಷನ್ ಮಾಡಬೇಕು ಅಂದಿದ್ದು ಸದಾನಂದು, ಅವ್ನ ಕೈಯಲ್ಲಿ ಆಗಿಲ್ಲ, ನಾನು ಮಾಡಿ ತೋರಿಸ್ತೀನಿ ಅಲ್ವಾ. ಈಗ CSIT ಇರೋರು ಬೇಜಾರು ಮಾಡ್ಕೊಂಡ್ಬಿಡ್ರಪ್ಪ, ಇದನ್ನು ಮಾಡಿದ್ ನಾನಲ್ಲ, ಇದನ್ನ ಮಾಡಿರೋಂಥದ್ದು ಸದಾನಂದ. ಸರಿ ಸರ್, ಈಗ 1585 ಅಲ್ಲಿ ನಿಮ್ಮಂತ ನ್ಯಾಯ ಕೇಳ್ಕೊಂಡ್ಬಂದಿರೋ ಕಾಂತರಾಜ್ ಅವರು ಇದ್ದಾರೆ. ಅವ್ರು 1585 ಅಲ್ಲಿ ಇಲ್ಲ, ಇನ್ಯಾವ್ದ್ರಲ್ಲಿ ಇದ್ದಾರೆ? ಬೇರೆದ್ರಲ್ಲಿ ಅಂದ್ರೆ ಅಲ್ಲಿ ಬೇರೆಯವರು ಹಾಗಾದ್ರೆ ಅವ್ರ ಮನೆ ಹೊಡಿಸ್ತೀರಾ? ಕಾಂತರಾಜ್ ಅವ್ರ ಮನೆ ಹೊಡಿಸ್ತೀರಾ? ಕಾಂತರಾಜ್ ಮನೆ ಹೊಡಿಸ್ತೀರಾ? ಸರ್ ಈಗ ನಾನು ಹೇಳೋಂಥದ್ದು ಗೊತ್ತಾ, ಅವಾಗ ನೀವು ಹೇಳಿದ 1585 ಕಾಂತರಾಜ್ ಇದ್ದಾರೆ ಸರ್ ಕಾಂತರಾಜ್ ಸರ್, ನೀವು ಹೇಳಿ ಕೇಳಬೇಕಾದ್ರೆ ದಯವಿಟ್ಟು ಬೇಜಾರು ಇಲ್ಲ, ಮಾಡ್ಕೊಳ್ಳಿ. ಕಾಂತರಾಜು ದೂರು ಕೊಟ್ಟಿದ್ದ ಅನ್ವಯ ನಿಮಿಷ, ನಾನು ಕಾಂತರಾಜು ಇದೆಲ್ಲ ಸಿಕ್ತು CSIT ಅಂತ. ಅಲ್ಲಿ ಇದ್ದಾನೆ ಅಂತ ಹೇಳಿರೋದು ನಾನು. ಹೌದು. ಅಲ್ಲ ಹೇಳಿದಿರ ಸರ್, ಹೌದು. ಹೌದು, CSIT ಅಂದ್ರೆ ಸರ್ಕಾರದಲ್ಲ, ಹೌದು. ಗ್ರಾಮ ಪಂಚಾಯತ್ ಇದ್ದಲ್ಲ, ಅದಕ್ಕೆ ಬರ್ತೀನಿ. ಹೊಡಿತೀರಾ? ನೀವ್ ಹೇಳಿದ ಕ್ವಶನ್ಗೆ ಬರ್ತೀನಿ. ನೀವ್ ಹೇಳಿದ ಕ್ವಶನ್ಗೆ ಬರ್ತೀನಿ. ಸರ್ಕಾರಿ ಜಮೀನಲ್ಲಿ ಇದ್ದಾನೆ ಹೊರತು 1585 ಅಲ್ಲಿ ಇಲ್ಲ, ಸರ್ 1585 ಅಲ್ಲಿ ಇಲ್ಲ. ಅಲ್ಲ, ಈ ಇನ್ನೊಂದು ಕೇಸಲ್ಲಿ ಅರ್ಜಿ ಇಲ್ಲ. ಮುಂದೆ clarification ಕೊಡ್ತೀನಿ. ಸರ್ 5 ಪಿಟಿಷನ್ ಇದೆ ಸರ್, ನೀವು ಅಣ್ಣ. 1 ಪಿಟಿಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಣ್ಣ, ಒಂದ್ ಆಯ್ತು, second. ಬಿಟ್ಬಿಡೋಣ. ನನಗೆ ಒಂದ್ ಒಂದೇ second. ಪಿಟಿಷನ್ ಇಲ್ಲ, ಕ್ಯಾನ್ಸಲ್ ಇಲ್ಲ. ಕ್ಲೋಸ್ ಆಗ್ಬೇಕಾಗಿರೋದು ಈಗ. ಇನ್ನೊಂದು ನಿಮಿಷ ಅಣ್ಣ. ಅಲ್ಲ, ಹೋರಾಟ ಎಲ್ರಿಗೂ ಅನ್ವಯ ಆಗ್ಲಿ, ಆಯ್ತು. ಎಲ್ರಿಗೂ ಆಗ್ಬೇಕು. ಅಣ್ಣ, ಇಲ್ಲಪ್ಪ, ಒಂದ್ ನಿಮಿಷ ಪ್ರೊಫೆಸರ್. ಇದಕ್ಕೆ ಹೇಳ್ತೀನಿ, ಇದಕ್ಕೆ ಹೇಳ್ಬಿಡ್ತೀನಿ. ನಮ್ಮ ಸಹಕಾರ ಏನ್ ಅಣ್ಣ, ಹೇಳಿ ಕೊಡ್ತೀವಿ. ನಿಮ್ಮ ಮಾತಿಗೆ ಬರ್ತಾರೆ ಅಣ್ಣ. ಆದ್ರೆ ಬಡವನಿಗೆ ಅನ್ಯಾಯ ಆಗ್ಬಾರ್ದು. ಅಣ್ಣ ನಿಮ್ಮ ಮತ್ತೆ ಮಾತಿಗೆ ಬಂದು ಅದನ್ನೇ ಬರ್ತೀನಿ ಅಣ್ಣ. ಮಾತಾಡೋಣ. ಇರೋಣ ಅಣ್ಣ, ನಿಮ್ಮ ಮಾತಿಗೆ ಬರ್ತೀನಿ ಅಣ್ಣ. CSIT ಅಲ್ಲಿ ಕಾಂತರಾಜ್ ಅವನೇ, ಧನಲಕ್ಷ್ಮಿ ಇವಾಗ ಯಾರು ಹೊಸದಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಧನಲಕ್ಷ್ಮಿ ಅವ್ರಿಗೆ ಏನ್ ನ್ಯಾಯ ಕೊಡ್ತೀರಾ? ಕಾಂತರಾಜಿಗೆ ಏನ್ ನ್ಯಾಯ ಕೊಡ್ತೀರಾ? ಅದ್ ನಾನು ಹೇಳ್ತೀನಿ ಕೇಳಿ. ಯಾರು ಮಾಲೀಕರಿದ್ದಾರೆ, ಯಾರು ಮಾಲೀಕರಿದ್ದಾರೆ ಅವರ ಆಸ್ತಿ ನಾನು ಬೇಕಾದಷ್ಟು ಮಾಡಿದ್ದೀನಿ ಅಣ್ಣ. ಆಸ್ತಿಗಳನ್ನ ಮಟ್ಗೋಲ್ ಹಾಕ್ಸೋ ಕೆಲಸ ಬೇಕಾದಷ್ಟು ಮಾಡಿದ್ದೀನಿ. ಇವ್ರ ಆಸ್ತಿ ಮಟ್ಗೋಲ್ ಹಾಕ್ಸಾದ್ರು ಇದು ಕೊಟ್ಬಿಡು, ಲಕ್ಷ್ಮೀನಾರಾಯಣ ರಿಕ್ವಿಸಿಷನ್ ಲೆಟರ್ ನೋಡಪ್ಪ, ಅವರು ಸೈಟ್ಗಳವ್ರಿಗೆ ಬರ್ದಿರೋದು ತಗೊಳ್ರಪ್ಪ. ಇದು ಮುಗಿಸಿ ಸರ್. ಹೇಳ್ಬಿಡ್ತೀನಿ. ಅಲ್ಲ, ಇದು ಈಗ ಆಗುತ್ತೆ. ನೋಡಿ ಇಲ್ಲಿ. ಅದೇ last. ನಮ್ಮೆಲ್ಲ ಕೂಡ ಸಾಕಷ್ಟು ಪ್ರಕರಣಗಳಿವೆ ಸರ್, ಅವ್ರು ಮಾಡ್ತಾ ಇದ್ದಾರೆ ಸರ್. ಅದು ನಮ್ಮೆಲ್ಲ ಬರ್ತೀನಿ. ಕೂಡ ಪ್ರಕರಣ ಜಾಸ್ತಿ ಇವೆ. ಇವಾಗ ಅದು ಬರ್ತೀನಪ್ಪ. ನಿಮ್ಮ ಮೇಲೆ ಕೇಸ್ಗಳಿರೋದು ಸಂಬಂಧಪಟ್ಟ ಇವಾಗ ಮಾತಾಡ್ತೀನಿ. ಇವಾಗ ಮಾತಾಡ್ತೀನಿ ಅಣ್ಣ. ಅಣ್ಣ, ಇದು ಆದ್ಮೇಲೆ ಆಮೇಲೆ ಇಲ್ಲ ಇಲ್ಲ ಆಮೇಲೆ ಇದು ಅಣ್ಣ ಒಂದೇ ಒಂದು ನಿಮಿಷ ಅಣ್ಣ, ಒಂದೇ ಒಂದು ನಿಮಿಷ ಭಯ ಭಯ, ಒಂದೇ ಒಂದು ನಿಮಿಷ. ಸಂದೇಶ್ ಸರ್ ವಿಷಯಾಂತರ ಓನರ್ಸ್ ಯಾರು ಜನಕ್ಕೆ ಮೋಸ ಮಾಡಿದ್ದಾರೆ, CSIT ಯಾರು ಮನೆಗಳು ಕಟ್ಕೊಳ್ಳೋದಕ್ಕೆ ಯಾರು CSIT ಮಾರ್ಕ್ ಮಾಡಿ ಇವ್ರಿಗೆ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ, ಜನರಿಗೆ ಯಾರು ಮೋಸ ಮಾಡಿದ್ದಾರೆ, ಇವ್ರ ಆಸ್ತಿಗಳು ಮೊಟ್ಟಗೋಲಾಗ್ಸಾದ್ರು, ಇವ್ರ ಆಸ್ತಿಗಳು ಮೊಟ್ಟಗೋಲಾಗ್ಸಾದ್ರು ನನ್ನ ಹತ್ರ ಬರೋರು ನ್ಯಾಯ ಕೊಡ್ತೀನಿ. ಓಪನ್ ಚಾಲೆಂಜ್ ಅಣ್ಣ. ಅಲ್ಲ, ಅವ್ರು ಇವ್ರ ಸಂದೇಶ ಆಸ್ತಿಗಳನ್ನ ಅವರಿಂದ ಯಾರು ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಿಲ್ಲ ನಾವು ಯಾರು ಇಲ್ಲ. ಅಣ್ಣ ಎಲ್ಲ ಜೊತೆಲವ್ರು ಅಣ್ಣ, ಹಿಂದೆ ಯಾರಿಲ್ಲ ಬಿಡು. ಸಂದೇಶ್ ಸರ್ ಈಗ ಒಂದು ಏ, ಅವ್ರ ಆಸ್ತಿ ಅಣ್ಣ, ಅವ್ರ ಆಸ್ತಿ ಮಟ್ಟಗೋಲ್ ಹಾಕ್ಸಾದ್ರು ಅವ್ರು ಕೇಳ್ಬೇಕು. ಕಾಂತರಾಜ್ಗೆ ನಮ್ಮ ಹತ್ರ ಯಾರು ಬರ್ತಾರೋ ಅವ್ರಿಗೆಲ್ಲ ನ್ಯಾಯ ಕೊಡ್ತೀನಿ ಅಣ್ಣ. ಸರ್ ಒಂದು ಹೈಕೋರ್ಟ್ ಆದೇಶ ಒಂದಿಷ್ಟು ಇದೆ ಕೊಡ್ತೀನಿ ಅಣ್ಣ, ಸರ್, ನನ್ನ ಜವಾಬ್ದಾರಿ ಅದು. ಒಂದಿಷ್ಟು ಹೈಕೋರ್ಟ್ ಆದೇಶ ಇದೆ. ಯಾಕಂದ್ರೆ ಅವಾಗ ಮೋಸ ಮಾಡಿದ್ದಾರೆ, ಇವಾಗ ಡಬಲ್ ಆಗಬೇಕಲ್ಲ. ಹೈಕೋರ್ಟ್ ಆದೇಶ, ಒಂದು ಸುಪ್ರೀಂ ಕೋರ್ಟ್ ಆದೇಶ ನಿಮಗೂ ಗೊತ್ತಿರ್ತದೆ. ಹ್ಮ್ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರು ಕೂಡ ಹ್ಮ್ ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ಲಿಂದ ಬಕೆಟ್ ಮಾಡಬೇಕು ಅಂತಿದೆ ಸರ್. ಅದು ಲೇಔಟ್ ಅಲ್ಲ. ಎಲ್ಲಿ ಆದ್ರೂ ಏ, ಯಾರಿಗೆ ಯಾರಿಗೆ ಯಾರು ಸರ್ಕಾರಿ ಜಾಗ, ಹಾ. ಈಗ ನೀವು ಹೇಳಿದ್ದು ಸತ್ಯ, ಸಿಎ ಇರ್ಬೋದು, ಪಾರ್ಕ್ ಇರ್ಬೋದು, ರಸ್ತೆ ಇರ್ಬೋದು, ಕೆರೆ ಕುಂಟೆ ಇರ್ಬೋದು, ಸರ್ಕಾರಿ ಗೋಮಾಳ ಇರುವ ಸರ್ಕಾರನೇ. ಹಾ. ಸೊ ಅಂತ ಸ್ಥಳದಲ್ಲಿ ಹಾ ಅದ್ರಲ್ಲಿ ಕೆಲವೊಂದು ಎಕ್ಸಾಮ್ಷನ್ ಇದೆ. ಯಾವುದಕ್ಕೆ ರಾಜಕಾಲುವೆ ಕೊಡೋದಿಲ್ಲ, ಹಾ ಗುಂಡ್ತೋಪು ಮೊದಲಿತ್ತು, ಈಗ ಏನಾದರೂ ಅಸ್ತಿತ್ವ ಕಳ್ಕೊಂಡಿದ್ರೆ ಅದಕ್ಕೂ ಕೊಡ್ತಾರೆ. ಹಾ. ಗುಂಡ್ತೋಪಲ್ಲಿ ಮನೆ ಕಟ್ಕೊಂಡಿದ್ರೆ ಅದನ್ನು ವೆಕೇಟ್ ಮಾಡಬೇಕಾದ್ರೆ ಅವ್ರಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಆಸ್ ಪರ್ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಪರ್ಯಾಯ ಅಂತ. ವ್ಯವಸ್ಥೆ ಮಾಡಬೇಕು ಅದಕ್ಕೆ ಕಣ ಬೇ ಮಾಡಿ ಅಪ್ರೂವಲ್ ಪಂಚಾಯತ್ Yes. ಅದನ್ನೇ ಹೇಳಕ್ ಹೊರಟೆ. ಇದು ಕ್ವಶನ್ ಅಂದ್ರೆ Yes. ಅವ್ರು ಕೇಳಿದ್ರಲ್ಲ, ಅದು ಕ್ವಶನ್ ಅಂದ್ರೆ ಸರ್ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಹೇಳಣ್ಣ ಹೇಳಣ್ಣ. ಸೊ ನೀವು ಹ್ಮ್ ಹೋರಾಟ ಮಾಡೋದಾದ್ರೆ ಹಾ. ಯಾರಿಗೆ ಬಾಧಿತರಾಗಿದ್ದಾರೆ, ಯಾರು ನೊಂದವರಿದ್ದಾರೆ, ಹಾ ಅದರ ಜವಾಬ್ದಾರಿ ಸಂಬಂಧ ಹಾ BMRDA, ಹ್ಮ್. BDA, ADA, ಹ್ಮ್. EO, ಪಂಚಾಯತ್ ತಹಶೀಲ್ದಾರ್ ಎಲ್ಲ ಸೇರ್ತಾರೆ. ಯಾಕೆ ಅಂತಂದ್ರೆ ಹಾ. ಸರ್ಕಾರ ಕ್ರಮ ಆಗ್ಬೇಕಾದ್ರೆ ಖಾತಾ ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿ PDO ಶಾಮೀಲು, ಹಾ ಅಲ್ಲಿ ಮನೆ ಕಟ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ VA, RI ತಹಶೀಲ್ದಾರ್ ಶಾಮೀಲು. ಅವ್ರ ಗಮನಕ್ಕಿಲ್ಲದೆ ಯಾವ್ದು ಆಗೋದಿಲ್ಲಲ್ಲ. ಯಾವ್ದು ಆಗಲ್ಲ. ಇವ್ರ ವಿರುದ್ಧ ನೀವೇನ್ ಮಾಡ್ತಾ ಇದ್ದೀರಾ? ಹಂಗೆ ಈ ಕ್ವಶನ್ ರಾಂಗ್ ಮಾಡ್ಬೇಡಿ, No, no, no. ಮಾಡ್ಬೇಡಿ. ಈಗ Very clear. ಟ್ವಿಸ್ಟ್. Very clear. ನೀವು ಕೇಳಿದ್ದು ಲೇಔಟ್ ಅಲ್ಲಿ ಇರೋಂತವ್ರಿಗೆ ಸರ್ಕಾರನೇ ಪರ್ಯಾಯ ಮಾಡ್ಬೇಕು ಅನ್ನೋ ಕ್ವಶನ್ ಕೇಳಿದ್ದು. ಪರ್ಯಾಯ ವ್ಯವಸ್ಥೆ. ಒಂದ್ ನಿಮಿಷ ಅಣ್ಣ, ಅವ್ರು ಮಾತ್ರ ಮಾತಾಡ್ಲಿ. ಮುಂದೆ ಒಂದ್ ನಿಮಿಷ ಈ ಕ್ವಶನ್ ಹೇಳಿ ನಮ್ಗೆ. ಸರ್, ಈಗ ನಾನೇ CSIT ಅಲ್ಲಿ ಇರ್ತೀನಿ, ಹ್ಮ್ ಡೆಮಾಲೇಷನ್ ಆರ್ಡರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹ್ಮ್. ನಾನು ಕೋರ್ಟ್ಗೆ ಹೋಗ್ತೀನಿ, ಸ್ಟೇ ಸಿಗ್ತದೆ. ಯಾಕೆ ಅಂತಂದ್ರೆ ಹ್ಮ್ ನಾನು ಮನೆ ಕಟ್ಟಿದ್ದೀನಿ, ಹ್ಮ್ ಎಲೆಕ್ಟ್ರಿಸಿಟಿ ತಗೊಂಡಿರ್ತೀನಿ, ಹ್ಮ್. ಸರ್ಕಾರ ಬಿಲ್ ಕಟ್ತಾ ಇರ್ತೀನಿ. ಹ್ಮ್. ನಿನಗೆ ಪರ್ಯಾಯ ಯಾರು ಕೊಡ್ಬೇಕು?
ಸರ್ಕಾರ ಕೊಡಬೇಕು. ಏನು ಕೊಡ್ಬೇಕು? ಯಾಕೆ ಕೊಡಬೇಕು ಅಂತ ಏನು ಕೊಡ್ಬೇಕು? ಆಸ್ ಪರ್ ನಾವು ಸುಪ್ರೀಂ ಆರ್ಡರ್. ಸ್ವಲ್ಪ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬೇಡ್ರಿ. ಸರ್ಕಾರಿ ಗೋಮಾಳ ಜಮೀನಲ್ಲಿ ಲೇಔಟ್ ಅಲ್ಲ, ಸರ್ಕಾರಿ ಗೋಮಾಳ ಜಮೀನಲ್ಲಿ ಸುಮಾರು ಒಂದ್ ನಿಮಿಷ ಹೇಳ್ತೀನಿ, ನನಗೂ ಗೊತ್ತಣ್ಣ. ಸರ್ಕಾರಿ ಗೋಮಾಳ ಜಮೀನಲ್ಲಿ 30 ವರ್ಷದಿಂದ ನಾನು ಉಳುಮೆ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದೀನಿ ಸ್ವಾಮಿ. ನನ್ನ ಜಮೀನು ಇವಾಗ ಬೇರೆ ಏನಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಗೋಮಾಳನೇ ಸರ್ಕಾರನೇ ಅಕ್ವೈರ್ ಮಾಡ್ಕೊಂತ ಇದೆ. ಕೆಲವೊಂದು ಜಾಗಗಳಲ್ಲಿ ಸರ್ಕಾರದಿಂದ ಮಂಜೂರಾಗಿರುವಂತ ಜಮೀನು ಸರ್ಕಾರ ಅಕ್ವೈರ್ ಮಾಡ್ಕೊಂಡಾಗ ನಾನು ಬಿಡಬೇಕು. ಆ ಟೈಮಲ್ಲಿ ಮಾತ್ರನೇ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾಗಿರೋದು. CS ಅಲ್ಲಣ್ಣ, ಕೋಟ್ಯಾಧಿಕ ವಕೀಲರು ಬಂದು CS ಮನೆ ಕಟ್ಕೊಂಡ್ರೆ ಬೇರೆಯವ್ರ ಕಡೆ ಕೊಟ್ಬಿಡ್ತೀನಿ ಸರ್. ಕೇಳೋ ಕ್ವಶನ್ಗೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ಕ್ವಶನ್ ಬೀದಿ ಬದಿ ವ್ಯಾಪಾರಿನ ವೆಕೇಟ್ ಮಾಡ್ಬೇಕಾದ್ರೂ ಕೂಡ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿದೆ. ವ್ಯಾಪಾರಸ್ಥರಿಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಇವ್ರು ಕೋಟ್ಯಾಧಿಪತಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಇದೆ. ನಾನು ಹೇಳ್ತಾ ಇರೋಂಥದ್ದು ಸರ್ಕಾರಿ ಪರ್ಯಾಯ ವ್ಯವಸ್ಥೆ ಮಾಡಲ್ಲ. ಲಕ್ಷ್ಮೀನಾರಾಯಣ ಏನ್ ಮಾಡ್ತಾನೆ ಗೊತ್ತಾ? ಅವನ ಆಸ್ತಿ ಮಾಡ್ಕೊಡ್ಲಿ. ಲಕ್ಷ್ಮೀನಾರಾಯಣ ಆಸ್ತಿ ಮಾಡ್ಕೊಡ್ಲಿ. ನೋಡಿ ಅದನ್ನ ಹೇಳೋದು ಅದನ್ನ ನಾವ್ ಹೇಳ್ತೀವಿ. ಸರ್ಕಾರ ಕೊಡಲ್ಲ. ನೀವು ತಹಶೀಲ್ದಾರ್ಗೆ ಸರ್ಕಾರ ಕೊಡಲ್ಲ. ಸರ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್. ನಾನು ಸರ್ಕಾರ ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ ಈಗ ನೀವು ಕೇಳ್ತೀರಾ ಇಷ್ಟೆಲ್ಲ ಅಕ್ರಮ ಅದು ನೀವು ಯಾಕೆ ಸುಮ್ಮನಿದ್ರಿ ಅಂತಂದ್ರೆ ಅವ್ರು ಯಾರಲ್ಲಿ ಅಕ್ರಮ ಮಾಡಿರ್ತಾನೆ ಕಳಿಸ್ರಿ ಜೈಲ್ಗೆ, ಅವನ ಮೇಲೆ ಕ್ರಮ ಆಗ್ತದೆ. ಅವನ ಕಡೆಯಿಂದ ಕಿತ್ಕೋತಾರೆ. ಈಗ ನಾನು ಸರ್ಕಾರ ಕೊಡೋದಿಲ್ಲ. ಈಗ ಇದರಲ್ಲಿ ಸರ್ಕಾರಕ್ಕೆ 12 ಸೈಟ್ ನಾನು ಉಳಿಸ್ತಾ ಇದೀನಪ್ಪ. ಕರೆಕ್ಟ್ ಆಗಿ ಕನಿಷ್ಠ ಪಕ್ಷ 12 ಸೈಟ್ ಅಂದ್ರೆ 35 ಕೋಟಿ ರೂಪಾಯಿ. ಈಗ ಪ್ರೆಸೆಂಟ್ ಮನೆಗಳ ರೆವೆನ್ಯೂ ಎಲ್ಲ ಲೆಕ್ಕ ಹಾಕಿ ನಾನು ಸರ್ಕಾರಕ್ಕೆ 35 ಕೋಟಿ ರೂಪಾಯಿ ಉಳಿಸ್ತಾ ಇದೀನಪ್ಪ. ನೀನ್ ಸರ್ಕಾರಿ ಅಧಿಕಾರಿ ಅಲ್ಲ, ನೀವು ಇನ್ನೊಂದಷ್ಟು ಜನ ಹೋರಾಟಗಾರ ಇದ್ದೀರಲ್ಲ, ಕಳಿಸ್ರಿ ಜೈಲಿಗೆ ಹೋಗ್ರಿ, ಕಳಿಸ್ರಿ ಜೈಲಿಗೆ. ದಯವಿಟ್ಟು ಕ್ವಶನ್ ರಾಂಗ್ ಆಗೋದು ಬೇಡ. ಸರ್ಕಾರದಿಂದ ಯಾವುದೇ ಪರ್ಯಾಯ ವ್ಯವಸ್ಥೆ ಸಿಗಲ್ಲ. ಸಿಗುವಂತದ್ದು ಏನ್ ಲೇಔಟ್ ಮಾಲೀಕರು ಇದಾರೋ ಅವರೇ ಕೊಡ್ಬೇಕು. ಅವ್ರ ಮೇಲೆ ಇವ್ರು ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಅವ್ರ ಮೇಲೆ ಇವ್ರು FIR ಮಾಡ್ಬೇಕು. ಕ್ವಶನ್ ರಾಂಗ್ ಅಣ್ಣ. ಈಗ ನೀವೇನೋ ಕೇಳ್ತಾ ಇದ್ದೀರಿ. ಇಲ್ಲ ಕ್ವಶನ್ ರಾಂಗ್. ನೀವು ಕ್ರಾಸ್ ಮಾಡ್ಬಿಡಿ. ಒಂದ್ ನಿಮಿಷ ಹೇಳ್ತೀನಿ. ಏನ್ ಕ್ರಾಸ್? ನಾನು ಹೇಳ್ತಾ ಇರೋದೇನು ಅಂತ ಏನ್ ಕ್ರಾಸ್? ಸರ್ಕಾರದಿಂದ ಸರ್ಕಾರ ಅಂದ್ರೆ ಯಾರು ಗೊತ್ತಾ? ನಾವೇ. ಅದು ಕ್ಲಾರಿಫೈ ಮಾಡ್ಕೊಡಿ. ಸರ್ಕಾರ ಅಂದ್ರೆ ನಾವೇ. ನೀವು ಮಾಧ್ಯಮ ಮಿತ್ರರು ನಾವು ಹೋರಾಟ. ಸಿದ್ದರಾಮಯ್ಯ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಕೇಳಿ ಸರ್. ಈಗ ನನ್ನ ಮೇಲೆ ಪ್ರಕರಣಗಳು, ನಾನು ಹೋರಾಟಗಾರ. ಒಂದ್ ನಿಮಿಷ ಅಣ್ಣ, 3 ಪ್ರಕರಣಗಳೈತೆ, ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. 3 ಪ್ರಕರಣಗಳ ಕ್ಲಾರಿಫಿಕೇಶನ್ ತಗೊಂಡ್ಬಿಡ್ರಿ ದಯವಿಟ್ಟು ಮಾಧ್ಯಮ ಮಿತ್ರರು. ಅದ್ರ ಜೊತೆಗೆ ಜ್ಞಾನ ನೋಡ್ಬೇಕು. ಅಲ್ಲ ಸರ್, ನೀವು ಸ್ವಲ್ಪ ಚೂರು ಏನ್ ಹೇಳ್ತೀವಿ ಅಂತ ಕೇಳಿ ಉತ್ತರ ಕೊಟ್ಟರೆ ಕೇಳಿ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರಕರಣ ಆಗೈತೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ ಅಣ್ಣ. CS ಗಳಲ್ಲಿರುವಂತ ಕೋಟ್ಯಾಧಿಪತಿಗಳಿಗೆ ಬೇರೆ ಕಡೆಯಿಂದ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಂದ್ರೆ ಏನಂತ ಅದಕ್ಕೆ? CS ಯಾರು ಹೋಗುತ್ತೆ ಸರ್? ಯಾರು ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಸರ್, ಈಗ ಸರ್ಕಾರದ CS ನಲ್ಲಿ ಬಡವರು ಇದ್ರೆ ಬಡವ್ರಿಗೆ ಅನುಕೂಲ ಮಾಡ್ಬೇಕಾಗಿರೋದು ಮಾರ್ದವನು. ಯಾರು ಮಾಲೀಕ? ಅದನ್ನ ಸರ್ಕಾರ ಮಾಡಿಸ್ಬೇಕು ಸರ್. ಸರ್ಕಾರ ಮಾಡಿಸ್ಬೇಕು. ಅವನು ಮಾಡ್ತೀನಿ ಹೇಳ್ರಿ, ಅವನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನಲ್ಲ, ಸರ್ಕಾರ ಏನು ಕೊಡುತ್ತೆ? ವೆರಿ ಸಿಂಪಲ್ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಎವಿಕ್ಷನ್ ಮಾಡೋದು ಯಾರು ಸರ್? ಒಂದು ವಿಚಾರನೂ ಬೇಡ. ಈಗ ನಾನು ಹೇಳುವಂತದ್ದು ಮಾಡ್ಬಿಡ್ತೀನಿ. ಈ ಪ್ಲಾಟ್ಫಾರ್ಮ್ ಇವತ್ತು ನಾನು ಮಾತಾಡ್ತಾ ಇರೋಂತ ಪ್ಲಾಟ್ಫಾರ್ಮ್ 1585 ಕೇಸ್ ಸಂಬಂಧಪಟ್ಟಂಗೆ CA ಸೈಟ್ಗಳಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದಾರೋ ಇವರಿಗೆ, CA ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿರೋರಿಗೆ ಲೇಔಟ್ ಕಂಪನಿ ಪರ್ಯಾಯ ವ್ಯವಸ್ಥೆ ಮಾಡ್ಲಿ. ಸರ್ಕಾರ ಮಾಡಬಾರ್ದು ಸರ್. ಮಾಡ್ಸೋರು ಯಾರು ಸರ್? ಅವರೇ ಮಾಡ್ತಾರೆ. ಯಾರು? ಈಗ ನೀನ್ ಸೈಟ್ ತಗೊಂಡಿದ್ಯಾ, ನೀನೇ ಹೇಳ್ತಾ ಇದ್ಯಾ, ನೀನ್ ಸೈಟ್ ತಗೊಂಡಿದ್ಯಾ, ಕೊಡು ಕಂಪ್ಲೇಂಟ್. ಈಗ ACP ಏನ್ ಮಾಡ್ತಾನೆ, FIR ಮಾಡಿಸ್ತಾನೆ. ಸರ್ ಈಗ CA ಸೈಟ್ ಅಲ್ಲಿ ನಮ್ಗೆ ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ACP ಏನ್ ಮಾಡ್ತಾರೆ, FIR ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗ ಅವರು ಇನ್ನೂ ಒಂದು 5 ಲಕ್ಷ ಜಾಸ್ತಿ ಹಾಕಿ ಆ ಅಪ್ಪನ ದುಡ್ಡು ವಾಪಸ್. ಈಗ CA ಸೈಟ್ ಅಲ್ಲಿ ಸರ್ ಪೊಲೀಸರು ಹೋಗಿರ್ತಾರಲ್ಲ, ಈಗ ಏನೋ ಬಡವರು ಇರ್ತಾರೋ ಬಡವರು ಇರ್ತಾರ ತಗೊಂಡಿರ್ತಾರಲ್ಲ, ಅವ್ರಿಗೆ ಇವಾಗ ಖಂಡಿತವಾಗ CS ಇಂದ ಕಿತ್ಕೊಳ್ತಾರೆ. ಈಗ ನಾಳೆ ದಿನ ಅವ್ರಿಗೆ ಪರಿಹಾರ ಮಾಡ್ಬೇಕು. ಆಯ್ತಾ? ಈಗ ನೀವು ಹೇಳ್ತೀರಾ ಹೋರಾಟ ಮಾಡ್ತಾರೆ ಅಂತ ಮಾಡಿಸ್ಬೇಕಾಗಿದೆ. ಅಧಿಕಾರಿಗಳು ಮಾಡಿಸ್ಬೇಕು, ಸರ್ಕಾರದವ್ರು ನಿಂತ್ಕೊಂಡು ಯಾರು ಮಾಡ್ಸಲ್ಲ, ಯಾರು ಮಾಡ್ಸಲ್ಲ. ನೋಡೋಣ, ಇದು ದಯವಿಟ್ಟು ನೋಡಿ ಸರ್. ಒಂದ್ ನಿಮಿಷ, ಈ ಲೇಔಟ್ ಇಟ್ಟದ್ದು ಅಂತ ನೋಡೋಣ. ಈಗ ನಾನು ಹೇಳೋದನ್ನ ನೀನ್ ಕೇಳ್ತಾ ಇರೋ ಕ್ವಶನ್ ನೀನ್ ಕೇಳ್ತಾ ಇರೋ ಈಗ ಮಾಲೀಕರ ಹತ್ರ ಮುಟ್ಕೊಳಕ್ಬೇಕಾದ್ರು ನಾನ ಕೊಡಕ್ಕಾಗುತ್ತಾ, ಸರ್ಕಾರ ಕೊಡಕ್ಕಾಗುತ್ತಾ? ಸರ್ಕಾರ ಹಾಕೋಬೇಕಲ್ಲ ಸರ್. ಯಾರು ಸರ್ ಮುಟ್ಕೊಳಕ್ಬಾರ್ದು? ನಾನ ಸರ್ಕಾರ. ಈಗ CA ಸೈಟ್ ನೀವು ಸೈಟ್ ಮಾಲೀಕರು, CA ಸೈಟ್ ಒತ್ತುವರಿ ತೆರವಾದ್ರೆ ಸರ್ಕಾರಿ ಮುಟ್ಕೊಳಕ್ಕು ಲೇಔಟ್ ಮಾಲೀಕರು. ಈಗ CA ಸೈಟ್ ಮಾಡಿದ್ರು ಎಲ್ಲ ಬಣ ನಿಮಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ. ವೆರಿ ಸಿಂಪಲ್. ಈಗ ನಾನೇ CA ಸೈಟ್ ತಗೊಂಡಿದ್ದೀನಿ. RIVA ಬರ್ತಾರೆ ಅಥವಾ PDO ಬರ್ತಾನೆ.
ಈಗ ನಮ್ಮ ಮನೆ ಹೊಡಿತಾರೆ, ಮುಟ್ಕೊಲ್ ಹಾಕೋತಾರೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಯಾರ ಮೇಲೆ ಹೋಗ್ತೀನಿ? PDO ಮೇಲೇನೆ ಹೋಗೋದು. PDO ಆಕ್ಷನ್ ಮಾಡಿ ಸುಮ್ಮನೆ ಇವಾಗ ನಾನೇ ಅಣ್ಣ, ಇವಾಗ ನೀವು ಕೇಳ್ತಾ ಇರೋ ಕ್ವಶನ್ ಹೆಂಗೈತೆ ಗೊತ್ತೇನಣ್ಣ? ಈಗ ನಾನು ಹೇಳೋದಣ್ಣ ಇರೋಣ, ಇದು ಕ್ಲಾರಿಫಿಕೇಶನ್, ಪಿಕ್ಚರ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಮೋಸ ಆಗೈತೆ, ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಾಗಿರೋಂಥದ್ದು ಪೊಲೀಸ್ ಸ್ಟೇಷನ್ ಕೊಟ್ರೆ ಲೇಔಟ್ ಅವ್ರ ಮೇಲೆ ಕೊಡ್ತೀನಿ. ಇದೇ ತರ ACP ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರು ಎಷ್ಟು ದುಡ್ಡು ಕೊಟ್ಟವ್ರೋ ಅದಕ್ಕಿಂತ ಇನ್ನೊಂದು 5 ಲಕ್ಷ ದುಡ್ಡು ಜಾಸ್ತಿ ತಗೊಂಡು ಅದನ್ನ ಕ್ಲೋಸ್ ಮಾಡ್ಕೊಂತಾರೆ. ACP ಕೇಸು ನೀನು ಮಾಡ್ಕೋ, ನಿನಗೆ ಸರ್ಕಾರ ಕೊಡ್ತೈತಾ? ಏನಣ್ಣ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹೇಳಣ್ಣ ಹೇಳ. ಸರ್ಕಾರ CS ಸೈಟ್ ಮುಟ್ಕೋಲ್ ಹಾಕೊಳ್ಳುತ್ತೆ, ಸಂತೋಷ, ಸರ್ಕಾರಕ್ಕೆ ಬಂತು. ಆ ಮುಟ್ಕೋಲ್ ಹಾಕೊಳ್ಳೋದಕ್ಕೆ ಮುಂಚೆ ಅಲ್ಲಿ ಓನರ್ಗಳು ಯಾರಿದ್ರು, CS ಸೈಟ್ ಯಾರು ಕೊಡ್ತಿದ್ರು, ಅವ್ರಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ಈ ಕ್ವಶನ್ಗೆ ಕ್ಲಿಯರ್ ಕಟ್ ಆನ್ಸರ್ ಕೊಡ್ತೀನಿ. CS ಸೈಟ್ ಒತ್ತುವರಿ ತೆರವಾದ್ಮೇಲೆ CS ಸೈಟ್ ಮಾಲೀಕರಿಗೆ ಜವಾಬ್ದಾರಿ ಕೊಡಬೇಕಾಗಿರುವಂತದ್ದು ಲೇಔಟ್ ಓನರ್ಸ್. ಮಾಲೀಕ ಮಾಡಲ್ಲ ಸರ್. ಕೇಳಿ ಯಾಕೆ ಒಂದ್ ನಿಮಿಷ ಕೇಳ್ರಣ, ನಾನು ಹೇಳೋ ತನಕ, ಈಗ ನಾನು ಹೇಳೋದು ರಿಪ್ಲೈ ಕೊಡೋ ತನಕ ಕೇಳಿ. ಅವ್ರು ಕೊಟ್ಟಿಲ್ಲ, ಯಾರು ಇವಾಗ ಲಕ್ಷ್ಮೀನಾರಾಯಣ್ ಕೊಡಲ್ಲ, ಇವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರ್ದವ್ನು ಬಿಡ್ರಿ. ಈಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಇದು ಬಂದಾಗ ಸರ್ಕಾರ ಏನ್ ಮಾಡ್ತಾರೆ, ಕೋರ್ಟ್ಗಳಲ್ಲಿ ಕೇಸುಗಳು ನಡೆದಾಗ ಕೋರ್ಟ್ ಆದೇಶ ಏನ್ ಮಾಡ್ತಾರೆ, ಲಕ್ಷ್ಮೀನಾರಾಯಣ್ ಪ್ರಾಪರ್ಟಿನ ಮುಟ್ಟುಗೋಲು ಹಾಕೊಂಡು ಆ ಪ್ರಾಪರ್ಟಿಯಿಂದ ಬಂದಿದ್ದ ದುಡ್ಡಲ್ಲಿ ಜನಗಳಿಗೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸರ್ಕಾರಿ ಕೊಡಲ್ಲಪ್ಪ ಸರ್, ಅದನ್ನೇ ನಾವು ಹೇಳಿದ್ರೆ ಸರ್, ಸರ್ಕಾರ ಕೊಡಲ್ಲ, ಸರ್ಕಾರ ಅದನ್ನ ಮಾಡ್ಬೇಕು ಅನ್ನೋದು ಅಷ್ಟೇ. ಅಣ್ಣ ಒಂದ್ ನಿಮಿಷ ಅಣ್ಣ, ಅಂತವ್ರು ನನ್ನ ಹತ್ರ ಬಂದ್ರೆ ನಾನು ಹೋರಾಟ ಮಾಡಿ ಕೊಡಿಸ್ತೀನಪ್ಪ, ಅದ್ರಲ್ಲಿ ಡಿಫ್ರೆನ್ಸ್ ಇಲ್ಲ. ಕೇಸುಗಳಿಗೆ ಸಂಬಂಧಪಟ್ಟ ಮಾತಾಡ್ತೀನಿ ನೋಡೋಣ. ಸಂದೇಶ ಅಣ್ಣ, ಒಂದ್ ನಿಮಿಷ ಅಣ್ಣ, ಒಂದು PDO ನಿಮಿಷ PDO ಸಂಬಂಧಪಟ್ಟ ಈಗ ನಾನು ಹೇಳೋದೇನಂದ್ರೆ, ನನ್ನ ಮೇಲೆ ಇರುವಂತ ಕೇಸುಗಳಿಗೆ ಸಂಬಂಧಪಟ್ಟ ಮಾತಾಡ್ತೀನಿ. ನನ್ನ ಮೇಲೆ ಫಸ್ಟ್ ಕೇಸು ನಾವು ಕೇಳ್ರಣ್ಣ, ನಾವು ಕೇಸುಗಳು ದಯವಿಟ್ಟು ಒಂದೇ ಒಂದ್ ನಿಮಿಷ ಅಣ್ಣ, ಮಾತಾಡ್ಬಿಡ್ರಿ. ಈಗ ಒಂದೇ ಒಂದ್ ನಿಮಿಷ, ನನ್ನ ಮೇಲೆ ಫಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು 2021ರಲ್ಲಿ ರೂಪಕಲಾ ಶಶಿಧರ್ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಸ್ಟೇಷನ್ ಅಲ್ಲಿ. ಬಟ್ ಅದು FIR ಆಗಲ್ಲ, ಯಾಕಂದ್ರೆ ಸಂದೇಶ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವರೇ ಹೇಳ್ಬಿಡ್ತಾರೆ. ರಾಬರ್ಟ್ಸನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಫಸ್ಟ್ ಕೇಸ್ ನನ್ನ ಮೇಲೆ ಕೊಡೋದು, FIR ಆಗಲ್ಲ. ಎರಡನೇ ಕೇಸ್ ಯಾರು ಮಾಡಿಸ್ತಾರೆ ಗೊತ್ತಾ? KGF ತಹಸೀಲ್ದಾರ್ ಅವರು. ಇವ್ರು ಏನಕ್ಕೆ ಮಾಡ್ತಾರೆ ಅಂದ್ರೆ, ಸಂದೇಶು ಈ ಸ್ಮಶಾನ ಉಳಿಸೋದಕ್ಕೆ 7 ದಿನ ಸ್ಮಶಾನದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ಅಂತ. ರೀ, ನನ್ನ ಹಕ್ಕದು, ಸ್ಮಶಾನದಲ್ಲಿ ಅಂತ ಕುತ್ಕೊಂತೀನಿ, ಎಲ್ಲಾದ್ರೂ ಕುತ್ಕೊಂತೀನಿ. ಇದಕ್ಕೆ ಸಂಬಂಧಪಟ್ಟ ಒಂದು FIR ಆಗ್ತೈತೆ. FIR ಏನಾಗ್ತೈತೆ, ಈ ಕೇಸು ಸಂದೇಶ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ತೀರ್ಮಾನ. ಎರಡನೇದಣ್ಣ. ಮೂರನೇದು, ನನ್ನ ಮೇಲೆ ಕೇಸುಗಳು ಮಾಡಿರೋರು ಯಾರು ಅಂತ ಹೇಳ್ತಾ ಇರೋದು ನಾನು, ಈ ಕ್ರಷರ್ಸ್ ಮಾಡಿ ಬಂಡೆ ಎಲ್ಲ ಹೊಡೆದಾಕಿ ಬಂಡೆ ಮೇಲಿರುವಂತ ಜನಗಳನ್ನ ಮನೆಗಳೆಲ್ಲ ಒಂದೊಂದೇ ಬಿದ್ದೋಗ್ತಾ ಇದ್ದಾಗ ಕ್ರಷರ್ ಸ್ಟಾಪ್ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ರೆ 3ನೇ ಕಂಪ್ಲೇಂಟ್ ನನ್ನ ಮೇಲೆ ಎತ್ಕೊಂಡೋಗಿ ಮುನ್ಸಂಗ್ ಕೊಡ್ತಾನೆ ಕೋಲಾರ MP. 3ನೇ FIR ಇದು ಕೊಡ್ತಾನೆ. ಆಯ್ತು, ಅದರಲ್ಲಿ ಅರೆಸ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಅವಾಗೆ ತಪ್ಪಿಲ್ಲ ಅಂತ ಬಿಟ್ಟು. 3ನೇ ಕೇಸು. 4ನೇ ಕೇಸು, ನಮ್ಮ ಸಮುದಾಯದ SC ಸಮುದಾಯದ ಒಬ್ಬ ಹೆಣ್ಣು ಮಗಳಿಗೆ ಬೇರೆ ಯುವಕ ಮೋಸ ಮಾಡಿರ್ತಾನೆ, ಬೇರೆ ಕಮ್ಯುನಿಟಿ ಹುಡುಗ ಮೋಸ ಮಾಡಿರ್ತಾನೆ. ನಾನು ಕಮ್ಯುನಿಟಿ ಹೆಣ್ಮಕ್ಳು ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಈ ತರ ಮಾಡೋದು ತಪ್ಪಪ್ಪ, ಮಾಡಬಾರ್ದು, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸು ಅಂದಾಗ ಆ ಹುಡುಗ ಏನ್ ಮಾಡ್ತಾನೆ ಗೊತ್ತಾ, ನಮ್ಮ ಜೊತೆ ಬಂದು ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಮದುವೆ ಮಾಡ್ಕೊಂತಾನೆ. ಆವಾಗ ಏನ್ ಮಾಡ್ತಾರೆ, ಹುಡುಗನ ತಂದೆ ತಾಯಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಹುಡುಗನ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಹುಡುಗನ್ ಕಿಡ್ನಾಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ, ನನ್ನ ಸ್ವಾರ್ಥಕ್ಕೋಸ್ಕರ ಒಂದೇ ಒಂದು ಕಂಪ್ಲೇಂಟ್ ಹಾಕ್ಸ್ಕೊಂಡಿರೋನಲ್ಲ ಸಂದೇಶ. ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲಪ್ಪ, ಅದೇನಾದ್ರೂ ಈ ಹುಡುಗಿರ್ ಶೋಕಿಗಳು, ಆಂಟಿಗಳ ಶೋಕಿಗಳು, ಸಾರಾಯಿ, ಸಿಗರೇಟ್, ಅನ್ಸು, ಪಾನ್ ಪರ ಕೆಲ್ಲಾಡಿಕೆ ಹಾಕಿಲ್ಲ ಇಲ್ಲಿ ಗಂಟ ನಾನು. ಒಂದು. ಎರಡನೇ ವಿಚಾರ, ಆ ಒಂದು ಕೇಸು ನಮ್ಮ ಹೆಣ್ಣು ಮಕ್ಳಿಗೋಸ್ಕರ ಮಾಡಿರೋಂಥದ್ದು. ಅದು ಅವರು ಚೆನ್ನಾಗಿ, ಅವ್ರು ಇವಾಗ ಚೆನ್ನಾಗಿ ಇಟ್ಕೊಳ್ಳಿ, ನಮ್ದು ಅದರಲ್ಲಿ ಅಭ್ಯಂತರ ಇಲ್ಲ. ಒಂದು ಫ್ಯಾಮಿಲಿ ನಿಂತೈತೆ, ನನ್ನ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇತ್ತು, ಅವ್ರ ಜೀವನ ನಿಂತ್ಕೊಂಡೈತೆ, ಕೇಸ್ ಆದ್ರೂ ಪರವಾಗಿಲ್ಲ. ಇದನ್ನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಯಾರೋ ಮಾತಾಡ್ತಾ ಇದ್ರೆ, ಸಂದೇಶ್ ಹುಡುಗಿನ ಕಿಡ್ನಾಪ್, ಇದೇನು ಗಾಚಾರ ಅಂತ. ಅಲ್ಲಣ್ಣ, ಈಗ ಹುಡುಗಿನ ನಾನೇನು ಕಿಡ್ನಾಪ್ ಮಾಡ್ಕೊಂಡು ದಾಖಲೆ ಕೊಡ್ರಪ್ಪ, ಏನಾನ ಇಂಥದಿದ್ರೆ. ಆಮೇಲೆ 5ನೇ ಕೇಸ್ ಅಣ್ಣ, ಇದು ಕೇಸಲ್ಲ. 5ನೇದು ಏನ್ ಮಾಡ್ತಾರೆ ಗೊತ್ತಾ, ಮಾರ್ಚ್ 17ನೇ ತಾರೀಕು
ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನೂನಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪವರ್, ಸಂವಿಧಾನದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ದ ರೂಲರ್ಸ್ ಅನ್ನೋ ಸಿನಿಮಾನ ಮಾಡಿ ಅಂಬೇಡ್ಕರ್ ಅವ್ರನ್ನ ತೋರಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋಂಥ ಲೋಕಲ್ ಕೆಲವೊಬ್ರಿಗೆ ನಾವು ಫುಲ್ಲು ಮೈಯೆಲ್ಲ ಒಂಥರ ಆಗ್ಬಿಡ್ತಿದ್ವಿ. ಏನೋ ಇದು ಮಾಡಿದ್ದಕ್ಕೆ ಏನು ನಾವು ಏನೋ ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ, ಅಂಬೇಡ್ಕರ್ ಅವ್ರ ಫೋಟೋನ ಹಾಕೊಂಡು ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ ದೊಡ್ಡ ದೊಡ್ಡವ್ರಿಗೆಲ್ಲ ಕೋಪ ಬಂದು ಏನು ಮಾಡ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ಸಂದೇಶ್ ವಿರುದ್ಧ ರೋಡಿ ಶೀಟರ್ ಮಾಡುವಂತಾರೆ. ನಾವು 17ನೇ ತಾರೀಕು ಮಾರ್ಚ್ 17ನೇ ತಾರೀಕು 2023ನೇ ತಾರೀಕು 2023 ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ದಾದ್ಮೇಲೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಪಿಕ್ಚರ್ ಮಾಡ್ರಿ, ನಾನು ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ. ಅದನ್ನು ನಾವು ಮಾರ್ಗದರ್ಶನವಾಗಿ ತಗೊಂಡು ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ರೆ ಮಾರ್ಚ್ 21ನೇ ತಾರೀಕು ನನ್ನ ಮೇಲೆ ರೌಡಿ ಶೀಟ್ ಆಗ್ತೀವಿ. ಅದು ಹೈಕೋರ್ಟಲ್ಲಿ ನಾವೇ ಗೆದ್ದು ಬಿಡಿ, ನಾವು ರೌಡಿನೇ ಅಲ್ಲ, ನಾವು ಯಾರ ವಿಚಾರದಲ್ಲಿ ಒಬ್ಬರು ತೊಂದರೆನೇ ಕೊಟ್ಟಿಲ್ಲ. ನಾನು ಎಲ್ಲಾನ ಹೋಗ್ಲಿ, ನಾನು 2 ವೀಲರ್ ಎತ್ಕೊಂಡು ಒಬ್ಬನು ಹೋಗ್ತೀನಿ, ಇಲ್ಲಾಂದ್ರೆ ಕಾರಲ್ಲಿ ಒಂದಿದ್ರು, ನಾನು ನಮ್ಮ ಹುಡುಗ ಡ್ರೈವರ್, ಇಷ್ಟೇ ಬರೋದಪ್ಪ. ಒಬ್ಬರು ವಿಚಾರದಲ್ಲಿ ಒಬ್ಬರು ಹೊಡೆದಂಥವನಲ್ಲ, ಒಬ್ಬರು ಬೈದಂಥವನಲ್ಲ ಅಂತ ಕೇಸುಗಳು. ಇವಾಗ ನನ್ನ ಮೇಲೆ ಇಷ್ಟೊತ್ತು ಹೇಳಿದ್ನಲ್ಲ, ಈ 4 ಕೇಸಸ್ಸು ಸಾಮಾನ್ಯ ನಾರ್ಮಲ್ ವ್ಯಕ್ತಿಗಳು ಯಾರು ಹಾಕಿಲ್ಲ. ಎಲ್ಲ ತಹಸೀಲ್ದಾರ್ಗಳು, MLAಗಳು, MP ಹಾಕಿರೋದು. ನಾರ್ಮಲ್ ಆಗಿ ಸಂದೇಶ್ ನನಗೆ ಮೋಸ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನ ಮೇಲೆ. 15 ವರ್ಷ ಹೋರಾಟಗಾರ ನಾನು, ಇಲ್ಲಿ ತನಕ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ. ನಾನು ಈಗ ಪ್ರೆಸೆಂಟ್ ಇರೋಂಥದ್ದು ಕೂಡ ಬಾಡಿಗೆ ಮನೆಯಲ್ಲೇ. ಯಾವುದೋ ಒಂದು ಕೇಸ್ ಗೆದ್ದಿದ್ದಕ್ಕೆ ಅವ್ರು ಖುಷಿ ಪಟ್ಟು ನನಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಜಮೀನು ಬೇರೆಯವ್ರು ಕಾಂಪೌಂಡ್ ಹಾಕೊಂಡಿರ್ತಾರೆ, ಆ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ ಅವರೇ ಹತ್ರ ಬಂದು ಮನೇಲಿ ಕುತ್ಕೊಂಡು ಮನೆ ಕಟ್ಕೊಡ್ತಾವ್ರಪ್ಪ. ಇದು ವಾಸ್ತವಾಂಶ. ಸಂದೇಶ್ ಪ್ರಾಪರ್ಟೀಸ್ ನೀವೆಲ್ಲ ಹುಡ್ಕೊಂಡ್ರಿ, ಅದು ಎಷ್ಟನ ಮಾಡ್ಕೊಂಡ್ರಿ, ಏನೇನೋ ಮಾಡ್ಕೊಂಡ. ಇವಾಗ ನಾನು 4 ಕೇಸ್ ಹೇಳಿದ್ನಲ್ಲ, ಇಂಥದ್ದು 4,000 ಕೇಸ್ ಆಗಲಿ. ಇಂಥ ರೋಡಿ ಶೀಟರ್ಗಳು ಅಂಬೇಡ್ಕರ್ ಅವ್ರಿಗೋಸ್ಕರ ನಮ್ಮ ಮೇಲೆ ರೋಡಿ ಶೀಟ್ ಆಗ್ತಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ರೋಡಿ ಶೀಟ್ ಆಗಲಿ. ಯಾವುದೇ ಕಾರಣಕ್ಕೂ ಕಾನೂನಿಗೆ ಮಾತ್ರನೇ ತಲೆ ಬಡಿಸ್ತೀವಿ, ಇವರು ಮಾಡೋ ಅಂಥ ನಕಲಿ ಕೇಸುಗಳಿಲ್ಲ. ಇದು ಕ್ಲಾರಿಫಿಕೇಶನ್ ನಮ್ಮ ಆನೆಕಲ್ಲು ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ. 2ನೇ ವಿಚಾರ 1585 ಕೇಸಿಗೆ ಸಂಬಂಧಪಟ್ಟಂಗೆ ಒಂದು. 2ನೇ ವಿಚಾರ ಲೋಕಲ್ ಲೀಡರ್ಸ್ ಎಲ್ಲ ನನ್ನ ಅಣ್ಣ ತಮ್ಮ, ಎಲ್ಲ ನಮ್ಮ ಅಣ್ಣಂದ್ರೆ, ತಮ್ಮಂದ್ರೆ ಯಾರಿಲ್ಲ ಪಲ್ಲೆ, ಎಲ್ಲ ನಮ್ಮ ಅಣ್ಣಂದ್ರೆ. ನಮ್ಮ ಅಣ್ಣಂದರು, ನಮ್ಮ ತಂದೆ ಮತ್ತು ನಮ್ಮ ಪೋಷಕರು ಸಂಬಂಧಪಟ್ಟಂಗೆ ಅವ್ರ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ. ಎತ್ತುಕಟ್ಟಿರೋರು ಚೆನ್ನಾಗಿರ್ಲಿ ಅಣ್ಣ, ಎತ್ತುಕಟ್ಟು ನನ್ನ ಬೆಕ್ಕುವೆ ಮಾತಾಡ್ಸಿದ್ರಲ್ಲ, ನೋಡಿದಾಗ ಸ್ವಲ್ಪ ನೋವಾಯಿತು, ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಲಿ. ನಾನು ಹೇಳೋಂಥದ್ದು ಒಂದೇ, ನಾನು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದವರು, ನಮ್ಮ ಇಲ್ಲಿ ಕಮ್ಯುನಿಟಿಯವರು ನಾನು ಬಂದ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. 1585ಗೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀನಿ. ಡೆಮಾಲೇಷನ್ ದಿನ ಸಿಗೋಣ. ಈ ವಿಚಾರಕ್ಕೆ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂಗೆ ನಮ್ಮ ಅಣ್ಣವರು ಮತ್ತು ಸಮಾಜ ಸೇವಕರಾದಂತಹ ಎಲ್ಲ ಅಣ್ಣವರು ಮಾತಾಡ್ತಾ ಇದ್ದೀವಿ. ಮೊನ್ನೆ ಸರ್ ನಿಮ್ಮ ಮೇಲೆ ಆರೋಪ ಸಹ ಮಾಡಿದ್ರಲ್ಲ, ದುಡ್ಡು ತಗೊಂಡು ಸಂದೇಶ್ ಅವರು ಪ್ರತಿಭಟನೆ ಮಾಡ್ತಾರೆ, ಕೆಲವರು ಪ್ರತಿಭಟನೆ ಮಾಡ್ತಾರೆ. ಆರೋಪ ಅವ್ರು ಮಾಡಿರುವಂತದ್ದು ನಾವು ಕೇಳ್ತಾ ಇರುವಂತದ್ದು ಆರೋಪವಾಗಿ ಇರ್ತೈತಿ. ಸತ್ಯ ಆಗಲ್ಲ, ಸಾಬೀತಾಗಲ್ಲ. ಸಾಕ್ಷಿ ಕೊಡ್ಲಿ ಅಂತ ಕೊಡ್ಲಿ, ನಾವು ಶರಣೆ ಕೊಡಿಸ್ತೀವಿ. ಸೊಮ್ಮೆ ಯಾರ ಹತ್ರ ಇಂಥ ವಿಚಾರಗಳಿಗೆ ಸಂದೇಶ ತಗೊಂಡವನೇ ಅನ್ನೋದು ಸಾಕ್ಷಿ ಕೊಟ್ಬಿಟ್ರೆ ನಾನು ಕರ್ನಾಟಕನೇ ಬಿಟ್ಟು ಹೋಗ್ಬೇಕು. ಸಾಕ್ಷಿ ಸಂಬಂಧ ನಮ್ಗೆ ಕೊಡಿ ಹೇಳ್ರಿ. ಜನ ನೋಡ್ದವ್ರಲ್ಲ ಈ ಸದ್ಯಕ್ಕೆ ಏನೋ ಬೇಡ. ಈಗ ನಾನು ಹೇಳೋಂಥದ್ದು ಏನಂದ್ರಣ್ಣ, ಅಂತ ಒಂದು ಸಂದರ್ಭಗಳು ಬಂದಾಗ ನೀವೆಲ್ಲ ದಿಕ್ಕು ನಮ್ಗೆ ನಿಮ್ಗೆ ಹೇಳ್ಬಿಟ್ಟು ಮಾಡ್ತೀವಿ. ಅಲ್ಲ, ನಾವೇನಾದ್ರು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲೆಗಳು ಈ ಕಡೆ ಬಿಟ್ಟು ಆ ಕಡೆ ಎಲ್ಲ ನಾವು ಮಾಡೋದು. ಈ ಕಡೆ ಎಲ್ಲ ನಾವು ನಿಲ್ಲೋದಕ್ಕಾಗಲ್ಲ, ನಾವು ನಿಲ್ಲಲ್ಲ. ಸರ್, ಈಗ PDO ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು, ನಾನು ಈಗ ಚೆಕ್ ಮಾಡ್ಕೊಂಡು ಒಂದು ಹೈಕೋರ್ಟ್ ಆರ್ಡರ್ ಇದೆ, ಹೇಳ್ಬಿಡ್ತೀನಿ ನನಗೆ. ಯಾವುದೇ ಬಡಾವಣೆ ಇರ್ತಕ್ಕಂಥ ಉದ್ಯಾನ, ಸ್ಮಶಾನ, ಆಡು ಮೈದಾನ, ಈ ಥರದ್ದು CA ಇರ್ಬೋದು, ಪಾರ್ಕ್ ಇರ್ಬೋದು, ಬಡಾವಣೆ ಆಗಿ 5 ವರ್ಷ ಆದ್ರೂ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತಿ ಆ ಟೈಟ್ಲು ಅವ್ರದ್ದೇ ಅಂತ ಹೇಳಿ ಜ್ಯೋತೇಂದ್ರ ಸಿಂಹಜಿ, ವಿಕ್ರಮ್ ಸಿಂಹಜಿ ಅಂತ ಅವರು, ಮತ್ತೆ ವರ್ಸಸ್ ಕರ್ನಾಟಕ ಹೈಕೋರ್ಟ್ ಆನರಬಲ್ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅಂತ ಒಂದು ಆರ್ಡರ್ ಆದೇಶ ಮಾಡಿದ್ದಾರೆ. ಅಂದ್ರೆ ಮೋಸ್ಟ್ಲಿ June 4, 2025. ಒಂದೇ ನಿಮಿಷ ಮೊನ್ನೆ ಪೇಪರ್ಗಳೆಲ್ಲ ಬಂದಿತ್ತಲ್ಲ.
ನೋಡಿ ಇದು ಯಾಕೆಂದ್ರೆ ಹೋರಾಟ ಈಗ ಮಾಡ್ಬೇಕಾದ್ರೆ- ಒಂದ್ ನಿಮಿಷ. ಒಂದ್ ನಿಮಿಷ ಬ್ರದರ್ ಹೇಳ್ಬಿಡ್ತೀನಿ ನಾನು ಯಾವಾಗ ಅಂತ ಹೇಳ್ತೀನಿ. ಜೂನ್ 4, 2024 ಪ್ರಜಾವಾಣಿಗೆ ಬಂದಿದೆ. ಇದು ಆಗಿರೋಂಥ ಆದೇಶ ನಿಮ್ ಗಮನಕ್ಕೆ ಇರ್ಲಿ. ಆಮೇಲೆ ನಿಮ್ಮ ಹೋರಾಟ ಜೊತೆ ನಾವಿರ್ತೀವಿ. ಕಾನೂನು ರೀತಿ ನೀವು ಹೋರಾಟ ಮಾಡೋದಾದ್ರೆ ಸಂಪೂರ್ಣ ಸಹಕಾರ ಇರ್ತದೆ. ನೀವು ಯಾವಾಗ ಬೇಕಾದ್ರೆ ನಮ್ಮನ್ನು ಬಳಕೆ ಮಾಡ್ಕೋಬಹುದು. ಆದ್ರೆ ಕೋರ್ಟ್ ಆದೇಶಗಳು ಈ ರೀತಿ ಇದೆ. ಅಂದ್ರೆ 5 ವರ್ಷ ಈಗ ಬಡಾವಣೆ ನಿರ್ಮಾಣ ಮಾಡಿ 5 ವರ್ಷ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಈಗ ನಾವೇನ್ ಹೇಳ್ತೀವಿ ಸರ್ಕಾರದ ಆಸ್ತಿಯನ್ನು ನಾವು ವಶ ಪಡ್ಕೊಳ್ಳದೆ ಇದ್ರೆ ಆ ಟೈಟ್ಲು ಅದೇ ಮಾಲೀಕಂದ ಆಗಿರ್ತದೆ ಅಂತ. ಈಗ ನಾನೊಂದು ಕ್ವಶನ್ ಹೇಳೋದಣ್ಣ. ರೋಡಲ್ಲಿ ಕೊಲೆ ಮಾಡೋರೆ, ಕೊಲೆ ಆರೋಪಿಗಳು ಎಲ್ಲಾರು ಬದುಕವ್ರೆ, ಎಲ್ಲ ಓಡಾಡ್ತವ್ರೆ. ಆದ್ರೆ ಅವರೆಲ್ಲ ಆರೋಪಿಗಳೆಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡ್ತೀವಿ. ಕೊಲೆ ಮಾಡಿರೋ ಲೈವ್ ಅಲ್ಲಪ್ಪ. ಸರಿ. ಹೇಳ್ಬಿಡ್ತೀನಿ ಕೋರ್ಟ್ ಅನ್ನ ಪ್ರಶ್ನೆ ಒಂದ್ ಮಾಡಕ್ಕಾಗ್ತದೆ. ನಿಮಿಷ ನಾನು ಕ್ವಶನ್ ಅದನ್ನ ನಾನು ಹೇಳ್ತಾ ಇರೋದು. CS ಐಟಮ್ ಮೆನ್ಷನ್ ಇದೆ ಅದು. ಒಂದ್ ನಿಮಿಷ ಎಲ್ಲ ಇಟ್ಕೊಳ್ಳೋಣ. ನಾನು ಹೇಳೋದು ನಾವು ನೋಡ್ತಾ ಇದೀವಲ್ಲಪ್ಪ, ಲೈವ್ ಅಲ್ಲಿ ಕೊಲೆ ಮಾಡಿರೋರು ನಿರಪರಾಧಿಗಳು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಆದೇಶ ಆಗೈತೆ. ಕಂಬಲ್ಪಲ್ಲಿ ಇಷ್ಟು ಅಷ್ಟೇ ಅಲ್ವಾ? ಅದೇ ಆಮೇಲೆ ಇನ್ನೊಂದು ವಿಚಾರ, ಕೊಲೆ ಮಾಡಿದ್ರು ಪಾಪ ಅವ್ರನ್ನೆಲ್ಲೋ ಇದ್ರೆ ಅವ್ನೋಗಿ ಇವನೇ ಆರೋಪಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕೋರ್ಟ್ ಅಣ್ಣ, ನ್ಯಾಯಾಲಯ, ಅದನ್ನ ನಾವು ಪ್ರಶ್ನೆ ಮಾಡೋದು ಬೇಡ. ಇಂಥ ಆದೇಶ ಕೇಳಿ, ಇಂಥ ಆದೇಶ ನಿರ್ಮಾಣ ಶೆಲ್ಟರ್ಸ್ ಅವ್ರ ಮೇಲೆ ಇಲ್ಲ. ನಿರ್ಮಾಣ ಶೆಲ್ಟರ್ಸ್ ಅವ್ರು ಅವಲಂಬಿತ ಆಗಲ್ಲ. ನಾನು ಅದಕ್ಕೆ ಬಿಡಲ್ಲ. ಕೋರ್ಟ್ ಸ್ನೇಹಿತರು ಆದಂಥ ಸಂದೇಶ್ ಅವರು ಆನೇಕಲ್ನಲ್ಲಿ ನಡೀತಾ ಇರೋಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಹೋರಾಟ ಅನ್ನೋದಕ್ಕೆ ಅದಕ್ಕೇನು ಗಡಿ ಇಲ್ಲ, ಆಮೇಲೆ ಅದಕ್ಕೇನು ಇತಿಮಿತಿ ಅಂತೇನಿಲ್ಲ. ಹೋರಾಟ ನ್ಯಾಯ ಕೇಳಬೇಕು ಅಂದರೆ ಅದಕ್ಕೆ ಯಾರು ಬೇಕಾದ ಎಲ್ಲಿ ಹೋಗಿ ಕೇಳ್ಬೋದು. ಒಂದು ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲೇನು ಇದು ಖಾಸಗಿಯವರು ಅಂದರೆ ಇರೋಂಥವರು ಖಾಸಗಿಯವರು ಅಲ್ಲಿ ಏನು ಅಕ್ರಮ ಮಾಡಿದ್ದಾರೆ, ಅಕ್ರಮವನ್ನು ಅದನ್ನು ಸರ್ಕಾರ ಜಾಗವನ್ನೇನು ಲೂಟಿ ಮಾಡಿದ್ದಾರೆ, ಹೊಡ್ಕೊಂಡಿದ್ದಾರೆ, ಅದು ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ. ಇನ್ನು ಸ್ನೇಹಿತರು ಹೇಳ್ತಾ ಇದ್ರು, ಮತ್ತು ಸರ್ಕಾರ ಈಗ ಅವರೇನು ಯಾಮಾರಿಸಿದಾರಲ್ಲ, ಅಲ್ಲಿ ಯಾರೋ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ CI ಸೈಟವರು ಹೌದು, ಅವ್ರಿಗೂ ನ್ಯಾಯ ಕೊಡಬೇಕಾಗ್ತದೆ. ಅದು ಯಾರು ಕೊಡಬೇಕು ಅಂದರೆ ಅಕ್ರಮ ಮಾಡಿ ಲೇವೇಟ್ ಮಾಡಿ ಈಗೇನು ಅದನ್ನು ಕ್ರಮೇಣ ಹೇಳ್ತಾ ಇದ್ರು, ಅದನ್ನು CI ಸೈಟ್ ರಿಜಿಸ್ಟರ್ ಮಾಡಬಾರ್ದು ಅಂತ ಇರ್ತದೆ. ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋಂಥ ಎಲ್ಲರೂ ಹೊಣೆಗಾರರಾಗ್ತಾರೆ ಅದಕ್ಕೆ. ಹಂಗಾಗಿ ಅವರೆಲ್ಲರ ಮೇಲೇನು ಕ್ರಮ ಆಗಬೇಕು ಒಂದು. ಆಮೇಲೆ ಅದು ಯಾರು ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿ CI ಸೈಟ್ ಅಂತ ಗೊತ್ತಿಲ್ಲದೆ ಇವತ್ತು ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು ಅಂತಲೇ ನಮ್ಮ ಡಿಮ್ಯಾಂಡು. ಆದರೆ ಅದನ್ನು ಸರ್ಕಾರ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ಇನ್ನಷ್ಟು ಅವ್ರು ಯಾರು ಲೇವೇಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಒತ್ತಡ ಏರಿ ಅಲ್ಲಿ ಅನ್ಯಾಯ ಆಗಿರೋರ್ಗು ನ್ಯಾಯ ಕೊಡಿಸೋಣ ಒಂದು. ಮತ್ತು ಈ ಥರದ್ದು ಇನ್ನಷ್ಟು ಆನೇಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರ, ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇಔಟ್ಗಳು ಇನ್ನೂ ತುಂಬ ಇದೆ. ಮತ್ತು ಇದನ್ನು ಮುಂದೇನು ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಂಡ್ಕೊಬೇಕು. ಯಾಕಂದರೆ ಅವ್ರು ಒಂದ್ಸರಿ ಅನ್ಯಾಯಕ್ಕೆ ಒಳಗಾದಾಗ ಮತ್ತೆ ನ್ಯಾಯ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಅದನ್ನು ಕ್ರಮೇಣವಾಗಿ ಈ ಥರದ್ದು ಅನ್ಯಾಯಕ್ಕೆ ಒಳಗಾಗ್ತಾನೆ ಇದ್ದಾರೆ. ಮತ್ತು ಅವ್ರು ಯಾರು ಅನ್ಯಾಯಕ್ಕೆ ಒಳಗಾಗೋರಿಗೆ ನ್ಯಾಯ ಸಿಗಲ್ಲ. ಹಂಗಾಗಿ ಒಂದು ನಾವು ಸರ್ಕಾರ ಮುಟ್ಟುಗೋಲು ಏನು ಹಾಕೊಬೇಕು ಅಂತ ಇದೆ. ಅದು ಇನ್ನಷ್ಟು ಬೇರೆ ಬಡಾವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಗಂಟೆ. ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರರು ಆನೇಕಲ್ಲಿರೋಂಥ ಹೋರಾಟಗಾರರು ಬಿಡೋದಿಲ್ಲ. ಮತ್ತೆ ಅದನ್ನ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡ್ಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟಗಾರರು ಇದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದರೆ ನಾವು ಇಷ್ಟೆಲ್ಲ ಹೋರಾಟಗಾರ ಇದ್ದೀವಿ, ಈ ಥರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು, ಮತ್ತು ಇಲ್ಲಿ ಹೋರಾಟಗಳಿಂದನೂ ತುಂಬ ಯಶಸ್ವಿನೂ ಮಾಡಿದ್ದಾರೆ. ಇವತ್ತು ಮನೆಗಾಗಿ, ಸೈಟ್ಗಳಿಗಾಗಿ ಮತ್ತು ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರ ಆನೇಕಲ್ಲಿದ್ದಾರೆ. ಮತ್ತು ಅವರ ಒಂದು ತ್ಯಾಗನೂ ಇದೆ. ಅದು ಇತ್ತೀಚೆಗೆ ಬರೋಂಥ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ. ಮತ್ತು ಅದು ಯಾಕೋ ಹೋರಾಟಗಳನ್ನು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಅದು ಕಾರಣಗಳೇನು ಅಂತ ಗೊತ್ತಿಲ್ಲ. ಇವತ್ತು ನಾವು ಯಾವತ್ತು ಈಗ ಯಾರೋ ಒಬ್ಬ ಪ್ರೈವೇಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ. ಒಂದು ಅಲ್ಲಿ ಸರ್ಕಾರಿ ಜಾಗನ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಅದನ್ನು ಉಳಿಸ್ಬೇಕು ಅಂತ ಸಂದೇಶ ಹೇಳಿದಾಗ ಅದು ಸರಿಯಿಲ್ಲ ಅನ್ನೋ ಇನ್ನೊಂದು ಭಾಗ ಇಲ್ಲಿ ಹೋರಾಟಗಾರರೇ ಇದೆ. ಅಂದರೆ ಹೋರಾಟಗಾರರಲ್ಲಿ ದ್ವಂದ್ವ ರೀತಿ ಇರಬಾರ್ದು. ನ್ಯಾಯ ಸಿಗಬೇಕು ಅಂದಾಗ ಅದು ದ್ವಂದ್ವ ರೀತಿ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ನೀವು ಯಾರು ಮಾಲೀಕರ ಪರ ಮತ್ತು CI ಸೈಟ್ದಾರ ಪರ, ಸರ್ಕಾರದ ಪರ, ಭ್ರಷ್ಟಾಚಾರದ ಪರ ಅನ್ನೋ ಇದು ಒಂದು ರೀತಿ ಗೊಂದಲ ಆನೇಕಲ್ಲಲ್ಲಿ. ಈಗ ಸಂದೇಶ ಅಲ್ಲಿಂದ ಬಂದಿದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ, ಮತ್ತು ಇಲ್ಲಿರೋರು ಯಾಕೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಕಾಣಿಸ್ತಾ ಇದೆ. ಆ ಥರದ್ದೇನೂ ಇಲ್ಲ.
ಸಂದೇಶ ಬಂದಿರೋದು ಇಲ್ಲಿನ ಅಕ್ರಮವನ್ನ, ಇಲ್ಲಿನ ಭ್ರಷ್ಟಾಚಾರವನ್ನ ಸರಿ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ಈಗ ಅವ್ರು ಹೇಳ್ದಂಗೆ ಅಲ್ಲಿ ಯಾರು CSI ಪಾಪ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂತ ಎರಡು ಪ್ರಶ್ನೆ ಬರ್ತದೆ. ಅವರು ತುಂಬಾ ಕಡು ಬಡವರ ಇಲ್ಲ ಚೆನ್ನಾಗಿರೋರ ಅನ್ನೋದು ಹಂಗೇನಿಲ್ಲ. ಪಾಪ ಅವ್ರ್ಯಾರು ದುಡ್ಡು ಕೂಡಿಟ್ಟು ನಿಜವಾಗ್ಲೂ ತಗೊಂಡಿದ್ರೆ ಅವ್ರಿಗೂ ಆಗ್ಲಿ, ಮತ್ತೆ ಇನ್ನಷ್ಟು ಅವಕಾಶ ಸಿಕ್ಕಿದ್ರೆ ಆ CSI ಅವ್ರಿಗೆ ಏನಾದ್ರೂ ಪರ್ಯಾಯವಾಗಿ ಇನ್ನೊಂದು ಸರ್ಕಾರಿ ಜಾಗ ಇದ್ರೆ ತೀರಾ ಬಡವರಾದ್ರೆ ಕೊಡ್ಲಿ ಅನ್ನೋದು ಬೇಕಾಗಿ ಹೇಳೋಣ. ಅಲ್ಲ ನಾನೇನೋದು ಕೊಡ್ಲಿ ಅಲ್ಲ, ತೀರಾ ಬಡವರು ಕಾಮನ್ ಆಗಿ ಖಾಸಗಿ ಕ್ಷೇತ್ರದಲ್ಲಿ ಖಾಸಗಿ ಲೇಔಟ್ಗಳಲ್ಲಿ ತೀರಾ ಬಡವರು ಪರ್ಚೇಸ್ ಮಾಡೋಂತ ಪರಿಸ್ಥಿತಿ ಯಾರು ಇರಲ್ಲ. ಬಡವರಿಗೆ ಲೇಔಟ್ ಅಲ್ಲಿ ತಗೊಂಡಿರೋಂಥ ಬಡವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ ಅನ್ನೋ ಕ್ಲಿಯರ್ ಕಟ್ ಪಿಕ್ಚರ್ ಇದೆ ಒಂದು. ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದ್ರೆ, ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ VN ಹೋಟ್ಲ್ ಎಲ್ಲಿ ಮಾಡಿದಾರ? VLN ಅಂತ ಹೇಳ್ಬಿಟ್ಟು ಏನಾಯ್ತೆ? VLN ನಿಸರ್ಗ ಲೇಔಟ್ VLN ಹೋಟೆಲ್ ಅದು ಮತ್ತೆ ಇವರು ಸರ್ಕಾರಿ ಆಫೀಸು ಎಲ್ಲ ಸರ್ಕಾರಿ ಎಲ್ಲ ಸರ್ಕಾರಿ ಜಮೀನು. VN ಹೋಟೆಲ್ ನೀವು ಮಾಡಿದ್ರಲ್ಲ ಅದು ಪಾಪ ಅವ್ರದ್ದೇನೋ ಅವ್ರದ್ದು ಬೇರೆ. ಆದ್ರೆ ಈ VLN ಹೋಟೆಲ್ ಮಾಡಿದಾರಲ್ಲ ಇದು ಇಷ್ಟೊಂದು ಸರ್ಕಾರಿ ಜಮೀನು. ನಾನು ಮಾತಾಡ್ತೀನಿ ಅಣ್ಣ, ನಾನು ಒಂದು ಡಾಕ್ಯುಮೆಂಟ್ ಕ್ಲಿಯರ್ ಕಟ್ಟಾಗಿ ಹೋರಾಟ ಮಾಡೋದು ಅಂತ ಹೇಳಿದಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ. ಈಗ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ ಕರೀತಾರೆ ಈ ವಿಚಾರವಾಗಿ. ಏನೋ ನಿರ್ಮಾಣ ಶೆಟ್ರು ಏನು ಮಾಡಿಲ್ಲ, ಈ ಥರ ಸಂದೇಶ ಕೋಲಾರದಿಂದ ಯಾಕೆ ಬರಬೇಕು. ಲಾಸ್ಟಲ್ಲಿ ನಮ್ಮ ಮುನ್ರಾಜ್ ಅವರು ಮತ್ತು ನಮ್ಮ ಬಾಬು ಅವರು ಕೇಳ್ತಾರೆ, ಇದರಲ್ಲಿ ಲೋಕಲ್ ಸೀನಿಯರ್ ಲೀಡರ್ಗಳಿದ್ದಾರಪ್ಪ, ಅವ್ರ ಜೊತೆಯಲ್ಲಿ ಎಲ್ಲಪ್ಪ ಅವರು ಅಂದಾಗ ಒಬ್ಬ ರಾಜ್ಯಾಧ್ಯಕ್ಷರು ಸ್ನೇಹಿತರು ಅವ್ರ ಹೆಸರು ಹೇಳೋದು ಅವರು ಹೋರಾಟಗಾರರು ಅವ್ರಿರಲಿ, ಅವರ ವೈಯಕ್ತಿಕ ವಿಚಾರಗಳು ನಾವಿಲ್ಲಿ ಮಾತಾಡೋದು ಬೇಡ. ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀವಿ. ಸಂದೇಶ್ ಅವರು ಸಂಘಟನೆ ಮಾಡಬೇಕಾದ್ರೆ ಆಲ್ರೆಡಿ ನಾವು ಒಂದು ಸೀನಿಯರ್ಸ್ ಸೇರಿ 2 ದಿನದಿಂದ ತೀರ್ಮಾನ ಮಾಡಿದ್ವಿ. 10,000 ಜನ ಸೇರಿಸಿ ನಾವೊಂದ್ಸರಿ ಇಲ್ಲಿ ಸ್ಟ್ಯಾಚ್ಯೂ ತರುವಾಗ ಮಾಡಿದ್ರಲ್ಲ 10,000 ಜನ, ಆ ರೀತಿ ಸೇರಿಸಿ ಅವ್ರದ್ದು ಸಂಘಟನೆ ಮಾಡಬೇಕು, ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರಬೇಕು, ಹೋರಾಟ ಮಾಡ್ತಾರೆ ಅಂತ ತೀರ್ಮಾನ ನಾವು ತಗೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಕೇಳಿದ್ರಿ CSI ಅವರಿಗೆ ಪರಿಹಾರ ಯಾರು ಕೊಡೋದು ಏನು ಕೊಡೋದು ಅಂತ. ಈಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ತಿರುಗಿ ಹಿಂದಕ್ಕೆ ಬರಲ್ಲ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ CSIಗೆ ಯಾರು ಕೊಡಲ್ಲ, ಯಾರು ಹೋರಾಟಗಾರರು ಕೊಡಲ್ಲ. ಪ್ರಾಬ್ಲಮ್ಸ್ ಎತ್ಕೊಂಡ್ಬಂದಾಗ ಈಗ ನಿಮ್ಮ ಹತ್ರ ಬರ್ತಾರೆ, ಪ್ರೊಫೆಸರ್ ಹಣ ಇದೇನೋ ಸಹಾಯ ಮಾಡಿರಿ. ಈಗ ಸಂದೇಶ್ ಅವ್ರ ಹತ್ರನೂ ಕಾಂತರಾಜನ್ನವರು ಹಣ ನಮ್ಗೆ ತೊಂದರೆ ಆಗಿದೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಬಂದಾಗ ಅವ್ರಿಗೆಲ್ಲ ಪೂರ್ತಿ ಡೀಟೇಲ್ಸು ಮತ್ತೆ ಇನ್ನೊಬ್ರು ಯಾರು ಧನಲಕ್ಷ್ಮಿ ಅಲ್ಲ ಇಲ್ಲ ಕಾರಣ ಸದಾನಂದ. ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ. 1999-98ರಲ್ಲಿ ಮೋಸ್ಟ್ಲಿ ನಾನು ಪ್ರೊಫೆಸರ್ ನೋಡಿದ್ದು ಬಾಬು ಮತ್ತು ನಮ್ಮ TV ನೈರ್ ಮಂಜಣ್ಣ ಇವರೊಂದು 4-5 ಜನ ನಾನು ಅವತ್ತು ನೋಡಿದ್ದು ಜ್ಞಾಪಕ ಇದುವರೆಗೂ ಇದೆ. ನಾನು ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾನು ಈ ತಾಲೂಕಲ್ಲಿ ಯೂತ್ ವಿಂಗಲ್ಲಿ ಅಧ್ಯಕ್ಷನಾಗಿದ್ದೆ. JB ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು, ಆನೇಕಲ್ ಕೃಷ್ಣಪ್ಪನವರು ವಿಭಾಗಾಧ್ಯಕ್ಷರಾಗಿದ್ದರು, ಪಟಾಪಟ್ ನಾಗರಾಜ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಆ ಕಾಲಕ್ಕೆ ನಾವು ಸಂಘಟನೆಯಲ್ಲಿ ಇದ್ದಾಗ ಕೇರಳ ಕುಮಾರ್ ಅಂತೇಳಿ ಕೊಪ್ಪಗೇಟ್ನಲ್ಲಿ ಅಕ್ರಮವಾಗಿ ಬಂಡೆ ಹೊಡಿತಾನೆ ಅಂತೇಳಿ ಒಂದು ಹೋರಾಟ, ಅದ್ರ ಜೊತೆಗೆ ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ನ ಅಕ್ರಮ ಬಡಾವಣೆಗಳನ್ನ ಇದು ಸೇಮ್ CSI ಮಾಡಿದ್ದಾರೆ ಅಂತೇಳಿ ಇದೇ ಪ್ರಜಾ ವಿಮೋಚನಾ ಚಳವಳಿ ಕೃಷ್ಣಪ್ಪನವರು ಆಗಿನ ಕಾಲದಲ್ಲೇ ತಾಲೂಕ್ ಪಂಚಾಯತ್ ಹತ್ರ 2,000 ಜನ ಸೇರಿಸಿ 2,000 ಜನ ಸೇರಿಸಿ ಆವತ್ತು ನಿರೂಪಣೆಯನ್ನು ಕೂಡ ನಂದೇ ತಾಲೂಕು ಆಫೀಸ್ ಹತ್ರ ಉಗ್ರವಾದ ಹೋರಾಟವನ್ನ 2,000 ಜನ ಆವತ್ತೇ ನಾನು ನೋಡಿರೋ ನಮ್ಮ ತಾಲೂಕಲ್ಲಿ ಹೋರಾಟ ಮಾಡಿದ್ದಾನೆ. ಅಂತ ಹೋರಾಟನ ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಮೊನ್ನೆ ನಮ್ಮ ಮೀಡಿಯಾದಲ್ಲಿ ಏನೇನೋ ಹೇಳ್ತಾ ಇದ್ರು, ನಾವು ಅವ್ರ ಬಗ್ಗೆ ಮಾತಾಡಲ್ಲ ನಾನು ಆಗಲೇ ಹೇಳಿದ್ದೀನಿ. ಇಂಥ ರಾಜ್ಯಾಧ್ಯಕ್ಷರುಗಳು, ಇಂಥ ಜಿಲ್ಲಾಧ್ಯಕ್ಷರುಗಳು, ಇಂಥ ಸಮಕಾಲೀನರ ಜೊತೆಲಿ ನಾವೆಲ್ಲ ಇದು ಬಂದರು. ಇವ್ರು ಯಾಕೆ ಬರಬೇಕು, ಅವ್ರು ಯಾಕೆ ಬರೋದ್ರೆ ಇದು ಭಾರತ ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡೋಂತಕ್ಕಂಥದ್ದು, ಜೀವನ ಮಾಡೋಂತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ.
ಹಂಗಾಗಿ ನೀನ್ ಯಾಕೆ ಬರ್ಬೇಕು ನಾನು ಯಾಕೆ ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ, ಎಲ್ಲ ನಿಮ್ಮೂರಲ್ಲೇ ಇರ್ರಿ. ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡಲ್ಲ. ಅವ್ರ ಹೋರಾಟ ಅವ್ರ ಹಕ್ಕ ಕೇಳೋದು, ಸಂಘಟನೆ ಅವ್ರದ್ದು, ಅವ್ರ ಹಕ್ಕದು. ಯಾರ ಜೊತೆಲ್ಲ ಇರ್ತಾರೆ. ನಿಮ್ಗೆ ತೊಂದರೆ ಏನಾದ್ರು ಮಾಡಿದ್ರ? ಯಾಕೆ ನೀವು ಮಾಧ್ಯಮದ ಮುಖಾಂತರ ನಮ್ಮಲ್ಲೇ ಎತ್ಕಟ್ಟೋದು, ನಮ್ಮಲ್ಲೇ ಮಾತಾಡೋದು ಯಾಕೆ ಮಾತಾಡಬೇಕು? ದಯವಿಟ್ಟು ನೋಡಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಈ ಒಂದು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ ಹತ್ರಕ್ಕಾದ್ರೂ ಹೋಗ್ತಾರೆ ತೊಂದರೆ ಅಂತ ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಸಂಘಟನೆ ಲೀಡರ್ದಾಗ್ಲಿ, ಒಬ್ಬ ಪತ್ರಕರ್ತರದಾಗ್ಲಿ, ಒಬ್ಬ ಶಾಸಕರದಾಗ್ಲಿ, ಒಬ್ಬ ಸಂಸದರದಾಗ್ಲಿ ಎಲ್ಲರೂ ಹೋಗ್ತಾರೆ. ಹಂಗಂತೇಳಿ ನೀವು ಬರೋದೇ ತಪ್ಪು, ನೀವು ಮಾಡೋದೇ ತಪ್ಪು ಅಂದರೆ ದಯವಿಟ್ಟು ಸ್ನೇಹಿತರೆ, ನೀವು ಹೋರಾಟಗಾರರು. ನಾವು 97-98 ನಾವು ಪಟಾಪಟ್ ನಾಗರಾಜ್ ಸಾಹೇಬರು, ಜಗದೀಶಂಕರ್ ಸಾಹೇಬರು, ಬಿ ಗೋಪಾಲ್ ಸಾಹೇಬರು, ಮಾವಳಿ ಶಂಕರ್ ಸಾಹೇಬ್ರ ಜೊತೆಲಿ ಹೋರಾಟ ಮಾಡಿ ಬಂದಂಥ ಜನ ನಾವು. ಇತ್ತೀಚೆಗೆ ಕೆಲವು ಕಾರಣಗಳಿಂದ ಯಾಕೆ ಸುಮ್ಮನೆ ಸಂಘಟನೆಗಳು ಬೇಡ ಅಂತೇಳಿ ನಮ್ಮ ಪಾಡಕ್ಕೆ ನಾವೇನೋ ಒಂದು ರಾಜಕೀಯ ಪಕ್ಷದಲ್ಲಿದ್ದು ನಾವೇನೋ ಒಂದು ಅವರು ನಮ್ಮ ಪಾಡಕ್ಕೆ ನಾವು ಇದ್ದೀವಿ. ನಿಮ್ಮ ಪಾಡಕ್ಕೆ ನೀವು ಸಂಘಟನೆ ಕಟ್ಕೊಳ್ಳಿ, ನಮ್ಮ ಪಾಡಕ್ಕೆ ನಾವು ಸಂಘಟನೆ ಕಟ್ಕೊಳ್ತೀವಿ. ಒಟ್ಟಾರೆ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಬಡವರ ಪರವಾಗಿ ಹೋರಾಟವನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಸಂದೇಶ್ ಅವರು ತಗೊಂಡಿದ್ದಾರೆ. ಅವರಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯವೈಖರಿಗಳನ್ನು ನೋಡಿ ನಾವು ಕೂಡ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದ್ವಿ. ಯಾಕಂದ್ರೆ ನಮಗೆ ಚಿಕ್ಕವರವರು ಆದರೂ ಅವರು ನಮಗೆ ಇನ್ಸ್ಪಿರೇಷನ್. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಅವ್ರ ಸಂಘಟನೆ ಇದೆ. ಬರೀ ಆನೇಕಲ್ನಲ್ಲಿ, ಕೋಲಾರಲ್ಲ, ಗುಲ್ಬರ್ಗದಲ್ಲಿದೆ, ರಾಯಚೂರಲ್ಲಿದೆ, ಇವು ಧಾರವಾಡಲ್ಲಿದೆ, 30 ಜಿಲ್ಲೆ ಎಲ್ಲಾದ್ರೂ ಹೋಗಿದೆ. ಆಗ ನಾವೆಲ್ಲರೂ ಸೇರಿ ಅವ್ರಿಗೆ ಒಂದು ಬೆಂಬಲವನ್ನು ಕೊಡೋದಕ್ಕೆ ಇನ್ನೂ ಇದರಿಂದ ಸುಮಾರು ಜನ ಇದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆನೇಕಲ್ಲಲ್ಲಿ ಬೃಹತ್ ಆದಂಥ ಒಂದು ಸಮಾವೇಶ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜೀವನದ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮತ್ತೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯಮಾಡಿ ಸ್ನೇಹಿತರೆ, ನೀವು ಯಾವುದೇ ವಿಷಯ ಎತ್ಕೊಂಡಾಗ ನಾವು ಕೂಡ ನಿಮ್ಮ ಸುದ್ದಿ ಎತ್ತಲ್ಲ. ನೀವು ನಮ್ಮ ಸುದ್ದಿನ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಸುದ್ದಿನ ನಮ್ಮ ಸುದ್ದಿನ ಯಾಕಂತ ಹೇಳಿದ್ರೆ ನಾವು ಸಂದೇಶ ತಪ್ಪು ಮಾಡಿದ್ರೆ ಆದೇಶ ಅಲ್ಲ. ಮಾಧ್ಯಮ ಮಿತ್ರರು ಯಾವಾಗ ಬಡವ್ರ ಮಕ್ಕಳು ಬೆಳಿಬೇಕು ಸರ್, ಅವ್ರು ಚೆನ್ನಾಗಿ ರಾಜ್ಯಾದ್ಯಂತ ಒಳ್ಳೆ ಹೆಸರು ಮಾಡ್ತಾರೆ. ಮಾಧ್ಯಮ ಮಿತ್ರರು ಯಾವಾಗ ವಿರುದ್ಧ ಮಾತಾಡ್ತಾರೋ ಅವಾಗ ನಾವು ಪಟ್ಟ ಬಂದ್ವಿ. ಒಂದ್ ನಿಮಿಷ, ನೀವ್ ಏನ್ ಕ್ವಶನ್ಸ್ ಕೇಳ್ತಿರೋ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನೊಂದಷ್ಟು ರೆಡಿ ಆಗ್ಬೇಕಾಗೈತೆ. ಕೇಳೋದು ಒಳ್ಳೇದಲ್ಲ. ಒಂದ್ ನಿಮಿಷ ಅಣ್ಣ, ಮುಂದಕ್ಕೆ ಆಗೋದು ಹೇಳ್ಬಿಡ್ತೀನಿ ಅಣ್ಣ. ಮುಂದಕ್ಕೆ ಆಗೋದು 12 ಪ್ರಾಪರ್ಟಿ ಡೆಮಾಲೇಷನ್ ಆಗ್ತಿತ್ತು. 12 ಪ್ರಾಪರ್ಟಿ 1585 ಪ್ರಾಪರ್ಟಿ ಡೆಮಾಲೇಷನ್ ಆಗ್ತೈತೆ. ಅನಾಥಾಲಯಕ್ಕೆ ಸಂಬಂಧಪಟ್ಟಂಗೆ ಮುದ್ರಾಂಕ ಶುಲ್ಕ 1 ಕೋಟಿ ರೂಪಾಯಿ ಕಟ್ಟಬೇಕಪ್ಪ. ಇವರು ಸ್ಟೇ ಹಾಕಿದ್ರು, ಅದು ಸ್ಟೇ ವೇಕೆಂಟ್ ಆಗೈತೆ. ಸ್ಟೇ ಹಾಕಿರ್ತಾರೆ, ಸ್ಟೇ ವೇಕೆಂಟ್ ಆಗಿರ್ತೈತಿ. ಅದು ನಿನ್ನೆಗೆ ಸಂಬಂಧಪಟ್ಟಂಗೆ ಪತ್ರ ರವಾನೆ ಆಗೈತೆ, ಆಯುಕ್ತರ ಹತ್ರ ಐತೆ. ಆಯುಕ್ತರು ಆದೇಶ ಮಾಡಿದ ತಕ್ಷಣ ಅನಾಥಾಲಯಕ್ಕೆ ಅವ್ರು ಏನು ಅನಾಥಾಲಯದಲ್ಲೇ ಬೇಕಾದಷ್ಟು ಹಗರಣಗಳು ಮಾಡಿರೋದು ಅದು ನೆಕ್ಸ್ಟ್ ಪ್ಲೇಸ್ಮೆಂಟ್ ಮತ್ತೆ ಮುಂದಕ್ಕೆ ಆಗೋದು ಹೇಳ್ತಾ ಇರೋದು. ಇವಾಗ ನಾನು ಆದೇಶ ಬಂದ ತಕ್ಷಣ ನಿಮ್ಮ ಹತ್ರ ಬಂದು ಕುತ್ಕೊಂತೀನಿ. ಅದನ್ನು ಅದೇನೈತೆ ಸೀಲು, ಅದೇ ಅವ್ರ ಸ್ಟೈಲಲ್ಲಿ ಅದೇನೋ ಸೀಲ್ ಏನೋ ಹಾಕ್ತಾರೆ. ಯಾರು ರಿಜಿಸ್ಟರ್ ಆಫೀಸರ್. ರಿಜಿಸ್ಟರ್ ಫೀಸು ಮುದ್ರಾಂಕ ಶುಲ್ಕ 1,11,23,000 ರೂಪಾಯಿ ಕಟ್ಟಬೇಕು. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, 11,23,000 ಕಟ್ಟೋಗಿ 1 ಕೋಟಿ ರೂಪಾಯಿ ಯಾಮಾರ್ಸರು ಕೊಟ್ಬಿಟ್ಟಿದ್ದೀರಿ ನಾವು ಅಂತ ಯಾಮಾರ್ಸರು. ಯಾವ ರೀತಿ ಸರ್ ಮುದ್ರಾಂಕ ಶುಲ್ಕ ಅದು ಯಾವ ರೀತಿ ಮಾಡಿದ್ದಾರೆ ಸರ್? ಈಗ ರಿಜಿಸ್ಟರ್ ಮಾಡುವಾಗ ಎಲ್ಲ ಟೋಟಲ್ ಸೇರಿ ನಾವು ಇದೆ ನೋಡಿ. ರಿಜಿಸ್ಟರ್ ಮಾಡುವಾಗ ರಿಜಿಸ್ಟರ್ ಕಾಪಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಸರ್? 1 ನಿಮಿಷ ಹಣ ನೋಡ್ಕೊಳ್ಳೋಣ ಹುಷಾರ ಸರ್. ಒಂದು ಎರಡನೇ ಸರ್, ಈಗ ಮುದ್ರಾಂಕ ಶುಲ್ಕದ್ದು ಕ್ಲಿಯರ್ ಕಟ್ ಪಿಕ್ಚರ್ ಬಂದು ಅವ್ರ ಕಡೆಯಿಂದ ಆದೇಶ ಆದ್ಮೇಲೆ ನಾವೇ ಹತ್ರ ಇತ್ತು ಲೇಔಟ್ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಣ್ಣ. ಅಣ್ಣ ನಾವೇ ಹತ್ರ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ. ಎರಡನೇ ವಿಚಾರ, ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ಬಿಟ್ಟು ಹೊಸ ದಾಖಲೆ ರಿಲೀಸ್ ಮಾಡ್ತೀನಿ. ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ಸಂಜೆ ಅರ್ಥತೈತಿ, ಇವಾಗ ಅರ್ಥ ಆಗಲ್ಲ, ಇವತ್ತು ಸಂಜೆ ಅರ್ಥತೈತಿ. ಆಮೇಲೆ ಲೋಕಾಯುಕ್ತಕ್ಕೆ ಯಾವ ತರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ವಿಜಯ ಸದಾನಂದ ಲೋಕಾಯುಕ್ತದಲ್ಲಿ ಕೇಸ್ ಆಗಿ ಅಲ್ಲಿ ಯಾವ ತರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಮುಂದಕ್ಕೆ ನಾನು ಮಾಡೋದು ಹೇಳ್ತಾ ಇರೋದು. ಇವಾಗ ನಿಮಗೆ 12 ಡೆಮಾಲೇಷನ್ ಆಗ್ತೈತೆ, ಮುದ್ರಾಂಕ ಶುಲ್ಕ ಆಗ್ತೈತೆ, ಸದಾನಂದ ದಾಖಲೆಗಳು ಏನೇನೈತೆ ಎಲ್ಲ ನಿಮ್ಮ ಮುಂದೆ ಎತ್ಕೊಂಡ್ಬಂದು ಬಿಟ್ಟಿರ್ತೀನಿ. ಸಂದೇಶ್ ಸಿಂಗಲ್ ಈಗ ನೋಡಿ ಎಷ್ಟು ವರ್ಷ ಆಗ್ಬೋದು ಸಂದೇಶ್ ಇದೇನು ಗೊತ್ತಾ, ಸ್ಟೈಲ್ ಏನು ಗೊತ್ತಾ? ಸಂದೇಶ್ ಬಂದ್ರೆ ಆಟೋಮೆಟಿಕ್ ಕೆಲಸ ಆಗ್ತೈತಿ. ಏನೇ ಕೆಲಸ ಆಗ್ತದೆ
ಅದು ಎಂತ ಕೆಲಸನೇ ಆಗ್ಲಿ, ಸಂದೇಶ ಬಂದ್ರೆ ಕೆಲಸ ಆಗ್ತೈತೆ, ಸಂದೇಶ ಬಂದ್ರೆ ನ್ಯಾಯ ಸಿಗ್ತೈತೆ. ನಾವ್ ಹೇಳ್ತಾ ಇರೋಂಥದ್ದು ಸರ್ಕಾರಿ ಜಮೀನು ಉಳಿಸೋ ನಿಟ್ಟಿನಲ್ಲಿ ಬಂದಿದ್ದೀವಿ. ಈ 12 ಪ್ರಾಪರ್ಟಿ ಉಳಿಸ್ತೀವಿ, ಮುಂದಕ್ಕೆ ಏನೇನು ಮಾಡ್ಬೇಕು ಅವೆಲ್ಲ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದು ಇಲ್ಲ ಇದರಲ್ಲಿ. ಓಕೆ, ಆಗೋಯ್ತು. ಈಗ ಮುಂದಕ್ಕೆ ನಡೆಯೋದು ಹೇಳ್ತಿದ್ದೀನಿ, ಹಂತವಾಗಿ ಹೋರಾಟ ಮಾಡ್ತೀವಿ, ನಾವೇ ಗೆಲ್ತೀವಿ ಸರ್.